ಸರ್ ರೆಕಾರ್ಡಿಂಗ್ ಸ್ಟಾರ್ಟ್ ಆಯ್ತು ನೋಡ್ರಿ. ಓಕೆ ಸರ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಕ್ಕನ ಅರಿವು ಬಸವಾದಿ ಶರಣರ ಚಿಂತನ ಕೂಟ ಕಳೆದ 6 ವರ್ಷಗಳಿಂದ ನಡೆಸಿಕೊಂಡು ಬರತಕ್ಕಂಥ ಗೂಗಲ್ ಉಪನ್ಯಾಸಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು 335ನೇ ಉಪನ್ಯಾಸ. ಇವತ್ತು ಸಹೋದರಿ ಡಾಕ್ಟರ್ ಸರಸ್ವತಿ ಪಾಟೀಲ್, ವಿಶ್ರಾಂತ ಪ್ರಾಧ್ಯಾಪಕರು, ಕಲಬುರಗಿ ವಿಶ್ವವಿದ್ಯಾಲಯ ಹಾಗೂ ವಿಜಯಪುರ ಜಿಲ್ಲೆ ಬಸವ ತಿಳುವಳಿಕೆ ಸಂಶೋಧನಾ ಕೇಂದ್ರದ ಗೌರವಾಧ್ಯಕ್ಷರು, ಮಾರ್ಗದರ್ಶಕರು. ಇವರು ತಮ್ಮ ಪತಿ ಡಾಕ್ಟರ್ BR ಪಾಟೀಲ್, ಇಂಗ್ಲೇಶ್ವರ್, ರಸಾಯನಶಾಸ್ತ್ರ ವಿಭಾಗ, ಕಲಬುರಗಿ ವಿಶ್ವವಿದ್ಯಾಲಯ, ಇವರ ಸ್ಮರಣಾರ್ಥ ಏರ್ಪಡಿಸಿದಂಥ ಈ ದತ್ತಿ ಉಪನ್ಯಾಸಕ್ಕೆ ಮಡಿವಾಳ ಮಾಚಿದೇವರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮವರೇ ಆದಂಥ ಡಾಕ್ಟರ್ ಸಂಗಮೇಶಂ ಕಲಹಾಳ್ ಅವರು, ನಮ್ಮ ಮಾರ್ಗದರ್ಶಕರು, ನನ್ನ ಹಿರಿಯರು, ಅನುಭಾವಿಗಳು, ಅವರು ಬಂದಿದ್ದಾರೆ. ಅವರನ್ನು ದತ್ತಿ ದಾಸೋಹಿಗಳಾದಂಥ ಸಹೋದರಿ ಡಾಕ್ಟರ್ ಸರಸ್ವತಿ ಪಾಟೀಲ್ ಮೇಡಮ್ ಅವರ ಕುಟುಂಬದ ಸದಸ್ಯರನ್ನು ಮತ್ತು ಬಸವ ಭಕ್ತರನ್ನು ಎಲ್ಲರನ್ನ ಭಕ್ತಿಪೂರ್ವಕವಾಗಿ ಸ್ವಾಗತ ಕೋರ್ತಾ ಇವತ್ತಿನ ವಚನ ಪ್ರಾರ್ಥನೆಯನ್ನು ಅಂತಾರಾಷ್ಟ್ರೀಯ ಗಾಯಕರಾದಂಥ ಡಾಕ್ಟರ್ ಮೃತ್ಯುಂಜಯ ಶೆಟ್ಟರ್ ಅವರು ಮಾಡಲಿ ಅಂತ ಅವ್ರನ್ನ ಕೇಳ್ಕೊಂತೀವಿ. ಆ ಶ್ವಾನ ಜ್ಞಾನ, ಗಜ ಜ್ಞಾನ, ಕುಕ್ಕುಟ ಜ್ಞಾನವೆಂಬೋ ಜ್ಞಾನತ್ರಯಗಳೇನಾದುವು ಏನಾದುವು ಏನಾದವು. ಶ್ವಾನ ಜ್ಞಾನ, ಗಜ ಜ್ಞಾನ, ಕುಕ್ಕುಟ ಜ್ಞಾನವೆಂಬೋ ಜ್ಞಾನತ್ರಯಗಳೇನಾದುವು ಏನಾದುವು ಏನಾದುವು. ಕೂಡಲ ಸಂಗಮ ದೇವ, ನಿಮ್ಮ ಅರಿಯದ ಜ್ಞಾನವೆಲ್ಲ ಅಜ್ಞಾನ. ಕೂಡಲ ಸಂಗಮ ದೇವ, ನಿಮ್ಮ ಅರಿಯದ ಜ್ಞಾನವೆಲ್ಲ ಅಜ್ಞಾನ 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 ಅಜ್ಞಾನ. ಶ್ವಾನ ಜ್ಞಾನ, ಗಜ ಜ್ಞಾನ, ಆ ಶ್ವಾನ ಜ್ಞಾನ, ಶ್ವಾನ ಜ್ಞಾನ, ಶ್ವಾನ ಜ್ಞಾನ, ಗಜ ಜ್ಞಾನ. ಸರ್ವರಿಗೂ ಶರಣು ಶರಣಾರ್ಥಿಗಳು. ಧನ್ಯವಾದಗಳು ಅಣ್ಣ. ಡಾಕ್ಟರ್ ಮಲ್ಲಿಕಾರ್ಜುನ್ ಮನ್ಸೂರ್ ಮತ್ತು ಬಸವರಾಜ್ ರಾಜಗುರು ಅವರ ಗರಡಿಯಲ್ಲಿ ತಯಾರಾದಂಥ ಅಪ್ರತಿಮ ಗಾಯಕರು, ಅಷ್ಟೇ ವಾಗ್ಮಿಗಳು, ನನ್ನ ಸ್ನೇಹಿತರಾದಂಥ ಡಾಕ್ಟರ್ ಮೃತ್ಯುಂಜಯ ಶೆಟ್ಟರ್ ಅವರು. ಅವರಿಗೆ ಎಷ್ಟು ಧನ್ಯವಾದಗಳು ಹೇಳಿದ್ರು ಕಡಿಮೆ. ಅಂತ ಒಂದು ತಮ್ಮ ಕಾರ್ಯದ ಒತ್ತಡದೊಳಗೂ ಕೂಡ ನಮ್ಮೊಳಗೆ ಪಾಲ್ಗೊಂಡು ನಮ್ಮ ವೇದಿಕೆಯನ್ನ ಶ್ರೀಮಂತಗೊಳಿಸುವುದರಲ್ಲಿ ಅವರ ಪಾತ್ರ ದೊಡ್ಡದು ಅಂತ ಹೇಳ್ತಾ, ಇವತ್ತಿನ ಪ್ರಾಸ್ತಾವಿಕ ಸ್ವಾಗತ ಮತ್ತು ಪರಿಚಯವನ್ನ ಶರಣೆ ಜಯಶ್ರೀ ಆಲೂರ್ ಅವರು ಮಾಡ್ಲಿ ಅಂತ ಅವ್ರನ್ನ ಕೇಳ್ಕೊಂತ ಇದ್ದೀನಿ. ಬಸವಾದಿ ಶರಣರನ್ನ ಎಲ್ಲ ಸಂದರ್ಭಗಳಲ್ಲಿ ಸ್ಮರಿಸುತ್ತಾ ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ದತ್ತಿ ಉಪನ್ಯಾಸ ಕಾರ್ಯಕ್ರಮ ಹಾಗೂ ಸಾಮೂಹಿಕ ಚಿಂತನೆ ಗೂಗಲ್ ಮೀಟ್
ಶರಣಚಿಂತನ ಮಾಲಿಕೆ 335. ಈ ಒಂದು ಕಾರ್ಯಕ್ರಮದಲ್ಲಿ ಇಂದು ಶರಣೆ ಅಮ್ಮ ಡಾಕ್ಟರ್ ಸರಸ್ವತಿ ಪಾಟೀಲ್, ವಿಶ್ರಾಂತ ಪ್ರಾಧ್ಯಾಪಕರು, ಗುಲ್ಬರ್ಗಾ ವಿಶ್ವವಿದ್ಯಾಲಯ, ಇವರ ಪತಿಯವರಾದಂತಹ ಲಿಂಗೈಕ್ಯ ಡಾಕ್ಟರ್ BR ಪಾಟೀಲ್, ಇಂಗಳೇಶ್ವರ್, ಪ್ರಾಧ್ಯಾಪಕರು, ರಸಾಯನಶಾಸ್ತ್ರ ವಿಭಾಗ, ಗುಲ್ಬರ್ಗಾ ವಿಶ್ವವಿದ್ಯಾಲಯ, ಕಲಬುರ್ಗಿ, ಇವರ ಸ್ಮರಣಾರ್ಥ ಇವತ್ತು ದತ್ತಿ ಉಪನ್ಯಾಸ ಕಾರ್ಯಕ್ರಮವನ್ನ ಏರ್ಪಡಿಸಲಾಗಿದೆ. ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಾಗತ, ಪ್ರಾಸ್ತಾವಿಕ, ಪರಿಚಯದ ನುಡಿಗಳ ನನ್ನ ಪಾಲಿಗಿದೆ. ಇವತ್ತಿನ ಈ ಒಂದು ಅದ್ಭುತ ಕಾರ್ಯಕ್ರಮದಲ್ಲಿ ಪ್ರಾರ್ಥನೆಯನ್ನ ಗೈದಂತಹ ಡಾಕ್ಟರ್ ಮೃತ್ಯುಂಜಯ ಶೆಟ್ಟರ್ ಅವರಿಗೆ ವೇದಿಕೆಯ ಪರವಾಗಿ ಅನಂತ ಕೋಟಿ ಶರಣಾರ್ಥಿಗಳನ್ನ ಹೇಳ್ತಾ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಒಂದು ಅತ್ಯದ್ಭುತ ವೇದಿಕೆಯ ಅಧ್ಯಕ್ಷರು ಹಾಗೂ ಮಾರ್ಗದರ್ಶಕರು ಮತ್ತು ಇಂದಿನ ನಿರೂಪಕರು ಆದಂತಹ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್, ಅಂತಾರಾಷ್ಟ್ರೀಯ ತಿಳುವಳಿಕೆ ಹಾಗೂ ಸಂಶೋಧನಾ ಕೇಂದ್ರ ಪುಣೆ, ಇವರನ್ನು ಕೂಡ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಜೊತೆಗೆ ಇವತ್ತಿನ ವಿಷಯ ಕಾಯಕಯೋಗಿ ಮಡಿವಾಳ ಮಾಚಿದೇವ. ಈ ವಿಷಯವನ್ನ ಕುರಿತಾಗಿ ಉಪನ್ಯಾಸವನ್ನ ಅಥವಾ ಇಂದಿನ ಅನುಭವವನ್ನ ನೀಡಲಿದ್ದಾರೆ ಡಾಕ್ಟರ್ ಸಂಗಮೇಶ್ ಮ ಕಲಹಾಳ್, MD, ಆಯುರ್ವೇದ ನಿವೃತ್ತ ಜಿಲ್ಲಾ ಆಯುಷ್ ಅಧಿಕಾರಿಗಳು, ಕೊಪ್ಪಳ. ಇವರನ್ನು ಕೂಡ ನಾನು ಈ ಒಂದು ವೇದಿಕೆಗೆ ಶರಣಾರ್ಥಿಗಳನ್ನ ಹೇಳ್ತಾ ಬರಮಾಡಿಕೊಳ್ತಾ ಅವರಿಗೂ ಕೂಡ ಹೃದಯಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಇವತ್ತಿನ ದತ್ತಿದಾನಿಗಳಾದಂತಹ ಡಾಕ್ಟರ್ ಸರಸ್ವತಿ ಪಾಟೀಲ್, ವಿಶ್ರಾಂತ ಪ್ರಾಧ್ಯಾಪಕರು, ಗುಲ್ಬರ್ಗಾ ವಿಶ್ವವಿದ್ಯಾಲಯ, ಅವರನ್ನು ಕೂಡ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿರುವ ಗೂಗಲ್ ಮೀಟ್ ನಲ್ಲಿ ಭಾಗಿಯಾಗಿರುವ, ಸಂವಾದದಲ್ಲಿ ಇರ್ತಕ್ಕಂತಹ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಶರಣೆಯರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಕೊನೆಗೆ ವಚನ ಮಂಗಳವನ್ನ ಮಾಡಲಿರ್ತಕ್ಕಂತಹ ಗಾನಕೋಗಿಲೆ ಶರಣೆ ವಿದ್ಯಾ ಮಗ್ದುಮ್ ಅವರಿಗೂ ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಅವರಿಗೂ ಶರಣಾರ್ಥಿಗಳನ್ನ ಹೇಳ್ತಾ ಇದ್ದೇನೆ. ಜೊತೆಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸಂಯೋಜಕರಾದಂತಹ ವಚನ ಅಧ್ಯಯನ ವೇದಿಕೆಯ ಪರವಾಗಿ ಡಾಕ್ಟರ್ ಶಶಿಕಾಂತ್ ಪಾಟಣ್, ರುದ್ರಮೂರ್ತಿ, ಪ್ರಭು ಕುಮಾರ್, ರಾಜಣ್ಣ, ಡಾಕ್ಟರ್ ದಾನಮ್ಮ ಝಳಕಿ, ಇವರೆಲ್ಲರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಅವರಿಗೂ ಕೂಡ ಶರಣಾರ್ಥಿಗಳನ್ನ ಹೇಳ್ತಾ ಇದ್ದೇನೆ. ಇನ್ನು ಕಾರ್ಯಕ್ರಮದ ಮುಖ್ಯ ಘಟ್ಟ ವಚನ ಅಧ್ಯಯನ ವೇದಿಕೆಯಲ್ಲಿ ಇವತ್ತು ಉಪನ್ಯಾಸವನ್ನ ನೀಡಲಿರ್ತಕ್ಕಂತಹ ಒಂದು ಉಪನ್ಯಾಸಕರ ಒಂದು ಸಂಕ್ಷಿಪ್ತ ಪರಿಚಯವನ್ನ ಮಾಡಿಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಡಾಕ್ಟರ್ ಸಂಗಮೇಶ್ ಮ ಕಲಹಾಳ್, ಕೊಪ್ಪಳ, ಬೆಳಗಾವಿ ಜಿಲ್ಲೆ, ರಾಮದುರ್ಗ ತಾಲೂಕಿನ ಕಲಹಾಳ ಗ್ರಾಮದವರು, ಅಲ್ಲಿ ಇರುವಂತಹ ಒಬ್ಬ ವ್ಯಕ್ತಿಗಳು. ಅವರ ಒಂದು ಸಂಕ್ಷಿಪ್ತ ಪರಿಚಯವನ್ನು ನಾನು ಇಲ್ಲಿ ನಿಮ್ಮ ಮುಂದೆ ಇಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಪ್ರಸ್ತುತ ಈಗ ಅವರು ಕೊಪ್ಪಳದ ನಿವಾಸಿಗಳಾಗಿದ್ದಾರೆ. ಗಾಂಧಿವಾದಿ ಹಾಗೂ ಆದರ್ಶ ಶಿಕ್ಷಕ ದಂಪತಿಗಳಾದಂತಹ ಲಿಂಗೈಕ್ಯ ಕಲಹಾಳ್ ಮಡಿವಾಳಪ್ಪ ಮತ್ತು ಲಿಂಗೈಕ್ಯ ಪಾರ್ವತಮ್ಮ ಅವರ ಸುಪುತ್ರರಾಗಿ ಇವರು ಜನಿಸಿದ್ರು. ಆದಾಯ ತೆರಿಗೆ ಇಲಾಖೆಯ ಆಯುಕ್ತರಾದಂತಹ ಶ್ರೀ ಶಿವಾನಂದ್ ಕಲ್ಕೇರಿ ಅವರ ಸೋದರ ಮಾವನವರು ಕೂಡ ಇವರು ಆಗಿದ್ದಾರೆ. ಜೊತೆಗೆ MD ಪದವೀಧರರು, ಆಯುರ್ವೇದ ತಜ್ಞ ವೈದ್ಯರಾದಂತಹ ಇವರು ಪ್ರಸ್ತುತ ನಿವೃತ್ತಿ ಜಿಲ್ಲಾ ಆಯುಷ್ ಅಧಿಕಾರಿಗಳು ಕೂಡ ಆಗಿದ್ದಾರೆ. ಪಾರಂಪರಿಕ ಸಂಶೋಧನೆ ಹಾಗೂ ಹೆಪಟೈಟಿಸ್ ಕಾಮನಿ ರೋಗದ ಮೇಲೆ ಆಯುರ್ವೇದಿಕ್ ಸಂಶೋಧನೆ ಕೂಡ ಇವರು ಕೈಗೊಂಡಿದ್ದಾರೆ. ದಯವಿಟ್ಟು ಎಲ್ಲರೂ ತಮ್ಮ ಮೈಕ್ ಗಳನ್ನ ಮ್ಯೂಟ್ ಮಾಡ್ಕೊಳ್ಬೇಕಾಗಿ ವಿನಂತಿ. ಇನ್ನು ಪ್ರಕಟಗೊಂಡ ಗ್ರಂಥಗಳು ಯಾವುವು ಅನ್ನೋದನ್ನ ನೋಡೋಣ. ಸಾಕಷ್ಟು ಗ್ರಂಥಗಳು ಇವರು ಪ್ರಕಟವಾಗಿವೆ. 1993ರಲ್ಲಿ ನಾಗರಿಕ ಬಂದೂಕು ತರಬೇತಿ ಮಾರ್ಗದರ್ಶಿ ಅಂತಕ್ಕಂಥದ್ದು, 2008ರಲ್ಲಿ ಆಯುಷ್ ಆರೋಗ್ಯ ಸಿಂಚನ ಅಂತಕ್ಕಂತಹ ಪುಸ್ತಕ, 2008ರಿಂದ 2024ರ ಅವಧಿಯಲ್ಲಿ 5 ಬಾರಿ ಪ್ರಕಟಗೊಂಡಂತಹ ವಚನ ಸಾಹಿತ್ಯ ರಕ್ಷಕ ಶ್ರೀ ಮಡಿವಾಳ ಮಾಚಿದೇವರು ಅಂತಕ್ಕಂಥ ಪುಸ್ತಕ, 2009ರಲ್ಲಿ ಸಂಸ್ಕಾರ ಸಾಧನ, 2009ರಲ್ಲಿಯೇ ಪರಿಚಯ ಪ್ರಭಾ, 2009ರಲ್ಲಿ ಇನ್ನೊಂದು ಕೊಪ್ಪಳ ಜಿಲ್ಲೆಯ ಸಾಂಪ್ರದಾಯಿಕ ಚಿಕಿತ್ಸೆಗಳು ಕಿರು ಸಂಶೋಧನಾ ಗ್ರಂಥ ಕೂಡ ಬಿಡುಗಡೆ ಆಯಿತು. 2018ರಲ್ಲಿ ಆರೋಗ್ಯವೇ ಜೀವನ ಸಂಜೀವಿನಿ ಅಂತಕ್ಕಂತಹ ಒಂದು ಪುಸ್ತಕ, 2023ರಲ್ಲಿ ಮನುಕುಲದ ಮಹಾತ್ಮರು, 2024ರಲ್ಲಿ ಮನುಕುಲದ ಪುಣ್ಯ ಪುರುಷರು, 2024ರಲ್ಲಿ ಇನ್ನೊಂದು ಶರಣ ತತ್ವ ಸಂಸ್ಕಾರ ಸಾಧನ ಅಂತಕ್ಕಂತಹ ಪುಸ್ತಕ, 2025ರಲ್ಲಿ ಲಿಂಗಾಯತ ಧರ್ಮದ ಮಹತ್ವ ಇತ್ಯಾದಿ ಪುಸ್ತಕಗಳು ಪ್ರಕಟಗೊಂಡಿರೋದು ನಮಗೆಲ್ಲರಿಗೂ ಕೂಡ ಒಂದು ಹೆಮ್ಮೆಯ ವಿಚಾರ. ಅನೇಕ ಪ್ರಶಸ್ತಿಗಳು ಕೂಡ ಇವರಿಗೆ ಸಂದಿವೆ. ಒಂದು ಅಂತಾರಾಷ್ಟ್ರೀಯ ಪ್ರಶಸ್ತಿ, 9 ರಾಜ್ಯ ಮಟ್ಟದ ಪ್ರಶಸ್ತಿಗಳು, 100 ಜಿಲ್ಲಾ ತಾಲೂಕಾ ಮಟ್ಟದ ಪ್ರಶಸ್ತಿಗಳನ್ನ ಇವರಿಗೆ ನೀಡಿ ಗೌರವಿಸಲಾಗಿದೆ. ಇಂತಹ ಶ್ರೇಷ್ಠ ವಿಶ್ವ ಪರಮೋಚ್ಚ ಪ್ರಜ್ಞಾ ಪ್ರತಿಷ್ಠಾನ ಸಂಸ್ಥೆಯ ಅಧ್ಯಕ್ಷರಾಗಿಯೂ ಕೂಡ ಇವರು ಕಾರ್ಯವನ್ನ ನಿರ್ವಹಿಸಿದ್ದು, ಚಿತ್ರದುರ್ಗ ಜಗದ್ಗುರು ಶ್ರೀ ಮಾಚಿದೇವ ಮಹಾಸಂಸ್ಥಾನ ಮಠದ ಕಾರ್ಯದರ್ಶಿಯಾಗಿಯೂ ಕೂಡ
ಕೆಲಸವನ್ನ ನಿರ್ವಹಿಸಿದ್ದಾರೆ. ಕೊಪ್ಪಳ ಜಿಲ್ಲೆಯ ಜಾಗತಿಕ ಲಿಂಗಾಯತ ಮಹಾಸಭೆಯಲ್ಲಿ, ಕೊಪ್ಪಳ ಜಿಲ್ಲೆಯಲ್ಲಿಯೇ ರಾಷ್ಟ್ರೀಯ ಬಸವದಳ ಬಸವ ಕೇಂದ್ರ, ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು, ಹೀಗೆ ಹಲವಾರು ಸಂಘಟನೆಗಳೊಂದಿಗೆ ಮಾರ್ಗದರ್ಶಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದು, ಇವರು ವೃತ್ತಿಯಿಂದ ವೈದ್ಯರಾಗಿದ್ದರೂ ಕೂಡ ಪ್ರವೃತ್ತಿಯಿಂದ ವೈದ್ಯ ಸಾಹಿತಿ, ಶರಣ ತತ್ವ ಚಿಂತಕರು ಮತ್ತು ಶರಣ ತತ್ವದ ಅನುಭಾವಿಗಳಾಗಿದ್ದಾರೆ. ಇಂತಹ ಮಹಾನ್ ವ್ಯಕ್ತಿಗಳು ಇವತ್ತು ನಮ್ಮೊಂದಿಗೆ ವೇದಿಕೆಯಲ್ಲಿ ಇರುವುದು ನಮ್ಗೆಲ್ಲರಿಗೂ ಕೂಡ ಹೆಮ್ಮೆಯ ವಿಚಾರ. ಅವರನ್ನು ಮತ್ತೊಮ್ಮೆ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಜೊತೆಗೆ ಇವತ್ತು ದತ್ತಿ ದಾನಿಗಳ ಒಂದು ಪರಿಚಯವನ್ನು ಸಂಕ್ಷಿಪ್ತವಾಗಿ ಮಾಡ್ಲಿಕ್ಕೆ ಕೂಡ ನಾನು ಇಷ್ಟಪಡ್ತಾ ಇದ್ದೇನೆ. ಅಮ್ಮಂಗೆ ನಾನು ಕಾಲ್ ಮಾಡಿ, ಅಮ್ಮ ನಿಮ್ ಪರಿಚಯವನ್ನು ಕಳಿಸ್ಕೊಡ್ರಿ ಅಂತ ಹೇಳಿದಾಗ ಅಮ್ಮ ಹೇಳಿದ್ರು ಬಹಳಷ್ಟು ವಿನಮ್ರದಿಂದಾಗಿ, ಜಯ ನನ್ನ ಪರಿಚಯದ ಅವಶ್ಯಕತೆ ಇಲ್ಲ, ಎಲ್ರಿಗೂ ಗೊತ್ತೇ ಇದೆ, ಆದ್ರೂ ಕೂಡ ಒಂದು 4 ಲೈನ್ ಹೇಳು ಅಂತ ಹೇಳಿದ್ರು. ಅದಕ್ಕೋಸ್ಕರ ಬಹಳಷ್ಟು ಹೇಳೋದಿಲ್ಲ. ಇವತ್ತು ದತ್ತಿ ದಾನಿಗಳಾದಂತಹ ಶರಣೆ ಅಮ್ಮ ಡಾಕ್ಟರ್ ಸರಸ್ವತಿ ಪಾಟೀಲ್ ಅವರು ಗೌರಮ್ಮ ಮತ್ತು BH ಶಿಂದಗಿ ನಿವೃತ್ತ ಉಪನಿರ್ದೇಶಕರು, ಕೃಷಿ ಇಲಾಖೆ ಪರಿಶ್ರಮ ಅವರ ಒಂದು ತಂದೆ ತಾಯಿಗಳಲ್ಲಿ ಇವರು ಜನನವನ್ನ ಗೈದು ಇವರು ಕೃಷಿ ಇಲಾಖೆಯ ಒಂದು ಉಪನಿರ್ದೇಶಕರಾಗಿ ಜೊತೆಗೆ ಒಂದು ಪರಿಶ್ರಮ ಜೀವಿಗಳಾಗಿದ್ರು, ಶಿಕ್ಷಣ ಪ್ರೇಮಿಗಳಾಗಿದ್ರು ಅಂತಕ್ಕಂತಹದ್ದು ಬಹಳಷ್ಟು ಹೆಮ್ಮೆಯ ವಿಚಾರ. ಇವರ ಜನನ ಧಾರವಾಡ ಜಿಲ್ಲೆಯಲ್ಲಿ ಆಯ್ತು. ಸಂಶೋಧನಾ ಮತ್ತು ಬೋಧನಾ ತತ್ವದಲ್ಲಿ ಇವರ ಅನುಭವ ಎಷ್ಟು ಅಂತ ಕೇಳಿದ್ರೆ ಆಶ್ಚರ್ಯ ಆಗ್ತದೆ. 38 ವರ್ಷಗಳ ಸುದೀರ್ಘ ಸೇವೆಯನ್ನ ಒಂದು ಗೈದಿದ್ದಾರೆ. ಸಾಕಷ್ಟು ಸ್ಕಾಲರ್ಶಿಪ್ ಅವಾರ್ಡ್ಗಳು ಇವರಿಗೆ ಲಭ್ಯವಾಗಿವೆ. ಪ್ರಶಸ್ತಿಗಳು ಕೂಡ ಹುಡುಕಿಕೊಂಡು ಬಂದಿವೆ. ಅನೇಕ ಸಂಶೋಧನಾ ಲೇಖನಗಳಿಗೆ ಪ್ರಶಸ್ತಿಗಳು ಸಿಕ್ಕಿವೆ. 6 ಸಂಶೋಧನಾ ಲೇಖನಗಳಿಗೆ $100 ಪ್ರಶಸ್ತಿಯನ್ನು ಕೂಡ ಇವರು ದಿಟ್ಟಿಸಿಕೊಂಡಿದ್ದಾರೆ. ಸಾಕಷ್ಟು ಶೈಕ್ಷಣಿಕ ಮತ್ತು ಸಂಶೋಧನಾ ಅನುಭವವನ್ನ ಪಡೆದಿದ್ದು ನಮ್ಮ ವೇದಿಕೆಯಲ್ಲಿ ನಿರಂತರವಾಗಿ ಪಾಲ್ಗೊಳ್ತಾ ಇದ್ದಾರೆ. PhD ಯಲ್ಲಿ 13 ವಿದ್ಯಾರ್ಥಿಗಳು ಇವರಿಂದ ಮಾರ್ಗದರ್ಶನವನ್ನು ಪಡೆದುಕೊಂಡಿದ್ದಾರೆ. MPhil ನಲ್ಲಿ 31, ಅದರ ವಿರುದ್ಧ ನೋಡಿ 13-31 ವಿದ್ಯಾರ್ಥಿಗಳು ಇವರಿಂದ ಒಂದು ಮಾರ್ಗದರ್ಶನವನ್ನು ಪಡೆದುಕೊಂಡಿದ್ದಾರೆ. ಮೊದಲಿನಿಂದಲೂ ಕೂಡ ಕನ್ನಡ ಸಾಹಿತ್ಯದಲ್ಲಿ ವಿಶೇಷವಾದಂತಹ ಆಸಕ್ತಿಯನ್ನ ಹೊಂದಿದ್ದು 3-4 ವರ್ಷಗಳಿಗಿಂತಲೂ ಹೆಚ್ಚಾಗಿ ಅಕ್ಕನ ಅರಿವು ವಚನ ಅಧ್ಯಯನ ವೇದಿಕೆ ಈ ಒಂದು ನಮ್ಮ ಸದಸ್ಯೆಯಾಗಿ ಯಾವಾಗ್ಲೂ ಲೇಖನಗಳನ್ನ ಬರಿತಾ, ಒಂದು ಉಪನ್ಯಾಸಗಳನ್ನ ನೀಡ್ತಾ, ಪಟ್ಟಣ್ ಸರ್ ಅವರಿಗೆ ಸದಾ ಒಂದು ಬೆಂಬಲವಾಗಿ ನಮ್ಗೆಲ್ಲರಿಗೂ ಕೂಡ ಸಹಕಾರವನ್ನ ನೀಡ್ತಾ, ನಮಗೂ ಕೂಡ ಪ್ರೋತ್ಸಾಹವನ್ನ ನೀಡ್ತಾ ವೇದಿಕೆಯಲ್ಲಿ ಇರೋದು ನಮ್ಗೆಲ್ಲರಿಗೂ ಕೂಡ ಒಂದು ಹೆಮ್ಮೆಯ ವಿಚಾರ. ಅವರನ್ನು ಕೂಡ ಮತ್ತೊಮ್ಮೆ ವೇದಿಕೆಗೆ ನಾನು ಸ್ವಾಗತಿಸ್ತಾ ಇಲ್ಲಿ ಒಂದು ಪರಿಚಯವನ್ನು ಮುಗಿಸ್ತಾ, ಜೊತೆಗೆ 1-2 ಮಾತುಗಳನ್ನ ಈ ಪ್ರಾಸ್ತಾವಿಕವಾಗಿ ಹೇಳ್ಬೇಕು ಅಂತ ಅಂದ್ರೆ, ವಚನ ಅಧ್ಯಯನ ವೇದಿಕೆಯ ಕೆಲಸ ಏನು ಅಂತಂದ್ರೆ ಬಸವಾದಿ ಶರಣರ ಚಿಂತನಗಳನ್ನ ಇಡೀ ಜಗತ್ತಿಗೆ ಪಸರಿಸೋದು, ಜೊತೆಗೆ ಅವರ ಒಂದು ಚಿಂತನೆಗಳನ್ನ ನಾವು ಕೂಡ ಜೀವನದಲ್ಲಿ ಒಳ್ಳೆಯ ವಿಚಾರಗಳನ್ನ ಅಳವಡಿಸಿಕೊಂಡು ಸಮಾಜದಲ್ಲಿ ಉತ್ತಮವಾದಂತಹ ಸಮಾಜವನ್ನ ಕಟ್ಟುವುದು, ಆ ಒಂದು ಪ್ರಕ್ಷಿಪ್ತ ವಚನಗಳನ್ನ ಸರಿಪಡಿಸತಕ್ಕಂತಹ ನಿಟ್ಟಿನಲ್ಲಿ ಬಹಳಷ್ಟು ಒಂದು ಅತ್ಯದ್ಭುತವಾದಂತಹ ಕಾರ್ಯಗಳನ್ನ ಮಾಡ್ತಾ ಇದೆ. ಈ ವೇದಿಕೆಗೆ ಇನ್ನಷ್ಟು ಹೆಚ್ಚು ಶಕ್ತಿ ಬರಲಿ. ತಾವೆಲ್ಲರೂ ಕೂಡ ಈ ವೇದಿಕೆಗೆ ಸಪೋರ್ಟ್ ಆಗಿರ್ಬೇಕು. ಜೊತೆಗೆ ಪಟ್ಟಣ್ ಸರ್ ಜೊತೆಗೆ ನಾವೆಲ್ಲರೂ ಸದಾ ಇರ್ತೇವೆ, ಅವ್ರು ಏನೇ ಕೆಲಸವನ್ನ ಕೈಗೊಂಡರು ಅಂತಕ್ಕಂತಹ ಮಾತುಗಳನ್ನ ಹೇಳ್ತಾ ನನ್ನ ಒಂದು ಇವತ್ತಿನ ಈ ಒಂದು ಜವಾಬ್ದಾರಿಯನ್ನ ನಾನು ಮುಗಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅವಕಾಶಕ್ಕೆ ವಂದಿಸ್ತಾ ಎಲ್ಲರಿಗೂ ಶರಣಾರ್ಥಿಗಳು. ಧನ್ಯವಾದಗಳು. ಧನ್ಯವಾದಗಳು. ನಿಜಕ್ಕೂ ಕೂಡ ಸಹೋದರಿ ಡಾಕ್ಟರ್ ಸರಸ್ವತಿ ಪಾಟೀಲ್ ಮೇಡಮ್ ಅವರ ಕೊಡುಗೆ ಕಳೆದ 3-4 ವರ್ಷದೊಳಗ ಅಮೋಘವಾದದ್ದು ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಪ್ರೊಫೆಸರ್ ಶಾರದಾ ಪಾಟೀಲ್ ಮೇಡಮ್ ಅವರು ಗೌರಮಕ್ಕ ನಾಶಿ, ಪ್ರೇಮಕ್ಕ ಅಣ್ಣಿಗೇರಿ ಮುಂತಾದ ಹಿರಿಯ ಸಹೋದರಿಯರ ಮಾತೆಯರ ಒಂದು ಸಂಕಲ್ಪ ಬಹುಶಃ ಇವತ್ತು ವಚನ ಅಧ್ಯಯನ ವೇದಿಕೆ ಸಾಗರವನ್ನ ದಾಟಿ ಇವತ್ತು ಬೆಳಗ್ಗೆನೆ ಅಮೆರಿಕ ಕ್ಯಾಲಿಫೋರ್ನಿಯಾದ ತಂಡದ ಜೊತೆಗೆ ನಮ್ಮ ಒಡನಾಟ, ನಮ್ಮ ಸಂವಾದ ಆಯಿತು. ಇದಕ್ಕೆಲ್ಲವೂ ಕಾರಣ ಈ ಹಿರಿಯರ ಪ್ರೇರಣೆ ಮತ್ತು ಪ್ರೋತ್ಸಾಹ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇನ್ನು ಡಾಕ್ಟರ್ ಸಂಗಮೇಶ್ ಕಲಹಾಳರು ನನ್ನ ಸ್ನೇಹಿತರಾದಂಥ ಕಲಹಾಳವರು, ನಮ್ಮ ಹಿರಿಯರಾದಂಥ ಕಲಹಾಳವರು, ಶಿವಾನಂದ ಕಲ್ಕೇರಿ ಅವರ ಸೋದರ ಮಾವ, ನನಗೆ ಹಿರಿಯ ಅಣ್ಣನ ಸ್ವರೂಪ. ಬಹುಶಃ ಅವ್ರು ಎಲ್ಲದರೊಳಗೂ ಕೂಡ ಮೃದು ವಚನವೇ ಸಕಲ ಜಪಂಗಳಯ್ಯ ತಪ್ಪಂಗಳಯ್ಯ. ನಮಗೆ ಅವರಿಗೆ ಬಹಳಷ್ಟು ವ್ಯತ್ಯಾಸ ಅಂತಂದ್ರೆ ಅವರು ಅತ್ಯಂತ ಸಭ್ಯ, ಸದಾಚಾರ ಶಿವಾಚಾರ ಕಷ್ಟ ನಿಂತು ಬಿಡ್ತಾರೆ. ನಾವು ಮುಂದಿನ ಕೊನೆಗೆ ಹೋಗ್ತಕ್ಕ, ನಾವು ನೇರವಾಗಿ ಲಾಸ್ಟಿಗೆ ಹೋಗ್ಬಿಡ್ತೀವಿ. ಅದು ಎಷ್ಟೋ ಸಲ ಸ್ವಲ್ಪ ಸರ್ ಅಂತಾರೆ, ನಾನು ಅಂತೀನಿ ಅವ್ರಿಗೆ ಸ್ವಲ್ಪ ಆಗ್ರಿ ಅಂತೀವಿ. ಅವು ಎರಡೂ ಸಂದರ್ಭ ಬಹುಶಃ ಇವತ್ತು ಬಂದವು. ಇವತ್ತಿನ ದಿನಮಾನದಾಗ ನೋಡ್ತಾ ಇದ್ದಾರೆ ಬಸವ ಕಲ್ಯಾಣವನ್ನ ವೈದಿಕಮಯ ಮಾಡ್ತಕ್ಕಂಥ ಒಂದು ಕೆಲಸ. ಅದಕ್ಕೆ ಸಾಮೂಹಿಕವಾಗಿ ಪ್ರತಿಭಟನೆ ಮಾಡಿದಾಗ, ಹೋರಾಟ ಮಾಡಿದಾಗ ಯಶಸ್ಸು ಸಿಕ್ತು. ಅದಕ್ಕೆ ತಡೆ ಬಂತು ಸರ್ಕಾರದಿಂದ, ತಹಶೀಲ್ದಾರ್ ತಡೆ ಕೊಟ್ಟಿದ್ದಾರೆ. ಜೊತೆಗೆ ಇವತ್ತು ಗವರ್ನರ್ ಆಫೀಸ್ನಿಂದ ಕುಲಪತಿಗಳಿಗೆ
ಜೇಡರ ಹಸಿಮಯ ದೇವರ ಹಸಿಮಯ ಆಗ್ತಕ್ಕಂಥ ನಮ್ಮ ವೇದಿಕೆಯಿಂದ ಆರಂಭವಾದಂಥ ಈ ಹೋರಾಟ ಇದಕ್ಕೂ ಕೂಡ ಯಶಸ್ಸು ಬಂತು. ಅದೇ ರೀತಿ ಅಕ್ಕಮಹಾದೇವಿ ವಿಶ್ವವಿದ್ಯಾಲಯಕ್ಕೆ ನಾವು ಹೋರಾಟ ಮಾಡಿ ಅರಬೆತ್ತಲೆ ಬಂದಿಲ್ಲ ಅಂತ ತಿಳ್ಕೊಂಡು ಸುಮಾರು 3-4 ಅಲ್ಲಿ ಪ್ರದರ್ಶನ ಹೋರಾಟ ಮಾಡಿದ್ವಿ. ಅದಕ್ಕೂ ಕೂಡ ಒಂದು ಒಳ್ಳೆಯ ಕಾಲ ಬರುವಂಥದ್ದು. ಮತ್ತು ವಚನ ಅಧ್ಯಯನ ವೇದಿಕೆ ಜಯಶ್ರೀ ಆಲೂರು ಹೇಳಿದಾಗೆ ವಚನ ಪರಾಯಿಷ್ಕರಣೆ ಮತ್ತು ಪರಾಮರ್ಶೆ ಪ್ರಕ್ಷಿಪ್ತ ವಚನಗಳನ್ನು ತೆಗೆತಕ್ಕಂಥ ಕಾರ್ಯ ನಿರಂತರವಾಗಿ ನಾವು ಮಾಡ್ತಾ ಇದ್ದೇವೆ. ನಮ್ಮೆಲ್ಲರ ಸಹಾಯ ಸಹಕಾರ. ಈಗ ಡಾಕ್ಟರ್ ಸಂಗಮೇಶ್ ಕಲಾಳ್ ಅವರು ನಮ್ಮನ್ನು ಉದ್ದೇಶಿಸಿ 45 ಕೇಳ್ಕೊಂತ ಇದ್ದಾರೆ. ಬಸವನ ಮೂರ್ತಿಯೇ ಧ್ಯಾನಕ್ಕೆ ಮೂಲ, ಬಸವನ ಕೀರ್ತಿಯೇ ಜ್ಞಾನಕ್ಕೆ ಮೂಲ, ಬಸವ ಬಸವ ಎಂಬುದೇ ಭಕ್ತಿ ಕಾರಣ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಬಸವಾದಿ ಶರಣರನ್ನ ಸ್ಮರಿಸಿಕೊಳ್ತಾ, ಜಗತ್ತಿನ ಎಲ್ಲ ದಾರ್ಶನಿಕರನ್ನ ಸ್ಮರಿಸಿಕೊಳ್ತಾ, ವಚನ ಅಧ್ಯಯನ ವೇದಿಕೆಯ ಗೂಗಲ್ ಮೀಟ್ ಶರಣ ಚಿಂತನ ಮಾಲಿಕೆ 335ರ ಇವತ್ತಿನ ಕಾರ್ಯಕ್ರಮ ಬಸವ ಅಂತಾರಾಷ್ಟ್ರೀಯ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆ ಮತ್ತು ವಚನ ಅಧ್ಯಯನ ವೇದಿಕೆ ಮತ್ತು ಅಕ್ಕನ ಅರಿವು ಬಳಗದ ಸಂಯುಕ್ತ ಆಶ್ರಯದಲ್ಲಿ ನಡೀತಾ ಇರುವಂತಹ ಈ ಒಂದು ಇವತ್ತಿನ ಅನುಭವದ ದತ್ತಿ ಸ್ಮರಣಾರ್ಥ ದತ್ತಿ ಉಪನ್ಯಾಸವನ್ನ ನಿವೇಶಿಸಿರುವಂತಹ ಶರಣೆ ಅಕ್ಕನವರಂತ ಡಾಕ್ಟರ್ ಸರಸ್ವತಿ ಪಾಟೀಲ್ ವಿಶ್ರಾಂತ ಪ್ರಾಧ್ಯಾಪಕರು, ಗುಲ್ಬರ್ಗ ವಿಶ್ವವಿದ್ಯಾಲಯ. ಇವರ ಪತಿಯವರ ಲಿಂಗೈಕ್ಯ ಡಾಕ್ಟರ್ BR ಪಾಟೀಲ್ ಇಂಗ್ಲೇಶ್ವರ್ ಪ್ರಾಧ್ಯಾಪಕರು, ರಸಾಯನಶಾಸ್ತ್ರ ವಿಭಾಗ, ಗುಲ್ಬರ್ಗ ವಿಶ್ವವಿದ್ಯಾಲಯ. ಇವರ ಸ್ಮರಣಾರ್ಥ ಏರ್ಪಡಿಸಿರುವುದಕ್ಕಾಗಿ ನಾನು ಲಿಂಗೈಕ್ಯ ಡಾಕ್ಟರ್ BR ಪಾಟೀಲ್ ಅವರಿಗೆ ಶರಣ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತಾ ಮತ್ತು ಈ ಒಂದು ವಚನ ಅಧ್ಯಯನ ವೇದಿಕೆ ಪರವಾಗಿ ಸಂಯೋಜಕರಾಗಿರುವಂತಹ ಮಾನ್ಯ ಆತ್ಮೀಯರು ಅಣ್ಣನವರಾದಂಥ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ರವರೇ, ಶರಣ ರುದ್ರಮೂರ್ತಿ ಪ್ರಭುರವರೇ, ಶರಣ ಕುಮಾರ ರಾಜಣ್ಣವರೇ ಮತ್ತು ಶರಣೆ ಡಾಕ್ಟರ್ ದಾನಮ್ಮ ಜಳಿಕೆಯವರೇ ಮತ್ತು ತುಂಬಾ ಅಚ್ಚುಕಟ್ಟಾಗಿ ಅತ್ಯಂತ ಭಾವಪರವಶರನ್ನಾಗಿ ಮಾಡುವಂತಹ ರೀತಿಯಲ್ಲಿ ಪ್ರಾರ್ಥನೆಯನ್ನ ಗೈದು ನಮ್ಮೆಲ್ಲರನ್ನು ಆನಂದಪಡಿಸಿರುವಂತಹ ಅಂತಾರಾಷ್ಟ್ರೀಯ ಸಂಗೀತ ವಿದ್ವಾನರಾದಂಥ ಡಾಕ್ಟರ್ ಮೃತ್ಯುಂಜಯ ಶೆಟ್ಟರ್ ಅವರ ಅಡಿದಾವರೆಗಳಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ಸ್ವಾಗತ ಮತ್ತು ಉಪನ್ಯಾಸಕರ ಪರಿಚಯನ ಮಾಡಿದಂಥ ಅತ್ಯಂತ ಸ್ಪಷ್ಟವಾಗಿ ಶಿಸ್ತುಬದ್ಧವಾಗಿ ಇವತ್ತು ಅದನ್ನು ನೆರವೇರಿಸಿಕೊಟ್ಟಂಥ ಅಕ್ಕನವರ ಅಂತ ಡಾಕ್ಟರ್ ಜಯಶ್ರೀ ಆಲೂರ್ ಅವರಿಗೆ ಶರಣಾರ್ಥಿಗಳನ್ನ ಹೇಳ್ತಾ ಈ ಒಂದು ಗೂಗಲ್ ಮೀಟ್ನಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಶರಣ ತಂದೆ ತಾಯಿಗಳ ಅಂತರಾತ್ಮಕ್ಕೆ ಶರಣಾರ್ಥಿಗಳು. ಇವತ್ತಿನ ಅನುಭವದ ಶೀರ್ಷಿಕೆ ಕಾಯಕ ಯೋಗಿ ಮಡಿವಾಳ ಮಾಚಿದೇವರು. ಇಲ್ಲಿ ಮೊದಲು ಈ ಒಂದು ಶೀರ್ಷಿಕೆಯ ಪದಗಳನ್ನು ನಾವು ಸ್ವಲ್ಪ ನೋಡೋಣ. ಯೋಗಿ ಅನ್ನುವಂತಹ ಪದವು ಜಗತ್ತಿನ ಬಹುತೇಕವಾದಂಥ ಎಲ್ಲ ಧರ್ಮಗಳ ಪರಂಪರೆಗಳಲ್ಲಿ ಮತ್ತು ಭಾರತೀಯ ಪರಂಪರೆಯಲ್ಲಿ ಯೋಗಶಾಸ್ತ್ರದಲ್ಲಿ ಪ್ರಚಲಿತವಾದಂತಹ ಶಬ್ದ ಇದು. ಆದರೆ ಯೋಗಿ ಮತ್ತು ಕಾಯಕ ಯೋಗಿ ಎಂಬ ಪದಗಳು ಶರಣ ಸಂಸ್ಕೃತಿಯಲ್ಲಿ ಅದರದೇ ಆದಂಥ ವಿಶಿಷ್ಟವಾದಂಥ ಆಳವಾದಂಥ ಅರ್ಥವನ್ನು ಹೊಂದಿರುವಂಥ ಪರಿಕಲ್ಪನೆಯ ಪದಗಳಾಗಿವೆ ಇವು. ಯೋಗಿ ಅಂದರೆ ಸಾಮಾನ್ಯವಾಗಿ ಇದನ್ನ ವೈಯಕ್ತಿಕ ಮುಕ್ತಿಗಾಗಿ, ವೈಯಕ್ತಿಕವಾಗಿ ಮೋಕ್ಷವನ್ನು ಪಡೆಯುವುದಕ್ಕಾಗಿ ಒಂದು ಗುರಿಯನ್ನು ಹೊಂದಿರುವಂಥವನು ಯೋಗಿ ಅಂತ ನಾವು ಕರಿತೇವೆ. ಧ್ಯಾನ, ತಪಸ್ಸು, ಮೌನ ಮತ್ತು ವೈರಾಗ್ಯದ ಮೂಲಕ ಆತ್ಮ ಸಾಕ್ಷಾತ್ಕಾರವನ್ನು ಹುಡುಕುವಂತಹ ಇವರು ಯೋಗಿಗಳಾಗಿರ್ತಾರೆ. ಸಂಸಾರ ಲೌಕಿಕ ಜೀವನದಿಂದ ದೂರ ಇದ್ದುಕೊಂಡು ಏಕಾಂತದಲ್ಲಿ ಇದ್ದುಕೊಂಡು ಹಿಮಾಲಯವನೋ ಅಥವಾ ಅರಣ್ಯ ಪ್ರದೇಶಗಳಲ್ಲಿ ತಪಸ್ಸು ಮಾಡುವಂತಹ ಸಾಂಪ್ರದಾಯಿಕ ಯೋಗಿಗಳಿಗೂ ಕೂಡ ಯೋಗಿ ಅಂತ ಕರೀತಾರೆ. ಈ ಭೌತಿಕ ಜಗತ್ತಿನ ಆಶಾಮೇಶಗಳನ್ನು ತೊರೆದು ಇಂದ್ರಿಯಗಳನ್ನು ನಿಗ್ರಹಿಸಿ ಪರಮಾತ್ಮನೊಂದಿಗೆ ಒಂದಾಗುವಂತಹ ನಿಟ್ಟಿನಲ್ಲಿ ಪ್ರಯತ್ನಿಸುವಂಥ ಸಾಧಕ ಅವನಿಗೆ ಯೋಗಿ ಅಂತೇಳಿ ಕರೀತಾರೆ. ಇನ್ನು ಕಾಯಕ ಯೋಗಿ ಪರಾತ್ಪರವಾದ ಸತ್ಯಶುದ್ಧ ಕಾಯಕವ ಮಾಡಿ ನಿರ್ವಂಚಕತ್ವದಿಂದ ಗುರುಲಿಂಗ ಜಂಗಮಕ್ಕೆ ಸಮರ್ಪಿಸಿ ಅವರಿಗೆ ಅತಿಭೃತ್ಯರಾಗಿ ಆಚರಿಸುವವರೇ ಲಿಂಗಾಂಗಿಗಳು ನೋಡಕ್ ಕಲಿದೇವರ ದೇವ ಅಂತ. ನೋಡ್ರಿ, ಕಾಯಕ ಯೋಗಿಗಳು ಹೆಂಗಿರ್ತಾರಪ್ಪ ಅಂದ್ರೆ ಪರಾತ್ಪರ ವಸ್ತುವಿನ ಒಂದು ಅಲ್ಲಿ ಒಂದಾಗುವಂತಹ ನಿಟ್ಟಿನಲ್ಲಿ ಸತ್ಯ ಶುದ್ಧ ಕಾಯಕವನ್ನ ಮಾಡಿ ವಂಚನೆ ಇಲ್ಲದೆ ಗುರುಲಿಂಗ ಜಂಗಮಕ್ಕೆ ತಮ್ಮನ್ನು ಅರ್ಪಿಸಿಕೊಂಡು
ವೃತ್ಯರಾಗಿ ನಡೀತಾ ಇರುವಂತಹ ಲಿಂಗಾಂಗಿಗಳು, ಲಿಂಗಾಂಗ ಸಾಮರಸ್ಯವನ್ನು ಸಾಧಿಸಿಕೊಂಡವ್ರು ಅಂತೇಳಿ ಕಲಿದೇವರ ದೇವ ಅಂತಂದ್ರೆ ಮಾಚಿ ದೇವರು ಕಾಯಕ ಯೋಗಿಯ ಒಂದು ಗುಣಲಕ್ಷಣಗಳನ್ನು ಇಲ್ಲಿ ಅವರು ಹೇಳ್ತಾರೆ. ಇನ್ನು ಕಾಯಕವೇ ಕೈಲಾಸ ಎಂಬುದು 12ನೇ ಶತಮಾನದ ಬಸವಾದಿ ಶರಣರು ಜಗತ್ತಿಗೆ ಕೊಟ್ಟಂತಹ ಅತ್ಯಂತ ಕ್ರಾಂತಿಕಾರಿ ಮತ್ತು ಉದಾತ್ತವಾದಂತಹ ಪರಿಕಲ್ಪನೆ ಇದು. ಇನ್ನು ಕಣ್ಣು ಮುಚ್ಚಿ ಕುಳಿತು ದೇವರನ್ನ ಹುಡುಕುವವನು ಯೋಗಿ ಆದ್ರೆ, ದುಡಿಮೆಯಲ್ಲಿಯೇ ದೇವರನ್ನು ಕಾಣುವವನು ಕಾಯಕ ಯೋಗಿ. ಇನ್ನು ವಿಶ್ವ ಕಲ್ಯಾಣಕ್ಕಾಗಿ, ಸಕಲ ಜೀವರಾಶಿಗಳಿಗೆ ಒಳಿತಿಗಾಗಿ, ಸಮಾಜದ ಹಿತಕ್ಕಾಗಿ, ತನ್ನ ಹಿತ ಸಮಾಜದ ಹಿತವೇ ತನ್ನ ಹಿತ ಎಂದು ನಂಬಿ ದುಡಿಮೆಯಲ್ಲೇ ದೇವರನ್ನ ಕಾಣುವಂಥವ್ರು ಯಾರೋ ಅವರು ಕಾಯಕ ಯೋಗಿಗಳು ಅಂತ ಹೇಳಿ ನಮ್ಮ ಶರಣ ತತ್ವದಲ್ಲಿ ನಾವು ವಿವರಣೆಯನ್ನು ಮಾಡ್ತೇವೆ. ಇನ್ನು ನಿಷ್ಠೆ, ಕಾಯಕದಲ್ಲಿ ಪ್ರಮುಖವಾದಂತಹ ಗುಣಲಕ್ಷಣ ಯಾವುದಪ್ಪ ಅಂದ್ರೆ ನಿಷ್ಠೆ. ನಿಷ್ಠೆ ಅನ್ನುವಂಥದ್ದು ಏನಪ್ಪಾ ಅಂದ್ರೆ ಮನುಷ್ಯನ ವ್ಯಕ್ತಿತ್ವದ ಅತ್ಯಂತ ಶ್ರೇಷ್ಠವಾದಂತಹ ಮತ್ತು ಪವಿತ್ರವಾದಂತಹ ಗುಣಗಳಲ್ಲಿ ಒಂದಾಗಿರುವಂತಹದ್ದು. ನಿಷ್ಠೆ ಅಂದ್ರೆ ಅಚಲವಾದ ನಂಬಿಕೆ, ಪ್ರಾಮಾಣಿಕತೆ, ಸಮರ್ಪಣಾ ಭಾವ ಅನ್ನುವಂತಹದ್ದನ್ನ ಅರ್ಥವನ್ನ ಕೊಡುತ್ತೆ. ಇನ್ನು ಅದನ್ನ ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡಿದಾಗ ಒಂದು ತತ್ವ ಸಿದ್ಧಾಂತವನ್ನ ಸತ್ಯದಿಂದ ಕರ್ತವ್ಯಪೂರ್ವಕವಾಗಿ ವ್ಯಕ್ತಿ, ಸಮಾಜ ಅಥವಾ ದೈವತ್ವದ ಮೇಲೆ ಇಟ್ಟಿರುವ ಅಚಲವಾದಂತಹ ನಂಬಿಕೆ ಅದು. ಆಮೇಲೆ ಅಚಲವಾದ ನಂಬಿಕೆಯ ಜೊತೆಗೆ ಪ್ರಾಮಾಣಿಕತೆ ಮತ್ತು ಸಮರ್ಪಣಾ ಭಾವವನ್ನು ಹೊಂದಿರುವಂತಹದ್ದು ಯಾವ ಗುಣಲಕ್ಷಣನೋ ಅದು ನಿಷ್ಠೆ. ಈ ಕಾಯಕ ಯೋಗಿಯಲ್ಲಿ ಅಥವಾ ಕಾಯಕದಲ್ಲಿ ನಿಷ್ಠೆ ಪ್ರಧಾನ ಪಾತ್ರವನ್ನು ವಹಿಸುತ್ತೆ. ಇನ್ನು ನಿಷ್ಠಾವಂತನ ಲಕ್ಷಣಗಳು ಯಾವುದು? ಕಾಯಕ ಯೋಗಿಯನ್ನ ನಾವು ಅರ್ಥ ಮಾಡೋಕ್ಕಿಂತ ಮೊದಲು ನಿಷ್ಠಾವಂತನ ಲಕ್ಷಣಗಳು ಯಾವುದು ಅನ್ನುವಂಥದ್ದನ್ನು ನಾವು ತಿಳಿಯೋಣ. ನಿಷ್ಠಾವಂತನಾಗಿ ಜೀವಿಸುವುದು ಒಂದು ನಿರಂತರವಾದಂತಹ ಸಾಧನೆ, ಸುಮ್ಮನೆ ಬರುವಂತಹದ್ದು ಅಲ್ಲ. ನಿಷ್ಠಾವಂತನಾಗಿರ್ಬೇಕಾದ್ರೆ ಅವರು ಸಮಾಜಕ್ಕೆ ಮಾದರಿಯಾಗಿರುವಂತಹ ರೀತಿಯಲ್ಲಿ ಬದುಕನ್ನು ಕಟ್ಟಿಕೊಂಡವ್ರು ಇರ್ತಾರೋ ಅವರು ನಿಷ್ಠಾವಂತರು ಅಂತೇಳಿನೂ ಸಹಿತ ಇದಕ್ಕೆ ವ್ಯಾಖ್ಯಾನ ಮಾಡಲಾಗ್ತಾ ಇದೆ. ಇನ್ನು ಅದು ಸ್ಪಷ್ಟವಾದಂತಹ ಒಂದು ವ್ಯಾಖ್ಯಾನ ಏನಂದ್ರೆ ಶರಣ ತತ್ವದಲ್ಲಿ ಆತ್ಮಸಾಕ್ಷಿಗೆ ಅನುಗುಣವಾಗಿ, ಆತ್ಮಸಾಕ್ಷಿಗೆ ಬದ್ಧರಾಗಿ ಸತ್ಯವನ್ನೇ ನುಡಿಯುವುದು, ನುಡಿದಂತೆ ನಡೆಯುವುದು, ನಿಸ್ವಾರ್ಥವಾದಂತಹ ಸೇವೆಯನ್ನು ಮಾಡೋದು, ಆಮಿಷಗಳಿಗೆ ಬಲಿ ಆಗದೇ ಇರೋದು ಮತ್ತು ಸ್ಥಿತಪ್ರಜ್ಞತೆಯ ಸ್ಥಿರತೆಯನ್ನು ಕಾಯ್ಕೊಳ್ಳೋದು ಬಹಳ ಮುಖ್ಯ. ಇವು ಮ್ಯಾಲಿನ ಎಲ್ಲಾ ಗುಣಗಳು ಇರ್ತಾವ ನಮ್ಮಲ್ಲಿ, ಆದ್ರೆ ಸ್ಥಿರತೆಯನ್ನು ಕಾಯ್ದುಕೊಳ್ಳಿಲ್ಲ ಅಂತಂದ್ರೆ ಅದು ಸಾರ್ಥಕ ಆಗುವುದಿಲ್ಲ. ಆ ನಿಟ್ಟಿನಲ್ಲಿ ಆತ್ಮಸಾಕ್ಷಿಗೆ ಬದ್ಧವಾಗಿ ಸತ್ಯವನ್ನೇ ನುಡಿಯುತ್ತಾ, ನುಡಿದಂತೆ ನಡೆಯುತ್ತಾ, ನಿಸ್ವಾರ್ಥ ಸೇವೆ ಮಾಡುತ್ತಾ, ಆಮಿಷಗಳಿಗೆ ಬಲಿಯಾಗದೆ ಸ್ಥಿತವಾದ ಪ್ರಜ್ಞೆಯಿಂದ ಇರುವುದೇ ನಿಷ್ಠಾವಂತನ ಲಕ್ಷಣ ಅಥವಾ ನಿಷ್ಠಾವಂತ ಅಂತ ನಾವು ಕರೆಯಬಹುದು. ಇನ್ನು ಮಾಚಿದೇವರು ಇವತ್ತು ವಿಷಯ ಕೊಟ್ಟಿದ್ದಾರೆ, ಕಾಯಕ ಯೋಗಿ ಮಾಚಿದೇವರು ಅಂತ. ಅವರು ಕೇವಲ ಕಾಯಕ ಯೋಗಿ ಅಲ್ಲ, ಅಮರರಾಗಿರುವಂತಹ ಕಾಯಕ ಯೋಗಿ ಮಾಚಿದೇವರು ಅಂತೇಳಿ ನಾನು ಕರೀಲಿಕ್ಕೆ ಇಷ್ಟಪಡ್ತೇನೆ. ಅವ್ರು ಇಷ್ಟು ಅವರು ನಿಷ್ಠಾವಂತರಾಗಿದ್ರು, ಕಾಯಕ ಯೋಗಿಗಳಾಗಿದ್ದವರು ಅಂತಂದ್ರೆ ತ್ಯಾಗ ಮತ್ತು ಬಲಿಷ್ಠ ಹೋರಾಟದಿಂದ ವಚನ ಸಾಹಿತ್ಯವನ್ನು ಉಳಿಸಿದ್ದಾರೆ. ಎರಡನೇದಾಗಿ ಮಾನವ ಕುಲಕ್ಕೆ ಅಮೂಲ್ಯ ತತ್ವಗಳನ್ನ ಉಳಿಸಿ ಮತ್ತು ಅವುಗಳ ಪ್ರಗತಿಗೆ ಕಾರಣರಾಗಿದ್ದಾರೆ. ಮೂರನೇದ್ದು, ಅವರು ಉಳಿಸಿ ಹೋದ ವಚನ ಸಾಹಿತ್ಯದ ವಿಚಾರಗಳು, ಐಡಿಯಲ್ಸ್ ಮತ್ತು ಸತ್ಕರ್ಮಗಳು ಅಂದ್ರೆ ಲೆಗಸೀಸ್ ಸಮಾಜದಲ್ಲಿ ಬೆಳಕನ್ನ ತಂದು ಚಿರಕಾಲವಾಗಿ ಅವು ಶಾಶ್ವತ ಉಳಿಯುವಂತೆ ಮಾಡಿದಂಥವ್ರು ಯಾರಪ್ಪ ಅಂದ್ರೆ ಮಾಚಿದೇವರು. ಮಾಚಿದೇವರ ವ್ಯಕ್ತಿತ್ವ ಇತಿಹಾಸದ ಪುಟಗಳಲ್ಲಿ ಮತ್ತು ಜನರ ಮನಸ್ಸಿನಲ್ಲಿ ಅಮರವಾಗಿ ಉಳಿದೇವೆ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ಕಾಯಕ ಯೋಗಿ ಶಬ್ದದಲ್ಲಿ ಕಾಯಕ ಅಂದ್ರೆ ಸಾಮಾನ್ಯವಾದಂಥ ಅರ್ಥದಲ್ಲಿ ಕೆಲಸ, ಉದ್ಯೋಗ, ವೃತ್ತಿ, ಕಾರ್ಯ ಇತ್ಯಾದಿ ಸಾಮಾನ್ಯವಾದಂಥ ಅರ್ಥಗಳನ್ನ ಇದೆ. ಆದರೆ ಶರಣ ತತ್ವದಲ್ಲಿ ಆ ವೃತ್ತಿಗೆ ಘನವಾದ ವಿಶೇಷ ಅರ್ಥವನ್ನ ಕೊಡುವಂತಹ ಪದವೇ ಕಾಯಕ. ಅದಕ್ಕೆ ಅದು ಕಾಯಕದ ಹೆಂಗೆ ಲಕ್ಷಣ ಇರ್ತೈತಿ ಅಂದ್ರೆ ಸ್ವಾವಲಂಬಿಯಾಗಿರ್ತೈತಿ, ಪರಿಶ್ರಮದ ದುಡಿಮೆಯಿಂದ ಕೂಡಿರುತ್ತೈತಿ. ಕಾಯಕವೆಂದು ಕಾಯವ ಬಳಲಿಸದೆ, ತನು ಕರಗದೆ, ಮನ ನೋಯದೆ, ಕಾಡಿ ಬೇಡಿ ಮಾಡುವುದು ದಾಸೋಹವೇ. ಆವ ಕಾಯಕವು ಪ್ರಾಣವೇ ಕಡಿಯಾಗಿ, ದ್ರವ್ಯ ಮೊದಲಾಗಿ, ಚಿತ್ತ ಶುದ್ಧದಲ್ಲಿ ಗುರುಚರಕ್ಕೆ ಮುಯ್ಯಾಂತು ಬಂದುದಕ್ಕೆ ಸರಿಗಂಟು, ಲಿಂಗ ದೇಹಿಗಳಿಗೆಲ್ಲ ಒಂದೇ ಪ್ರಮಾಣದಲ್ಲಿ ಸಂದುದು
ಈಶಾನ್ಯ ಮೂರ್ತಿ ಮಲ್ಲಿಕಾರ್ಜುನ ಲಿಂಗಕ್ಕೆ ತೃಪ್ತಿ ಅಂತ ಹೇಳಿ ಶರಣ ಶಿವಲಿಂಗ ಮಂಚಣ್ಣನವರು ಈ ಕಾಯಕದ ಒಂದು ಭಾವವನ್ನ, ಕಾಯಕದ ಮೂಲ ತಳಹದಿಯನ್ನು ಅವರು ವಿವರಣೆ ಮಾಡಿದ್ದಾರೆ. ಇನ್ನು ಮುಂದಿನ ಲಕ್ಷಣ ಸತ್ಯ, ಶುದ್ಧ, ನ್ಯಾಯವಾಗಿರುವಂತಹ ಮತ್ತು ಹೆಚ್ಚಿನ ದುಡಿಮೆಯಿಂದ ಪರಸೇವೆಯನ್ನು ಮಾಡುವಂತಹದ್ದು. ಅಷ್ಟೇ ಅಲ್ಲ, ಬಹಳ ಮಹತ್ವದಂದ್ರೆ ಈ ರೀತಿ ನಾವು ದುಡಿದಾಗ ಇದ್ದಾಗ, ಸತ್ಯ ಶುದ್ಧ ನ್ಯಾಯ ದುಡಿಮೆಯಿಂದ ಇದ್ದಾಗ ದೇವರ ಹಂಗನೂ ಇರೋದಿಲ್ಲ ಅನ್ನುವಂಥದ್ದನ್ನ ಮಾಚಿದೇವರು ಒಂದ್ ಕಡೆ ಹೇಳ್ತಾರೆ. ಇನ್ನು ಈ ಕಾಯಕ ಅನ್ನುವಂಥದ್ದು ಮೇಲು ಕೀಳಿಲ್ಲದ ಸಮಾನ ಶ್ರಮಗೌರವವನ್ನು ಹೊಂದಿರುವಂತಹ ಒಂದು ತತ್ವವಾಗಿದೆ. ಆವ ಕಾಯಕವ ಮಾಡಿದಡು ಒಂದೇ ಕಾಯಕವಯ್ಯ, ಆವ ವೃತವಾದಡು ಒಂದೇ ವೃತವಯ್ಯ, ಆಯ ತಪ್ಪಿದಡೆ ಸಾವಿಲ್ಲ, ವೃತ ತಪ್ಪಿದಡೆ ಕೂಡಲಿಲ್ಲ. ಕಾಕ ಪಿಕದಂತೆ ಕೂಡಲು ನಾಯಕ ನರಕ ಗಂಗೇಶ್ವರ ಲಿಂಗದಲ್ಲಿ ಅಂತೇಳಿ ಮಾರಯ್ಯಗಳ ಮಡದಿ ಗಂಗಮ್ಮನವ್ರು ನುಡಿತಾರೆ. ಎಷ್ಟು ಅದ್ಭುತವಾಗಿ ತಾಯಿ ಮೇಲು ಕೀಳದ ಮತ್ತು ಸಮಾನ ಶ್ರಮಗೌರವ ಇರುವಂತಹ ಇದಕ್ಕೆ ವೃತ್ತಿಗೆ ಕಾಯಕ ಅನ್ನೋದನ್ನು ಬಿಡಿಸಿ ಅವರು ಇಲ್ಲಿ ವ್ಯಾಖ್ಯಾನವನ್ನ ಕೊಟ್ಟಿದ್ದಾರೆ. ಇನ್ನು ಕಾಯಕ ಇಂಥ ಒಳ್ಳೆಯ ಸತ್ಯಶುದ್ಧವಾದಂತಹ ಈ ಕಾಯಕದ ಪರಿಣಾಮ ಏನಾಗುತ್ತೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಳೋಣ. ಚಿತ್ತ ಶುದ್ಧದಲ್ಲಿ ಕಾಯಕವ ಮಾಡುವಲ್ಲಿ ಸದ್ಭಕ್ತಂಗೆ ಎತ್ತ ನೋಡಿದಳತ್ತೆ ಲಕ್ಷ್ಮಿ ತಾನಾಗಿಪ್ಪಳು ಅಂತೇಳಿ ಇದಕ್ಕೆ ಲಕ್ಕಮ್ಮನವ್ರು ಹೇಳ್ತಾರೆ. ಅಂದರೆ ನಾವು ಕಾಯಕವನ್ನ ಅಂದ್ರೆ ಸತ್ಯ ಶುದ್ಧ ಪರಿಶ್ರಮದ ದುಡಿಮೆಯನ್ನ ಮಾಡೋದ್ರಿಂದ ನಮಗೆ ಲಕ್ಷ್ಮಿ ತಾನಾಗೆ ಬಂದ್ಬಿಡ್ತಾಳೆ. ಯಾವುದೇ ಪೂಜಾ ಪುನಸ್ಕಾರಗಳು ವೃತಗಳನ್ನ ಮಾಡೋದ್ರಿಂದ ಬರೋದಿಲ್ಲ. ನಮ್ಮ ಸತ್ಯ ಶುದ್ಧ ಚಿತ್ತದಲ್ಲಿ ಇರುವಂತಹ ಕಾಯಕದಿಂದ ನಮಗೆ ಎಲ್ಲ ರೀತಿಯ ಸಂಪತ್ತು, ನಮಗೆ ಜ್ಞಾನ ಸಂಪತ್ತು, ಧನ ಸಂಪತ್ತು, ಆರೋಗ್ಯ ಸಂಪತ್ತು ಎಲ್ಲವೂ ಸಿಗುತ್ತೈತೆ ಅನ್ನುವಂಥ ಮಾತನ್ನ ಇದಕ್ಕೆ ಲಕ್ಕಮ್ಮನವರು ಇಲ್ಲಿ ಹೇಳ್ತಾರೆ. ಇನ್ನು ಮಾಚಿದೇವರು ಬಹುಶಃ ಈ ಕಾಯಕ ಯೋಗಿ ಅನ್ನುವಂಥ ಶಬ್ದ ಬಹಳ ಒಳ್ಳೆಯ ಶಬ್ದವನ್ನು ಆರಿಸಿಕೊಟ್ಟಿದ್ದಾರೆ. ಮಾಚಿದೇವರು ನಡೆದು ಬಂತ ಕಾಯಕ ಯೋಗಿ ಮಾರ್ಗ ಯಾವುದಪ್ಪ ಅಂತ ತಿಳ್ಕೊಳೋದಾದ್ರೆ ಸತ್ಯ ಸದಾಚಾರ, ಸದ್ಭಕ್ತಿ, ಸತ್ಕ್ರಿಯ, ಸಮ್ಯಕ್ ಜ್ಞಾನ, ಸತ್ಕಾಯಕ, ಸದ್ಭಕ್ತಿ ಪ್ರಿಯ, ಸದ್ಧರ್ಮಿಗೆ, ಕಾಲಕರ್ಮದ ಭಯ ಉಂಟೆ ಕಲಿದೇವರ ದೇವ ಅಂತ ತಥಾ ಮಾಚಿದೇವರೇ ಕಾಯಕ ಯೋಗಿಯ ಮತ್ತು ಕಾಯಕದ ಮಹತ್ವವನ್ನು ಅವರು ಇಲ್ಲಿ ಹೇಳ್ತಾರೆ. ಎಷ್ಟು ನೋಡ್ರಿ, ಸತ್ಯದಿಂದ, ಸದಾಚಾರದಿಂದ, ಸದ್ಭಕ್ತಿಯಿಂದ, ಸತ್ಕ್ರಿಯೆಗಳಿಂದ, ಸಮ್ಯಕ್ ಜ್ಞಾನದಿಂದ, ಸತ್ಕಾಯಕದಿಂದ, ಸದ್ಭಕ್ತಿ ಪ್ರಿಯನಾಗಿ, ಸದ್ಧರ್ಮಿಯಾಗಿ, ಕಾಲಕರ್ಮದ ಭಯನ ಇರೋದಿಲ್ಲ ಈ ರೀತಿ ನಡ್ಕೊಂಡ್ರಿ ಅನ್ನುವಂಥ ಮಾತನ್ನು ಇವರು ಮಡಿವಾಳ ಮಾಚಿದೇವರು ನಮಗೆ ಹೇಳ್ತಾರೆ. ಅವರು ಇದೇ ತಳಹದಿ ಮೇಲೆ ಇಡೀ ಜೀವನವನ್ನ, ತಮ್ಮ ಜೀವನ ಕಟ್ಟಿಕೊಂಡು ಬಂದ್ರು ಅನ್ನುವಂಥದ್ದನ್ನು ಮುಂದೆ ನೋಡೋಣ. ಹೀಗಾಗಿ ನಾವು ಅವರಿಗೆ ಕಾಯಕ ಯೋಗಿ ಮಡಿವಾಳ ಮಾಚಿದೇವರು ಅನ್ನುವಂಥದ್ದು ಅತ್ಯಂತ ಸೂಕ್ತವಾದಂತಹ ಪದ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಇನ್ನು ಮಾಚಿದೇವರು ಕಾಯಕವನ್ನ ಕೇವಲ ಸತ್ಯ ಶುದ್ಧ ಪವಿತ್ರ ಅಷ್ಟೇ ಕಾಣಲಿಲ್ಲ. ಅವರು ಕಾಯಕ ಒಂದು ಪವಿತ್ರ ಆಧ್ಯಾತ್ಮಿಕ ಸಾಧನೆಯ ರೀತಿಯಲ್ಲಿ ಅವರು ಆಚರಣೆ ಮಾಡ್ಕೊಂಡು ಬಂದ್ರು. ಕಾಯಕವು ಅದೊಂದು ಪವಿತ್ರ ಆಧ್ಯಾತ್ಮಿಕ ಸಾಧನೆಯಾಗಿತ್ತು ಅವರ ಜೀವನದಲ್ಲಿ. ಭೌತಿಕ ವಸ್ತ್ರಗಳನ್ನು ಸ್ವಚ್ಛಗೊಳಿಸುವ ನೆಪದೊಳಗ ಮಾನವನ ಅಹಂಕಾರ, ಕಾಮ, ಕ್ರೋಧಾದಿ ಷಟ್ ವರ್ಗಗಳನ್ನು, ಮನಸ್ಸಿನ ಮೈಲಿಗೆಯನ್ನು ತೊಳೆಯುವುದು ಇವರ ಕಾಯಕದ ಆಂತರಿಕ ಆಶಯವಾಗಿತ್ತು. ಅಂದ್ರೆ ಭೌತಿಕವಾಗಿ ಬಹಿರಂಗದಲ್ಲಿ ನಾವು ಕಾಯಕದ ಶುದ್ಧಿಯನ್ನು ಕಂಡ್ರೆ ಅಂತರಂಗದ ಆಧ್ಯಾತ್ಮಿಕ ಸಾಧನೆಯೇ ಈ ಕಾಯಕ ಅನ್ನುವಂಥದ್ದನ್ನ ಕಾಯಕದ ಆಂತರಿಕ ಸ್ವರೂಪವನ್ನು ಕೂಡ ಇಲ್ಲಿ ಅವರು ಮಡಿವಾಳ ಮಾಚಿದೇವರು ಹೇಳ್ತಾರೆ. ಇನ್ನು ಅವರ ಜೀವನದ ಒಂದು ಹಂತಗಳನ್ನ, ಅವರು ಜೀವನದಲ್ಲಿ ನಡೆದು ಬಂದಂತಹ ರೀತಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊಟ್ಟ ಮೊದಲನೇದು ಬಾಲ ಕಾಯಕ ಯೋಗಿ ಅಂತ ಹೇಳಿ ನಾನು ಕೈ ಹಿಡಲಿಕ್ಕೆ ಇಷ್ಟಪಡ್ತೇನೆ. ಶಿವಭಕ್ತಿಯ ಕುಟುಂಬದ ತಂದೆ ಪರ್ವತ ದೇವರು ಅಂದ್ರೆ ಪರ್ವತಯ್ಯ, ತಾಯಿ ಸುಜ್ಞಾನ ದೇವಿ, ಸುಜ್ಞಾನಮ್ಮನು ಅಂತ ಕರೀತಾರೆ. ಇವರುಗಳ ಸದ್ಭಕ್ತಿ, ಸದಾಚಾರ, ಇವರು ಸಂಸ್ಕಾರವಂತರಾಗಿದ್ರು. ಮಗ ಮಾಚಯ್ಯನನ್ನ ಅಷ್ಟೇ ಭಕ್ತಿ ಸದಾಚಾರಗಳ ಮೂಲಕ ಅವನನ್ನ ಪಾಲಿಸುತ್ತಾ ಬರ್ತಾರೆ. ತಮ್ಮ ಮನೆತನದ ಬಟ್ಟೆ ತೊಳೆಯುವ ಕಾಯಕದಲ್ಲಿ ತಮ್ಮೊಂದಿಗೆ ಕರೆದುಕೊಂಡು ಹೋಗ್ತಾ ಇರ್ತಾರೆ. ಚಿಕ್ಕ ಮಗುದಾಗ ಅವ್ನು ಕರ್ಕೊಂಡೇ ಹೋಗ್ತಿರ್ತಾರೆ. ಮಾಚಯ್ಯ ಎಂದೂ ಸುಮ್ಮನೆ ಕೂರ್ತಾ ಇದ್ದಿದ್ದಿಲ್ಲ. ಸಣ್ಣ ಸಣ್ಣ ಬಟ್ಟೆಗಳನ್ನು ತೊಳಿತಾ ಇದ್ದ. ಬಟ್ಟೆಗಳನ್ನ ಒಣಗಿಸಲು ಅವನು ಹರುತ್ತಿದ್ದ. ಒಣಗಿನ ಬಟ್ಟೆಗಳನ್ನು ಮಡಿಸಿ ಚೆಂದಾಗಿ ಜೋಡಿಸಿಡ್ತಾ ಇದ್ದ. ಬಟ್ಟೆಗಳನ್ನ ಮತ್ತೆ ತಂದೆ ತಾಯಿಗಳೊಂದಿಗೆ ಹೋಗಿ ಅವರವರ ಮಡಿ ಬಟ್ಟೆಗಳನ್ನ ಅವರವರಿಗೆ ಮುಟ್ಟಿಸುವಂತ ಕೆಲಸವನ್ನು ಮಾಡ್ತಿದ್ದ.
ಅವನು ಮುಂದೆ ಬೆಳೆಯುತ್ತಾ ಹದಿವಯಸ್ಸಿನಲ್ಲಿ ದೊಡ್ಡವರು ಮಾಡುವಷ್ಟರ ಮಟ್ಟಿಗೆ ಕೆಲಸವನ್ನು ಸಮರ್ಥವಾಗಿ ಮಾಡ್ತಾ ಇದ್ದ. ತಂದೆ ತಾಯಿಗಳಿಗೆ ಕಾಯಕದಲ್ಲಿ ಸಹಾಯಕನಾಗಿದ್ದ ಅನ್ನುವಂಥದ್ದು. ಅದಕ್ಕೆ ಅವನು ಬಹಳ ಕಾಯಕ ಯೋಗಿಯಾಗಿಯೇ ತಂದೆ ತಾಯಿಗಳ ಜೊತೆಗೆ ಇದ್ದ ಅನ್ನುವಂಥದ್ದು. ಇನ್ನು ಮುಂದೆ ಅವನ ವಿದ್ಯಾಭ್ಯಾಸ ಬರುತ್ತೆ. ಇಲ್ಲಿ ಇದಕ್ಕೆ ನಾನು ಈ ಹಂತವನ್ನ ನಾನು ಕಲಿಕೆಯ ಕಾಯಕ ಯೋಗಿ ಮಾಚಯ್ಯ ಅಂತ ಕರೀಲಿಕ್ಕೆ ಇಷ್ಟಪಡ್ತೇನೆ. ಕಲಿಕೆಯೂ ಕೂಡ ಒಂದು ಜೀವನದಲ್ಲಿ ಒಂದು ಕರ್ತವ್ಯ. ಕರ್ತವ್ಯವೇ ಕಾಯಕ, ಕರ್ತವ್ಯವೇ ದೇವರು ಆಗಿರ್ತೈತೆ. ಆದ್ರಿಂದ ಕಲಿಕೆಯೂ ಕೂಡ ಅಂದ ಕಾಯಕ. ಈ ಹಿಪ್ಪರಿಯಲ್ಲಿರುವ ಕಲ್ಲಿನಾಥ ದೇವಸ್ಥಾನದಲ್ಲಿ ಇರುತ್ತಿದ್ದಂತಹ ಮಲ್ಲಿಕಾರ್ಜುನ ಈ ಗುರುಗಳು ಸಕಲ ವೇದಶಾಸ್ತ್ರಗಳ ಬೋಧನೆಯನ್ನ ಮಾಡ್ತಾರೆ. ಅವರು ಅವನಿಗೆ ಅಧ್ಯಯನ ಮಾಡಿಸುವಂತ ಸಂದರ್ಭದಲ್ಲಿ ಆ ವೇದಶಾಸ್ತ್ರಗಳಲ್ಲಿ ಬರುವಂತಹ ಮೂಢನಂಬಿಕೆಗಳು, ವಾಸ್ತವಿಕವಲ್ಲದಂತಹ ಸಂಗತಿಗಳು, ಮೇಲು ಕೀಳು ವ್ಯವಸ್ಥೆಗಳು ಮಾಚಯ್ಯನಿಗೆ ಅವನಿಗೆ ಹಿಡಿಸ್ತಾ ಇರ್ತಿದ್ದಿಲ್ಲ. ಅಷ್ಟೇ ಅಲ್ಲ, ಇಷ್ಟ ಬರ್ತಿದ್ದಿಲ್ಲ. ಅಷ್ಟೇ ಅಲ್ಲ, ಗುರುಗಳೊಂದಿಗೆ ತಮ್ಮ ಮನಸ್ಸಿಗೆ ಒಪ್ಪದ ವಿಷಯಗಳನ್ನ ಅವರೊಂದಿಗೆ ವಾದ ವಿವಾದವನ್ನ ಮಾಡ್ತಾ ಬರ್ತಾರೆ. ಆಗ ಗುರುಗಳಿಗೆ ಅವನ ಒಂದು ಹುಟ್ಟಿನಿಂದ ಇರುವಂತಹ ಬುದ್ಧಿ ಚಾಣಾಕ್ಷತೆ, ಬುದ್ಧಿ ಕೌಶಲ್ಯವನ್ನ ನೋಡಿ ಏನ್ ಮಾಡ್ತಾರಂದ್ರೆ, ಸಂಪ್ರದಾಯವಾದಿ ಸಮಾಜದಲ್ಲಿ ಮಾಚಯ್ಯನವರಿಗೆ ಯಾವುದೇ ರೀತಿ ಅಪಾಯ ಆಗಬಾರದು ಅಂತ ಹೇಳಿ ಅವರನ್ನ ಏನ್ ಮಾಡ್ತಾರಂತಂದ್ರೆ, ಅವರನ್ನ ಹೆಚ್ಚಿನ ವಿದ್ಯಾಭ್ಯಾಸಕ್ಕ ಬೇರೆ ಕಡೆ ಕಳಿಸ್ಬೇಕನ್ನುವಂತ ತೀರ್ಮಾನ ಮಾಡ್ತಾರೆ. ಇಲ್ಲಿ ಏನಾಗುತ್ತದೆ, ಇಲ್ಲಿ ಅವರು ಇನ್ನೂ ಯುವಕನಾಗಿದ್ದಾಗನೇ ಮೂಢನಂಬಿಕೆ ವಿರೋಧಿ ನಿಷ್ಠೆಯನ್ನ ಅವರು ತೋರಿಸಿದ್ದು ಬಹಳ ಮಹತ್ವದ್ದಾಗಿದೆ ಅನ್ನುವಂಥದ್ದನ್ನ ಗಮನಿಸ್ಬೇಕು. ಮುಂದೆ ಗುರುಗಳು ಏನ್ ಮಾಡ್ತಾರೆ, ಅವ್ನು ಬೇರೆ ಕಡೆ ಕರ್ಕೊಂಡು ಹೋಗಿ ಇವನ್ನ ರಕ್ಷಣೆ ಮಾಡಬೇಕು, ಬೆಳೆಸ್ಬೇಕು ಅನ್ನುವಂಥ ದೃಷ್ಟಿಯಿಂದ ಮಲ್ಲಿಕಾರ್ಜುನ ಗುರುಗಳು ಏನ್ ಮಾಡ್ತಾರೆ ಅಂದ್ರೆ, ಹಿಪ್ಪರಿಯಿಂದ ಆಂಧ್ರ ಪ್ರದೇಶದ ಕಾಕತೀಯ ಸಾಮ್ರಾಜ್ಯದ ಚಕ್ರವರ್ತಿಯ ರಾಜ್ಯದ ರಾಜಧಾನಿ ಆದಂತಹ ವಾರಂಗಲ್ ಪಟ್ಟಣಕ್ಕೆ ಕರೆದುಕೊಂಡು ಬರ್ತಾರೆ. ಅಲ್ಲಿನ ಗರಡಿ ಮನೆಯ ಪ್ರಧಾನರಾಗಿದ್ದಂತಹ ಲಿಂಗಣ್ಣ ಜಟ್ಟಿಗಳಲ್ಲಿ ಮಾಚಯ್ಯನವರನ್ನ ಹೆಚ್ಚಿನ ಅಭ್ಯಾಸಕ್ಕೆ ಬಿಡ್ತಾರೆ. ಇದು ಒಂದು ದೊಡ್ಡ ಒಂದು ಜೀವನದಲ್ಲಿ ತಿರುವು ಅಂತ ಹೇಳಬೇಕು. ಇದಕ್ಕೆ ಕಾರಣರಾದಂಥವ್ರು ಯಾರಪ್ಪ ಅಂದ್ರೆ ಮಲ್ಲಿಕಾರ್ಜುನಯ್ಯ ಗುರುಗಳು ಅನ್ನುವಂತಹದ್ದು. ಇನ್ನು ಕಾಕತೀಯ ಸಾಮ್ರಾಜ್ಯ ಚಕ್ರವರ್ತಿ ಮೊದಲನೆಯ ಪ್ರತಾಪರುದ್ರರು ಮಾಚಯ್ಯನವರ ಸಾಹಸ, ವೀರತನ, ಧೀರತನಗಳನ್ನ ತಿಳಿದು ಆಕರ್ಷಣೆ ಆಗ್ತಾರೆ. ಲಿಂಗಣ್ಣ ಜಟ್ಟಿ ಅವರ ಹತ್ತಿರ ಬಂದು ಅವರ ಒಪ್ಪಿಗೆಯನ್ನ ಪಡೆದು ಕಾಕತೀಯ ದೊರೆ ಪ್ರತಾಪರುದ್ರ ಏನ್ ಮಾಡ್ತಾರೆ ಅಂದ್ರೆ, ಮಾಚಯ್ಯನವರು ತಮ್ಮ ಸೇನೆಯ ಸೇನಾಧಿಪತಿಯನ್ನಾಗಿ ನೇಮಕ ಮಾಡ್ತಾರೆ. ಇದು ಬಹಳ ಸಂತೋಷದ ಸಂಗತಿ. ಇದರಲ್ಲಿ ಮಾಚಯ್ಯನವರಲ್ಲಿದ್ದಂತ ಕಲಿಕಾ ನಿಷ್ಠೆ ಮತ್ತು ಕಾಯಕ ನಿಷ್ಠೆ ಎದ್ದು ಕಾಣ್ತಾ ಇದೆ. ಅದೇ ಕಾರಣಕ್ಕಾಗಿನೇ ಕಾಕತೀಯ ಸಾಮ್ರಾಜ್ಯದ ಚಕ್ರವರ್ತಿಯ ಸೇನೆಯ ಅಧಿಕಾರಿಯಾಗಿ ಆಗ್ತಾ ಇರೋದು ಒಂದು ಹೆಮ್ಮೆಯ ಸಂಗತಿಯಾಗಿದೆ. ಇನ್ನು 12ನೇ ಶತಮಾನದಲ್ಲಿ ಕಲ್ಯಾಣದ ಚಾಲುಕ್ಯರು ಮತ್ತು ಈ ವಾರಂಗಲ್ನ ಕಾಕತೀಯ ಸಾಮ್ರಾಜ್ಯದ ಅರಸರ ನಡುವೆ ರಾಜಕೀಯ ಮತ್ತು ಸಾಂಸ್ಕೃತಿಕವಾಗಿ ಒಳ್ಳೆಯ ಸಂಬಂಧಗಳಿರುತ್ತವೆ. ಅಲ್ಲದೆ ಅದೇ ಕಾಲಘಟ್ಟದಲ್ಲಿ ಅನುಭವ ಮಂಟಪ ಸ್ಥಾಪನೆಯಾಗಿ ಬಸವಣ್ಣನವರ ಪ್ರಭಾವ ದೇಶ ವಿದೇಶಗಳಿಗೆಲ್ಲ ಪಸರಿಸಿರ್ತೈತಿ. ಅದು ಎಲ್ಲ ಹಬ್ಬಿಬಿಟ್ಟಿರ್ತೈತಿ. ಅದರ ಪರಿಣಾಮವಾಗಿ ಆ ಒಂದು ಕಾಕತೀಯ ಸಾಮ್ರಾಜ್ಯಕ್ಕೂ ಬಸವಣ್ಣನವರ ಪ್ರಭಾವ ತಲುಪುತ್ತೆ. ಬಹುಶಃ ಈ ಎರಡು ಕಾರಣಗಳಿಂದ ಕಾಕತೀಯ ಸಾಮ್ರಾಜ್ಯ ಮತ್ತು ಕಾಕತೀಯರು ಮತ್ತು ಚಾಲುಕ್ಯರ ಸಂಬಂಧದಿಂದಾಗಿ ಮತ್ತು ಬಸವಣ್ಣನವರ ಪ್ರಭಾವ ಹರಡಿದ್ದರಿಂದಾಗಿ, ಈ ಎರಡು ಕಾರಣಗಳಿಂದಾಗಿ ಮಡಿವಾಳ ಮಾಚಿದೇವರು ಕಲ್ಯಾಣದತ್ತ ಆಕರ್ಷಿತರಾಗ್ತಾರೆ. ವಾರಂಗಲ್ನಿಂದ ಹಿಪ್ಪರಿಗಿಗೆ ಬಂದು ತಂದೆ ತಾಯಿಗಳ ಆಶೀರ್ವಾದ ಪಡೆದು ತಮ್ಮ ಮಡದಿ ಮಲ್ಲಿಗೆ ಮಳನ್ನು ಕರೆದುಕೊಂಡು ಕಲ್ಯಾಣಕ್ಕೆ ಅವರು ಹೊರಡ್ತಾರೆ. ಇದು ಮತ್ತೊಂದು ಘಟ್ಟ. ಇನ್ನು ಮುಂದಿನದು ಅನುಭವ ಮಂಟಪದ ಕಾಯಕ ಯೋಗಿ ಅಂತ ನಾನು ಮುಂದಿನ ಒಂದು ಹಂತಕ್ಕೆ ಕರೀಲಿಕ್ಕೆ ಇಷ್ಟಪಡ್ತೇನೆ. ವಯಸ್ಸಿನಲ್ಲಿ ಹಿರಿಯರಾಗಿದ್ದಂತಹ, ಪಾರಂಗತರಾಗಿದ್ದಂತಹ, ಶಸ್ತ್ರಾಸ್ತ್ರ ಪಾರಂಗತರಾಗಿದ್ದಂತಹ ಇವು ಮಾಚಿದೇವರನ್ನ ಅವರಿಗೆ ಅನುಭವ ಮಂಟಪದಲ್ಲಿ ಅತ್ಯುನ್ನತವಾದಂತಹ ಗೌರವನ್ನ ಕೊಡ್ತಾ ಇದ್ರು ಎಲ್ಲ ಬಸವಾದಿ ಶರಣರು ಅಂತ. ಬಸವಣ್ಣನವ್ರು ಏನ್ ಮಾಡ್ತಾರೆ ಅಂದ್ರೆ, ಇವರ ಇತಿಹಾಸವನ್ನು ಗೊತ್ತು ಮಾಡಿಕೊಂಡಿರ್ತಾರ ಮೊದಲೇ ಅವರು. ಬಸವಣ್ಣನವ್ರು ಅದಕ್ಕೆ ಏನ್ ಮಾಡ್ತಾರಂದ್ರೆ, ಅನುಭವ ಮಂಟಪ ಪ್ರವೇಶಿಸಬೇಕೆಂದರೆ ಅನುಭವ ಮಂಟಪಕ್ಕೆ ಬರುವವರ ಅರ್ಹತೆಯನ್ನು ಪರೀಕ್ಷಿಸುವ ಆಧ್ಯಾತ್ಮಿಕ ಪರೀಕ್ಷಕರನ್ನಾಗಿ ಅವರನ್ನ ಮಾಚಿದೇವರನ್ನ ನೇಮಕ ಮಾಡುತ್ತಾರೆ. ಇದೊಂದು ಅನುಭವ ಮಂಟಪದಲ್ಲಿ ಮಾಚಿದೇವರಿಗೆ ವಹಿಸಿದಂತ ವಿಶೇಷವಾದಂತ ಕಾಯಕ ಅಂತ ಹೇಳಿ
ನಾವು ತಿಳ್ಕೋಬೇಕಾಗತ್ತೆ. ಇನ್ನು ದೇಶ ವಿದೇಶಗಳಿಂದ ಬರುತ್ತಿದ್ದಂತಹ ಜನರು ಅನುಭವ ಮಂಟಪ ಪ್ರವೇಶಿಸಬೇಕಂದ್ರೆ ಮಾಚಿದೇವರ ಪರೀಕ್ಷೆಗೆ ಒಳಗಾಗಿ ಅವರು ಪ್ರಮಾಣೀಕರಿಸಿದ ನಂತರ ಅಲ್ಲಂ ಪ್ರಭುಗಳು ಅವರಿಗೆ ಅನುಭವ ಮಂಟಪದಲ್ಲಿ ಪ್ರವೇಶಕ್ಕೆ ಅನುಮತಿಯನ್ನ ಕೊಡ್ತಿದ್ರು. ಇದು ಏನ್ ಸೂಚಿಸುತ್ತಂದ್ರೆ ಅನುಭವ ಮಂಟಪದ ಘನ ಮಹಿಮೆಯನ್ನ ವಿಶ್ವದಾದ್ಯಂತ ಹೆಚ್ಚಿಸಿದ ಅಂಶಗಳಲ್ಲಿ ಈ ಒಂದು ಅಂಶವೂ ಕೂಡ ಒಂದು ಅನ್ನುವಂಥದ್ದನ್ನು ನಾವು ವಿಶೇಷವಾಗಿ ಗಮನಿಸಬೇಕು. ಹೀಗಾಗಿ ಮಾಚಿದೇವರು ತಮಗೆ ಮಡಿವಾಳ ಮಾಚಿದೇವರಿಗೆ ಅನುಭವ ಮಂಟಪದ ಕಾಯಕ ಯೋಗಿ ಅಂತ ಹೇಳಿ ಎಲ್ಲ ಶರಣೆಯರು ಅವರನ್ನ ಗೌರವಿಸುತ್ತಿದ್ದರು ಅನ್ನುವಂಥದ್ದನ್ನ ನಾವು ತಿಳ್ಕೊಬೇಕಾಗತ್ತೆ. ಇನ್ನು ಮುಂದೆ ಸೇನಾ ಕಾಯಕ ಯೋಗಿಯಾಗಿನೂ ಅವರು ಕಂಡು ಬರ್ತಾರೆ. ಯಾಕಂದ್ರೆ ಒಮ್ಮೆ ಅದು ಕಲ್ಯಾಣಕ್ಕೆ ಬಂದ ಮೇಲೆ ಬಸವಣ್ಣನವರು ಕೇವಲ ಅನುಭವ ಮಂಟಪದ ಆ ಒಂದು ಆಧ್ಯಾತ್ಮಿಕ ಪರೀಕ್ಷಕ ಹುದ್ದೆಯನ್ನು ಅಷ್ಟೇ ಕೊಡೋದಿಲ್ಲ, ಜವಾಬ್ದಾರಿ ಅಷ್ಟೇ ಕೊಡೋದಿಲ್ಲ. ಅವ್ರು ಏನ್ ಮಾಡ್ತಾರಂದ್ರೆ ಅದರ ಜೊತೆಗೆ ಬಿಜ್ಜಳನ ಸೈನ್ಯದಲ್ಲಿಯೂ ಕೂಡ ಸೇನಾಧಿಕಾರಿ ಹುದ್ದೆಗೆ ಬಸವಣ್ಣನವರು ನೇಮಕ ಮಾಡಿಸ್ತಾರೆ. ಅಲ್ಲಿನೂ ಕೂಡ ಮಾಚಿದೇವರು ಅತ್ಯಂತ ನಿಷ್ಠೆಯಿಂದ ಜವಾಬ್ದಾರಿಯಿಂದ ಕಾರ್ಯವನ್ನು ನಿರ್ವಹಿಸ್ತಾರೆ. ಇದು ಮುಂದೆ ಬಸವಣ್ಣನವರು ಕಲ್ಯಾಣ ಕ್ರಾಂತಿಯ ಸಮಯದಲ್ಲಿ ಗಡಿಪಾರು ಶಿಕ್ಷೆ ಪಾಲಿಸಲು ಕಲ್ಯಾಣವನ್ನು ಬಿಟ್ಟು ಹೊರಡುವಾಗ ಆಗ ಮಾಚಿದೇವರ ಬಗ್ಗೆ ಅಪಾರ ಗೌರವವನ್ನು ಹೊಂದಿರುವಂತ ಬಿಜ್ಜಳ ಸೈನ್ಯದ ಅನೇಕ ಸೈನಿಕರು ಮತ್ತು ಅಧಿಕಾರಿಗಳು ಒಂದು ಮುಂಜಾಗ್ರತೆಯನ್ನ ಮಾಚಿದೇವರಿಗೆ ತಿಳಿಸಿಕೊಡ್ತಾರೆ. ಇಂಥ ಗೌಪ್ಯವಾದಂತಹ ವಿಷಯಗಳನ್ನ ಹೇಳಿಕೊಡೋದಿಲ್ಲ, ಆದ್ರೆ ಮಾಚಿದೇವರಿಗೆ ಇಂಥ ಗೌಪ್ಯವಾದ ವಿಷಯವನ್ನ ಹೇಳ್ತಾರೆ ಅಂತಂದ್ರೆ ಮಾಚಿದೇವರು ಎಷ್ಟೊಂದು ಅವರಲ್ಲಿ ವಿಶ್ವಾಸ, ನಿಷ್ಠೆ, ಅವರಲ್ಲಿ ನಂಬಿಕೆಯನ್ನ ಗಳಿಸಿಕೊಂಡಿದ್ರು ಅನ್ನುವಂಥದ್ದು ತೋರಿಸುತ್ತೆ. ಇನ್ನು ಮುಂದೆ ಕಲ್ಯಾಣದಲ್ಲಿ ಏನಾಗುತ್ತಂದ್ರೆ ಕಲ್ಯಾಣದಲ್ಲಿ ಮುಂದೆ ಆಗಬಹುದಂತ ದೊಡ್ಡ ದುರಂತದ ಮುನ್ಸೂಚನೆಯನ್ನ ಮಾಚಿದೇವರಿಗೆ ಈ ಸೇನಾಧಿಕಾರಿಗಳು ಕೊಡ್ತಾರೆ. ಅಲ್ಲದೆ ಒಂದು ರಾತ್ರಿಯೊಳಗೇನೆ ಕಲ್ಯಾಣವನ್ನು ತೊರೆದು ಹೋಗಲು ಅವರಿಗೆ ಸಹಾಯ ಮಾಡ್ತಾರೆ. ಇದು ಮಾಚಯ್ಯನವರು ಸೈನ್ಯದಲ್ಲಿ ಎಷ್ಟೊಂದು ನಿಷ್ಠೆಯನ್ನ ಕಾರ್ಯ ಮಾಡಿದ್ದಾರೆ ಅನ್ನುವಂಥದ್ದು ತಿಳಿದು ಬರ್ತದೆ. ಬಿಜ್ಜಳನ ಸೇನಾಧಿಕಾರಿಯಾಗಿ ತಮಗೆ ನಿರ್ವಹಿಸಿದ ಜವಾಬ್ದಾರಿಯನ್ನು ನಿರ್ವಹಿಸಿದ ಅಪ್ರತಿಮ ಸೇನಾ ಕಾಯಕ ಯೋಗಿಯಾಗಿದ್ದಾರೆ ಅಂತೇಳಿ ನಾವು ಹೇಳ್ಕೋಬಹುದು. ಇನ್ನು ಬಹಳ ಕಾಯಕದ ಒಂದು ಮೂಲಭೂತವಾದಂತಹ ಅಂಶ ಅಂತಂದ್ರೆ ಸ್ವಕಾಯಕ ಯೋಗಿ. ಮಾಚಿದೇವರು ಸ್ವಕಾಯಕ ಯೋಗಿ ಆಗಿದ್ರು ಅನ್ನುವಂತಹದ್ದು. ಆವ ಕಾಯಕವಾದಡು ಸ್ವಕಾಯಕವ ಮಾಡಿ ಗುರುಲಿಂಗ ಜಂಗಮದ ಮುಂದಿಟ್ಟು ಒಕ್ಕುದ ಹಾರೈಸಿ ಮಿಕ್ಕುದ ಕೈಕೊಂಡು ವ್ಯಾಧಿ ಬಂದಡೆ ನರಳು ಬೇನೆ ಬಂದಡೆ ನರಳು ಜೀವ ಓದಡೆ ತಾಯಿ ಇದಕ್ಕಾ ದೇವರ ಹಂಗೇಕೆ ಬಾಪು ಲದ್ದೆಯ ಸೋಮ ಅಂತೇಳಿ ಲದ್ದೆಯ ಸೋಮಣ್ಣವರು ಶರಣರು ಹೇಳ್ತಾರೆ. ಎಲ್ಲ ಕಾಯಕಗಳು ಸಮಾನವು, ಎಲ್ಲ ವೃತ್ತಿಗಳು ಸಮಾನವು, ಎಲ್ಲ ಉದ್ಯೋಗಗಳು ಸಮಾನವು, ಎಲ್ಲವಕ್ಕೂ ಶ್ರಮ ಗೌರವ ಒಂದೇ ತೆರನಾಗಿರ್ತೈತಿ ಅನ್ನುವಂಥದ್ದು ಈ ಸ್ವಕಾಯಕ ಸಿದ್ಧಾಂತದ ಒಂದು ಮೂಲಭೂತ ಅಂಶ ಅನ್ನುವಂಥದ್ದನ್ನು ತಿಳಿಬೇಕು. ಅದಕ್ಕಾಗಿ ಯಾವುದೇ ಜವಾಬ್ದಾರಿಗಳನ್ನ ಇದ್ರೂ ಕೂಡ ಅದರ ಜೊತೆಗೆ ನಮ್ಮ ಸ್ವಕಾಯಕದ ಶರಣರ ಬಟ್ಟೆಗಳನ್ನು ಮಡಿ ಮಾಡುವಂತ ಪವಿತ್ರ ಕಾಯಕವನ್ನು ಬಿಡದೆ ಮುಂದುವರಿಸಬೇಕನ್ನುವಂತ ಸಂಕಲ್ಪದಿಂದ ಮಾಚಿದೇವರೇ ಮಾಡ್ತಾರಂದ್ರೆ ಭಕ್ತರ ಬಟ್ಟೆಗಳನ್ನು ಮಡಿ ಮಾಡುವಂತಹ ಕಾಯಕವನ್ನು ಕಲ್ಯಾಣದಲ್ಲಿ ಮುಂದುವರಿಸ್ತಾರೆ. ಇವು ಎರಡು ಜವಾಬ್ದಾರಿಗಳ ಜೊತೆಗೆ ಅನುಭವ ಮಂಟಪ ಮತ್ತು ಸೈನ್ಯದಲ್ಲಿರುವಂತಹ ಜವಾಬ್ದಾರಿಗಳ ಜೊತೆಗೆ ಈ ಸ್ವಯ ಕಾಯಕದ ಒಂದು ಕಾಯಕವನ್ನು ಅವರು ಬಟ್ಟೆ ತೊಳೆಯುವ ಕಾಯಕವನ್ನು ಮುಂದುವರಿಸ್ತಾರೆ. ಹೀಗೆ ಮಾಚಿದೇವರು ಏನ್ ಮಾಡ್ತಾರಂದ್ರೆ ಮುಂದೆ ಅವರು ತಮ್ಮ ಜನ್ಮತಃ ಮೂಲ ಕಾಯಕ ಬಿಡದೇ ಇರುವಂತಹ ಒಬ್ಬ ಧೀಮಂತ ಕಾಯಕ ಯೋಗಿ ಶರಣ. ಇದಕ್ಕಾಗಿಯೇ ಅವರೊಬ್ಬ ಸ್ವಕಾಯಕ ಯೋಗಿ ಅಂತ ಅವರು ಹೆಸರನ್ನ ಗಳಿಸಿಕೊಂಡಿದ್ದಾರೆ. ಇನ್ನು ಅವರ ಮುಂದಿನ ಭಾಗದಲ್ಲಿ ನಾವು ವಿಚಾರ ಮಾಡಿದಾಗ ಅವರೊಬ್ಬ ಕಾಯಕ ಹಿಮಾಚಲ, ದೊಡ್ಡ ಮೇರು ಪರ್ವತ ಇದ್ದಂಗ ಕಾಯಕದಲ್ಲಿ ಅನೇಕ ಶರಣರು ಕಾಯಕದಲ್ಲಿ ಬಹಳ ಉತ್ತಮವಾದಂತಹ ಸಾಧನೆಯನ್ನ ಗುರುತಿಸ್ಕೊಂಡಿದ್ದಾರೆ ಕಾಯಕ ಯೋಗಿಗಳಾಗಿ. ಅದರಲ್ಲಿ ಮಾಚಿದೇವರು ಕಾಯಕ ಹಿಮಾಚಲರಾಗಿ ನಮ್ಮ ಮುಂದೆ ಕಾಣ್ತಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಅವರು ಜನ್ಮತಃ ಇವರದು ಸಾಂಪ್ರದಾಯಿಕವಾಗಿ ಬಟ್ಟೆ ಒಗೆಯುವ ಮಡಿವಾಳ ಕಾಯಕ. ಆದ್ರೆ ಮಾಚಿದೇವರಿಗೆ ಇದು ಕೇವಲ ಜೀವನೋಪಾಯದ ವೃತ್ತಿಯಾಗಿರದೆ ಒಂದು ಪವಿತ್ರ ಆಧ್ಯಾತ್ಮಿಕ ಸಾಧನೆಯೂ ಆಗಿತ್ತು ಅನ್ನುವಂಥದ್ದನ್ನು ನಾವು ತಿಳ್ಕೋಬೇಕು. ಅವರು ಅದೇ ರೀತಿ ನಡ್ಕೊಂಡಿದ್ದಾರೆ. ಆದ್ದರಿಂದ ಮಾಚಿದೇವರು ಬಟ್ಟೆಗಳನ್ನು ಮಡಿ ಮಾಡುವ ಕಾಯಕಕ್ಕೆ ತಮ್ಮದೇ ಆದಂತಹ ಸ್ವಯಂ ಶಿಸ್ತನ್ನ ಮತ್ತು ಸ್ವಯಂ ನಿಬಂಧನೆಗಳನ್ನ ನಿಗದಿ ಮಾಡಿಕೊಂಡಿರ್ತಾರೆ. ಒಂದನೇದು, ಕಲ್ಯಾಣದಲ್ಲಿ
ಪರಶಿವ ಭಕ್ತರ ಬಟ್ಟೆಗಳನ್ನು ಮಾತ್ರ ಮಡಿ ಮಾಡುವುದು. 2ನೇ ನಿಬಂಧನೆ, ಶರಣರಲ್ಲದ ಭೈವಿಗಳ ಬಟ್ಟೆಗಳನ್ನು ಅವರು ಮುಟ್ಟುತ್ತಿರಲಿಲ್ಲ. ಕಾಯಕ ಮಾಡದ ಸೋಮಾರಿಗಳು, ಬಡವರನ್ನು ಶೋಷಿಸುವವರು, ಸೋಮಾರಿಗಳು, ದುರ್ಗುಣಿಗಳ ಬಟ್ಟೆಗಳನ್ನು ಅವರು ಮುಟ್ಟುತ್ತಿದ್ದಿಲ್ಲ. ಮಡಿ ಮಾಡಿದ ಬಟ್ಟೆಗಳನ್ನು ತರುವಾಗ ಯಾರೂ ಮಡಿಗಂಟನ್ನು ಯಾರು ಮುಟ್ಟುವಂತಿಲ್ಲ. ಸೊಂಟದಲ್ಲಿರುವ ವೀರಗಂಟೆಯನ್ನು ಬಾರಿಸುತ್ತಾ ಜನರಿಗೆ ತಾವು ಬರುತ್ತಿರುವ ಮುನ್ಸೂಚನೆಯನ್ನು ಕೊಡ್ತಾ ಸಾಗುತ್ತಿದ್ದರು. ಸುಳ್ಳು, ಮೋಸ, ವಂಚನೆ, ಕೊಲೆ, ಸುಲಿಗೆ ಇತ್ಯಾದಿಗಳಿಂದ ಜೀವನ ನಡೆಸುವವರ ಬಟ್ಟೆಗಳನ್ನು ಅವರು ಮುಟ್ಟುತ್ತಿದ್ದಿಲ್ಲ. ಆಮೇಲೆ ಕಾಯಕ ಮಾಡದೇ ಇರುವಂತಹ ಆಲಸಿಗಳಾದವರ, ಮದ್ಯ ವ್ಯಸನಿಗಳ, ಹೀನ ಕಾರ್ಯಗಳಲ್ಲಿ ತೊಡಗಿರುವವರ ಬಟ್ಟೆಗಳನ್ನು ಮಡಿ ಮಾಡಬಾರದು ಎಂಬ ನಿಬಂಧನೆಗಳನ್ನು ತಮ್ಮಟ್ಟಿಗೆ ತಾವೇ ಹಾಕಿಕೊಂಡಿದ್ರು. ಅಷ್ಟೇ ಅಲ್ಲ, ಭಕ್ತರನ್ನ ಅಣಕಿಸುವಂತಹ, ದುಷ್ಟರನ್ನು ಶಿಕ್ಷೆಗೆ ಗುರಿಪಡಿಸುವಂತಹ ನಿಟ್ಟಿನಲ್ಲೂ ಕೂಡ ಯಾರೇ ಭಕ್ತರನ್ನು ಅಣಕಿಸುವಂತಹ ಭವಿಗಳಿರಲಿ, ಅವರು ದುಷ್ಟರಿರಲಿ, ಅವರನ್ನ ತೀವ್ರವಾದಂತಹ ಶಿಕ್ಷೆಗೆ ಗುರಿ ಮಾಡ್ಬೇಕು ನಾನು ಅನ್ನುವಂಥ ನಿಯಮವನ್ನು ತಾವೇ ಅವರು ಹಾಕೊಂಡಿರ್ತಾರೆ. ಈ ಕಾರಣಕ್ಕಾಗಿ ಅವರನ್ನ ಗಣಾಚಾರ ಸಂಪನ್ನ ವೀರಶರಣ ಅಂತನೂ ಸಹಿತ ಶರಣ ಸಾಹಿತ್ಯದಲ್ಲಿ ನಾವು ಕರಿತೇವೆ. ಇನ್ನು ಮುಂದಿನ ಹಂತ, ಬಿಜ್ಜಳರಾಜನಿಗೆ ಏನಾಗುತ್ತದೆ ಅಂದ್ರೆ, ಇವರು ಏನು ಶರಣರ ಬಟ್ಟೆಗಳನ್ನ ಮಡಿ ಮಾಡಿ ಕೊಡ್ತಿರ್ತಾರಲ್ಲ, ಅವರ ಶುದ್ಧತೆಯನ್ನ ಅದನ್ನ ನೋಡಿದರೆ ಆನಂದವಾಗುವಂತ ಒಂದನ್ನು ನೋಡಿ ಬಿಜ್ಜಳರಾಜನಿಗೂ ಒಂದು ದಿನ ನಾನು ಈ ಮಾಚಿದೇವನ ಕಡೆಯಿಂದ ಬಟ್ಟೆಯನ್ನು ತೊಳಸ್ಬೇಕನ್ನುವಂತ ಒಂದು ಆಸೆ ಹುಟ್ಟುತ್ತೆ. ಅವಾಗ ಏನ್ ಮಾಡ್ತಾರಂದ್ರೆ, ಮಾಚಿದೇವರಿಗೆ ತಮ್ಮ ಬಟ್ಟೆಯನ್ನು ಮಡಿ ಮಾಡಿ ಕೊಡುವ ಸಲುವಾಗಿ ಬಟ್ಟೆಗಳ ಮೂಟೆಯನ್ನ ಕಳಿಸ್ಕೊಡ್ತಾರೆ. ಆಗ ರಾಜನ ಸೇವಕರು ಬಂದು ಈ ಬಟ್ಟೆಗಳನ್ನ ಮಡಿ ಮಾಡಿ ಕೊಡ್ಬೇಕಂತ ಕೇಳಿದಾಗ ಏನ್ ಮಾಡ್ತಾರಂದ್ರೆ, ಮಾಚಿದೇವರು ಬಿಜ್ಜಳ ಭವಿಯಾಗಿದ್ದಾನೆ, ಅವನ ಬಟ್ಟೆಗಳನ್ನ ಮಡಿ ಮಾಡೋದಿಲ್ಲ ಅಂತ ನಿರಾಕರಣೆ ಮಾಡ್ತಾರೆ. ಆಗ ಅವರು ಸೇವಕರೇನ್ ಮಾಡ್ತಾರಂದ್ರೆ, ರಾಜನ ಆಜ್ಞೆಯನ್ನು ಉಲ್ಲಂಘನೆ ಮಾಡ್ತೀಯ ನೀನು, ಇದು ನಿನ್ನಿಗೆ ತುಂಬಾ ತಪ್ಪು ಮಾಡ್ತಾ ಇದೀಯ ಅಂತ ಹೇಳಿ ಅವರು ತೀವ್ರವಾಗಿ ಅವನ ಮೇಲೆ ಪ್ರಹಾರ ಮಾಡ್ಲಿಕ್ಕೆ ಹೋದಾಗ ಏನ್ ಮಾಡ್ತಾರೆ, ಮಾಚಿದೇವರು ಮೈಲಿಗೆಯ ಗಂಟನ್ನ ತಂದಿರುವಂತಹ ಸೇವಕರ ಕೈಲಿರುವಂತಹ ಮೈಲಿಗೆ ಗಂಟನ್ನ ಆಕಾಶಕ್ಕೆ ತೂರಿ ರಾಜನ ಸೇವಕರನ್ನು ಬೆದರಿಸಿ ಓಡಿಸ್ತಾರೆ ಅನ್ನುವಂತಹದ್ದು ಘಟನೆ ಕಂಡು ಬರ್ತೈತಿ. ಮತ್ತೆ ಮುಂದೆ ಇದೇ ಘಟನೆಗಳು ಮುಂದುವರೆದು ಇಲ್ಲಿ ಮುಂದೆ ಏನಾಗ್ತೈತಿ ಅಂದ್ರೆ, ಬಿಜ್ಜಳ ರಾಜನ ಗರ್ಭಭಂಗ ಆಗುವವರೆಗೂ ಈ ಘಟನೆಗಳು ಮುಂದುವರಿತಾ ಹೋಗ್ತಾವ. ಮುಂದೆ ಏನ್ ಮಾಡ್ತಾನೆ ಬಿಜ್ಜಳ ರಾಜ, ಈ ಸೇವಕರು ಬಂದು ಕೊಟ್ಟಂತ ವಾರ್ತೆಯ ಆಧಾರದ ಮೇಲೆ ತುಂಬಾ ಕೋಪಿಷ್ಠನಾಗ್ತಾನೆ. ಆ ಸ್ಥಾನದ ಸೈನಿಕರ ಒಂದು ತುಕಡಿಯನ್ನ ಮತ್ತು ಮದ್ದಾನೆಗಳನ್ನ ಕಳಿಸಿ ಸೊಕ್ಕಿನಿಂದ ವರ್ತಿಸುವಂತಹ ಮಡಿವಾಳ ಮಾಚಿದೇವನನ್ನ ಹಿಡಿದೆಳೆದು ತರಲು ಆಜ್ಞೆ ಮಾಡ್ತಾರೆ. ಆಗ ಬಸವಣ್ಣವ್ರು ಹೇಳ್ತಾರೆ, ಮಾಚಿದೇವರು ಭಕ್ತಿ ನಿಷ್ಠೆಯ ಮಹಾಶರಣ ಅವರು ತಮ್ಮದೇ ಆದ ಶಿಸ್ತನ್ನು ಪಾಲಿಸುತ್ತಾರೆ, ದುಡುಕಬೇಡಿ, ಅವನ ಸಂಕಲ್ಪಕ್ಕೆ ಧಕ್ಕೆ ತರಬೇಡಿ ಎಂದು ಅವರಿಗೆ ಪರಿಪರಿಯಾಗಿ ಬಿಜ್ಜಳರಾಜನಿಗೆ ಹೇಳ್ತಾರೆ. ಆದ್ರೆ ಬಿಜ್ಜಳರಾಜ ಏನ್ ಮಾಡ್ತಾನೆ, ಅವನುಗಳನ್ನ ತಿರಸ್ಕಾರ ಮಾಡ್ತಾನೆ, ನಿರ್ಲಕ್ಷ್ಯ ಮಾಡ್ತಾನ. ಆದ್ರೆ ಹಿಂಗಾಗಿ ಆಸ್ಥಾನದ ಮದ್ದಾನಿಗಳು ಮತ್ತು ಸೈನಿಕರು ಅವರೆಲ್ಲವೂ ಅವುಗಳು ಬಂದಾಗ ಮಾಚಿದೇವ ಹತ್ರ ಬರ್ತಾರೆ. ಆವಾಗ ಮಾಚಿದೇವ್ರೇನ್ ಮಾಡ್ತಾರೆ ಗೊತ್ತಾ, ಅವುಗಳನ್ನ ದಿಟ್ಟತನದಿಂದ ಆ ಮದ್ದಾನೆಗಳನ್ನ ಎಳೆದಾಡಿ ಎಸಿತಾರೆ. ಅವರು ಅಷ್ಟೊಂದು ಬಲಶಾಲಿ ಆದಂತ 100 ಆನೆಯ ಬಲವನ್ನು ಹೊಂದಿದ್ರು ಅನ್ನುವಂತಹ ಒಂದು ಏನು ನಾವು ಹೊಗಳಿಕೆ ಮಾಡ್ತೀವಲ್ಲ, ಹಾಗೆ ಆನೆ ಬಲವನ್ನು ಹೊಂದಿರುವಂತಹ ಮಾಚಿದೇವ ಮದ್ದಾನೆಗಳನ್ನ ಎಳೆದಾಡಿ ಚಿಮ್ಮುತ್ತಾನೆ. ಅಷ್ಟೇ ಅಲ್ಲ, ಸೈನಿಕರ ತುಕಡಿಯನ್ನ ಅವರನ್ನ ದಿಟ್ಟತನದಿಂದ ಎದುರಿಸಿ ಅವ್ರನ್ನ ಓಡಿಸ್ತಾನೆ. ಆಗ ಬಿಜ್ಜಳನಿಗೆ ಈ ವಾರ್ತೆ ಮುಟ್ಟಿದ ತಕ್ಷಣ ಬಿಜ್ಜಳನಿಗೆ ತನ್ನ ತಪ್ಪಿನ ಅರಿವು ಆಗುತ್ತೆ. ಮಾಚಿದೇವ ಸಾಮಾನ್ಯನಲ್ಲ, ಅವನು ಒಬ್ಬ ಶ್ರೇಷ್ಠವಾದ ಭಕ್ತ, ಅವ ಒಬ್ಬ ಮಹಾಶರಣ ಅನ್ನುವಂಥದ್ದು ಅವನಿಗೆ ಮನವರಿಕೆ ಆಗುತ್ತೆ. ಆವಾಗ ಏನ್ ಮಾಡ್ತಾರಂದ್ರೆ, ತಕ್ಷಣ ತಪ್ಪಿನ ಅರಿವಿನಿಂದ ಬಸವಣ್ಣನವರನ್ನ ಕರೆಸಿಕೊಡ್ತಾರೆ. ತಕ್ಷಣ ಬಸವಣ್ಣನವರನ್ನ ಕರೆದುಕೊಂಡು ಮಾಚಿದೇವರಲ್ಲಿಗೆ ಹೋಗಿ ಕ್ಷಮೆಯನ್ನ ಯಾಚಿಸುತ್ತಾರೆ. ಮಾಚಿದೇವರ ಈ ಒಂದು ವೀರ ಇತಿಹಾಸ ಚಿರಕಾಲ ನಮ್ಮೆಲ್ಲರಿಗೂ ಕಾಯಕ ನಿಷ್ಠೆಯಿಂದ ನಡೆದುಕೊಳ್ಳುವ ಸಲುವಾಗಿ ಮಾರ್ಗದರ್ಶಿ ಆಗಿದೆ ಅನ್ನುವಂಥದ್ದನ್ನ ನಾವು ತಿಳಿದುಕೊಳ್ಬೇಕಾಗುತ್ತೆ. ಮಾಚಿದೇವರ ಈ ಒಂದು ಸಂದರ್ಭ ಕಾಯಕ ಯೋಗಿ ವ್ಯಕ್ತಿತ್ವಕ್ಕೆ
ಇದು ಕಳಶಪ್ರಾಯವಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ಮುಂದಿನ ಭಾಗದಲ್ಲಿ ಕಾಯಕ ಕಲಿ ಕಾಯಕ ಯೋಗಿ ಮಾಚಿದೇವ ಅಂತ. ಮಡಿವಾಳ ಮಾಚಿದೇವರು ಸ್ವತಃ ವೀರಭದ್ರನ ಅವತಾರವೆಂದು ಶರಣರ ವಲಯದಲ್ಲಿ ನಂಬಿಕೆ ಇತ್ತು. ಅವರ ವಚನಗಳ ಅಂಕಿತ ನಾಮ ಕಲಿದೇವರ ದೇವ. ಅಂದ್ರೆ ಕಲಿ ಅಂದ್ರೆ ಶೂರ ಅಥವಾ ಯೋಧ ಅಂತ ಅರ್ಥ. ಅವರ ವಚನಗಳಲ್ಲಿ ಬರುವಂತಹ ತೀಕ್ಷ್ಣವಾದ ಭಾಷೆ, ಸಾಮಾಜಿಕ ಅನ್ಯಾಯದ ವಿರುದ್ಧದ ಆಕ್ರೋಶ ಮತ್ತು ಧೈರ್ಯದ ನುಡಿಗಳು. ಅವರು ಕೇವಲ ಶಾಸ್ತ್ರ ಬಲ್ಲವರಷ್ಟೇ ಅಲ್ಲದೆ ಶಸ್ತ್ರಾಸ್ತ್ರ ಪ್ರವೀಣರೂ ಆಗಿದ್ದು ಅವರ ಜೀವನವೇ ಇದಕ್ಕೆ ಸಾಕ್ಷಿಯಾಗಿದೆ. ಈ ಎಲ್ಲ ಘಟನೆಗಳು ಕೂಡ ಇದಕ್ಕೆ ಸಾಕ್ಷೀಕರಿಸ್ತವೆ. ಹೀಗಾಗಿ ಅವನು ಕಾಯಕ ಕಲಿಯಾಗಿ ಎಂದು ಮನದುಂಬಿ ಶರಣ ಸಂಕುಲ ಹೊಗಳ್ತಾ ಇತ್ತು ಅನ್ನುವಂತಹದ್ದನ್ನ ನಾವು ಸ್ಮರಿಸಬೇಕಾಗುತ್ತೆ. ಇನ್ನು ಅವರು ಕಾಯಕವು ಇದೊಂದು ಪವಿತ್ರವಾದಂತಹ ಆಧ್ಯಾತ್ಮಿಕ ಸಾಧನೆಯ ರೂಪದಲ್ಲಿ ಅವರು ಅದನ್ನ ಆಚರಿಸಿಕೊಂಡು ಬಂದಿದ್ರಲ್ಲ, ಆ ಒಂದು ನಿಟ್ಟಿನಲ್ಲಿ ಒಂದು 3 ಪ್ರಸಂಗಗಳನ್ನ ಸ್ಮರಿಸಿಕೊಳ್ಳಿಕ್ಕೆ ನಾವು ಇಷ್ಟಪಡೋಣ. ಇವರ ಕಾಯಕ ಕೇವಲ ಉದ್ಯೋಗವಾಗಿರದೆ ಅದೊಂದು ಪವಿತ್ರ ಆಧ್ಯಾತ್ಮಿಕ ಸಾಧನೆಯಾಗಿತ್ತು. ಭೌತಿಕ ವಸ್ತುಗಳನ್ನು ಸ್ವಚ್ಛಗೊಳಿಸುವ ನೆಪದಲ್ಲಿ ಮಾನವನ ಅಹಂಕಾರ, ಕಾಮ, ಕ್ರೋಧ, ಅರಿಷಡ್ವರ್ಗಗಳನ್ನು ಮತ್ತು ಮನಸ್ಸಿನ ಮೈಲಿಗೆಯನ್ನು ತೊಳೆಯುವ ಇವರ ಕಾಯಕದ ಆಂತರಿಕ ಆಶಯ ಆಗಿತ್ತು. ಕೇವಲ ಬಹಿರಂಗದಲ್ಲಿ ಬಟ್ಟೆಯನ್ನು ತೊಳೆಯಲಿಲ್ಲ ಅವರು ಅಂತರಂಗಿಕವಾದಂತಹ ಹೊಳೆಯನ್ನು ಸಹಿತ ತೊಳೆದರು. ಆ ಒಂದು ನಿಟ್ಟಿನಲ್ಲಿ ಇವರು ಪವಿತ್ರ ಆಧ್ಯಾತ್ಮಿಕ ಪಯಣದಲ್ಲಿನ 3 ಸಂದರ್ಭಗಳನ್ನ ಸಂಕ್ಷಿಪ್ತವಾಗಿ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. 1ನೇ ಪ್ರಸಂಗ, ನುಲಿಯ ಚಂದಯ್ಯನವರು ಒಮ್ಮೆ ತಮ್ಮ ಕಾಯಕದಲ್ಲಿ ಇದ್ದಾಗ ಅವರು ಧರಿಸಿದ ಇಷ್ಟಲಿಂಗ ಏನಾಗ್ತೈತೆ ಅಂದ್ರೆ ಕೆರೆಯಲ್ಲಿ ಜಾರಿ ಬೀಳುತ್ತೆ. ಅವಾಗ ಚಂದಯ್ಯನವ್ರು ಏನ್ ಮಾಡ್ತಾರೆ ಅಂದ್ರೆ, ಜಾರಿ ಬಿದ್ದ ಲಿಂಗವನ್ನು ಮತ್ತೇಕೆ ನಾವು ಧರಿಸಬೇಕು, ಭಾವಲಿಂಗವನ್ನೇ ಪೂಜಿಸಿದರೆ ಸಾಕು ಅಂತೇಳಿ ಅವರು ಹುಲ್ಲಿನ ಹೊರೆಯನ್ನು ಹೊತ್ತುಕೊಂಡು ಮನೆಗೆ ಬರ್ತಾರೆ. ಇದು ಮಾಚಿದೇವರಿಗೆ ಗೊತ್ತಾಗುತ್ತೆ. ಆಗ ಮಾಚಿದೇವರು ಅವರಿಗೆ ಏನ್ ಹೇಳ್ತಾರಂದ್ರೆ, ಸಿಹಿ ಬೇಕು ಹಣ್ಣು ಬೇಡ ಅಂದರೆ ಹೇಗೆ, ಗುರು ಪೂಜೆ ಅರಿದಡೆ ಲಿಂಗ ಪೂಜೆ ಬಿಡಲಾಗದೆಂದು ಚಂದಯ್ಯನವರಿಗೆ ಅವರ ತಪ್ಪಿನ ಅರಿವನ್ನ ಮಾಡಿಕೊಟ್ಟು, ಕೇವಲ ಕಾಯಕನಿಷ್ಠೆ ಇದ್ದರೆ ಸಾಲದು, ಭಾವಪೂಜೆ ಇದ್ದರೆ ಸಾಲದು, ಇಷ್ಟಲಿಂಗ ಬಿಡಲಾಗದು ಎನ್ನುವಂತಹ ಒಂದು ತಿಳುವಳಿಕೆಯನ್ನ ಹೇಳಿ ಅವರನ್ನ ಪರಿವರ್ತನೆಗೊಳಿಸ್ತಾರೆ. ಅಂಗದ ಮೂಲಕ ಲಿಂಗವನ್ನು ಅಂದ್ರೆ ಲಿಂಗಾಂಗ ಸಾಮರಸ್ಯ ಸಾಧಿಸಲು ಪರಶಿವನ ಕುರುಹು ಇಷ್ಟಲಿಂಗ ಅತ್ಯವಶ್ಯ ಎಂಬ ತತ್ವವನ್ನು ವಿಶ್ವಕ್ಕೆ ತೋರಿಸಿಕೊಟ್ಟ ಪ್ರಸಂಗ ಇದು 1ನೇ ಪ್ರಸಂಗ. ಇನ್ನು 2ನೇ ಪ್ರಸಂಗ, ಮತ್ತೊಂದು ಸಂದರ್ಭದಲ್ಲಿ ಮೇದಾರ ಕೇತಯ್ಯನವರು ಬಿದಿರು ಕಡಿಯುವಾಗ, ಇನ್ನು 5 ನಿಮಿಷ ಇದೆ ಮಾತಾಡ್ತೇನೆ ದಯವಿಟ್ಟು. ಮತ್ತೊಂದು ಸಂದರ್ಭದಲ್ಲಿ ಮೇದಾರ ಕೇತಯ್ಯನವರು ತಮ್ಮ ಕಾಯಕದಲ್ಲಿದ್ದುವಾಗ ಬಿದಿರು ಕಡಿಯುವಾಗ ಕೆಳಗೆ ಬೀಳ್ತಾರೆ. ಎದೆಗೆ ಬಿದಿರು ಅದು ನಾಟಿ ಅವರು ಅದು ಚುಚ್ಚಿ ಕೇತಯ್ಯನವರು ಲಿಂಗೈಕ್ಯರಾಗ್ತಾರೆ. ಆಗ ಬಸವಣ್ಣನವರು ಮತ್ತು ಮಾಚಿದೇವರು ಅವರು ಕೇತಯ್ಯನವರ ಹತ್ರ ಬರ್ತಾರೆ. ಮಾಚಿದೇವರು ಆವಾಗ ಹೇಳ್ತಾರೆ, ಯಾಕಂದ್ರೆ ಬಸವಣ್ಣನವರು ಹಿಂದೆ ಏನ್ ನೋಡಿದಿರ್ತಾರೆ, ಎಲ್ಲ ಶರಣರ ಪ್ರಾಣವೇ ಎಲ್ಲ ಶರಣರೇ ನನ್ನ ಪ್ರಾಣ ಅಂತೇಳಿ ಹೇಳ್ಕೊಂಡಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಮಾಚಿದೇವರು ಹೇಳ್ತಾರೆ, ಶರಣರ ಪ್ರಾಣವೇ ತನ್ನ ಪ್ರಾಣವೆಂದು ನಂಬಿದ್ದ ಬಸವಣ್ಣನವರು ಇನ್ನೂ ಜೀವಂತವಾಗಿದ್ದಾರಲ್ಲ ಅಂತೇಳಿ ಹೇಳಿದಾಗ ಬಸವಣ್ಣನವರು ತಕ್ಷಣವೇ ಲಿಂಗೈಕ್ಯರಾಗ್ತಾರೆ. ಆಗ ಬಸವಣ್ಣನವರು ಇದನ್ನು ಕೇಳ್ತಾರೆ. ಲಿಂಗ ಹಾಕಿ ಆದ್ಕೊಳ್ಳಿ ಬಸವಣ್ಣನವರ ಪ್ರಾಣ ಏನ್ ಮಾಡ್ತೈತೆ ಅಂದ್ರೆ ಕೇತಯ್ಯನವರ ಪ್ರಾಣವನ್ನ ಬೆಂಬತ್ತಿ ಹೋಗ್ತಾ ಇರುತ್ತೆ. ಆಗ ಮಾಚಿದೇವರು ಕೆರಳಿ ಪರಶಿವನಿಗೆ ಸವಾಲಾಗ್ತಾರೆ, ಶರಣರ ಉತ್ಕೃಷ್ಟತೆಯನ್ನ ಶ್ರೇಷ್ಠತೆಯನ್ನ ನೀನು ತಿಳಿಯದೆ ಇಂತಹ ಘಟನೆ ನಡೆಯುವಂತ ಮಾಡ್ತೀಯಲ್ಲ ನೀನು ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ. ಆಗ ಪರಶಿವನು ಮಾಚಿದೇವರ ಮಾತಿಗೆ ಇಬ್ಬರ ಪ್ರಾಣಗಳನ್ನ ಮರಳಿ ಕೊಡ್ತಾನೆ ಅನ್ನುವಂತಹದ್ದು ಒಂದು ಪೌರಾಣಿಕ ಕಥೆ ಆದ್ರೂ ಕೂಡ ಬಸವಣ್ಣನವರ ನಡೆ ನುಡಿ ಒಂದಾದ ತತ್ವ ಮಹತ್ವವನ್ನ, ಬಸವಣ್ಣನವರ ನಡೆ ನುಡಿ ಒಂದಾದ ತತ್ವವನ್ನ ಜಗತ್ತಿಗೆ ತೋರಿಸುವಂತಹ ಇದೊಂದು ಧೀರ ಪ್ರವೃತ್ತಿ ಮಾಚಿದೇವರದಾಗಿತ್ತು ಮತ್ತು ಇಡೀ ಪ್ರಪಂಚಕ್ಕೆ ಇದನ್ನ ಪರಿಚಯ ಮಾಡಿಕೊಂಡಂತಹ ಒಂದು ಸಂದರ್ಭ ಅಂತ ಹೇಳಿ ನಾವು ಇದನ್ನ ಭಾವಿಸಬೇಕು. ಇನ್ನು 3ನೇದಾಗಿ, ಕಲ್ಯಾಣದಲ್ಲಿ ಸ್ವಾವಲಂಬಿ ಸ್ವತಂತ್ರ ಪರಿಶ್ರಮದ ದುಡಿಮೆಯಿಂದ ಕಾಯಕ ದಾಸೋಹ ಮಾಡುವ ಶರಣರಿಂದ ಸುಭಿಕ್ಷವಾದಂತಹ ಅತ್ಯಂತ ಸಂಪದ್ಭರಿತವಾದ ಸಮಾಜ ನಿರ್ಮಾಣವಾಗಿತ್ತು. ಅದು ಎಷ್ಟೊಂದು ಸಂಪದ್ಭರಿತವಾಗಿತ್ತಂದ್ರೆ, ಎಷ್ಟೊಂದು ಸುಭಿಕ್ಷವಾಗಿತ್ತೆಂದರೆ ಬಸವಣ್ಣನವರೊಂದ್ ಕಡೆ ಹೇಳ್ತಾರೆ, ಕಂದಿದೆ ನಯ್ಯ ಎನ್ನ ನೋಡುವವರಿಲ್ಲದೆ, ಕುಂದಿದೆ ನಯ್ಯ ಎನ್ನ ನುಡಿಸುವವರಿಲ್ಲದೆ,
ಬಡವನಾದೆನೆಯ ಎನ್ನ ತನು ಮನ ಧನವ ಬೇಡುವರಿಲ್ಲದೆ ಕಾಡುವ ಬೇಡುವ ಶರಣರ ತಂದು ಕಾಡಿಸು ಬೇಡಿಸಯ್ಯ ಕೂಡಲ ಸಂಗಮ ದೇವ ಅಂತಾರೆ ಬಸವಣ್ಣವರು. ಎಷ್ಟು ಅದ್ಭುತವಾದಂತಹ ಒಂದು ಮಹೋನ್ನತ ವ್ಯಕ್ತಿತ್ವ ಬಸವಣ್ಣವ್ರದನ್ನೋದು ಇದರಿಂದ ತೋರಿಸುತ್ತೆ. ಆಗ ಮಾಚಿದೇವರು ಬಸವಣ್ಣನವರಿಗೆ ಏನು ಹೇಳ್ತಾರಂದ್ರೆ, ನೀವೊಬ್ಬರೇ ದಾನ ಮಾಡಲು ಹುಟ್ಟಿದ ದಾನಿಗಳೇ, ಉಳಿದ ಭಕ್ತರೆಲ್ಲ ಭಿಕಾರಿಗಳೇ, ದರಿದ್ರರೆಂದು ಪ್ರಶ್ನಿಸ್ತಾರೆ. ಮುಂದೆ ಅಷ್ಟೇ ಬಿಡದೆ ಅವ್ರು ಏನ್ ಮಾಡ್ತಾರ, ತಮ್ಮ ಕಾಯಕದಲ್ಲಿದ್ದಾಗ ಮಹಾನುಭಾವರ ಬಡತನದ ಇರುವನ್ನು ನಿಮಗೆ ತೋರಿಸುವೆನು ಎಂದು ಹೇಳುತ್ತಾ ಬಟ್ಟೆಯನ್ನು ತೊಳೆಯುತ್ತಿರುವ ಕಾಯಕದಲ್ಲಿದ್ದ ಮಾಚಿದೇವರು ಏನ್ ಮಾಡ್ತಾರಂದ್ರೆ ಪಾದದಿಂದ ನೀರನ್ನು ಚಿಮ್ತಾರೆ. ಆಗ ನೀರಿನ ಹನಿಗಳೆಲ್ಲವೂ ಮುತ್ತು ರತ್ನಗಳಾಗಿ ಅಲ್ಲಿ ಸುರಿತಾವನ್ನುವಂತಹದ್ದೊಂದು ಪೌರಾಣಿಕ ಹಿನ್ನೆಲೆಯ ಒಂದು ಸಂದರ್ಭ ಆದರೂ ಕೂಡ ಈ ಪ್ರಸಂಗದಲ್ಲಿ ಬಸವಣ್ಣನವರ ಸಾಮಾಜಿಕ ಕಳಕಳಿಯ ಪರಾಕಾಷ್ಠೆಯನ್ನ ಮತ್ತು ಇಡೀ ವಿಶ್ವವು ಬೇಡುವವರಿಲ್ಲದೆ ಕಲ್ಯಾಣ ರಾಜ್ಯ ಆಗಬೇಕೆಂಬ ಬಸವಣ್ಣನವರ ಆಶಯವನ್ನು ಮಾಚಿದೇವರು ವಿಶ್ವಕ್ಕೆ ಪರಿಚಯ ಮಾಡಿ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ಈ ಸಂದರ್ಭವನ್ನ ನಾವು ಸ್ಮರಿಸಿಕೊಳ್ಳಿಕ್ಕೆ ಬಳಸಬೇಕು. ಇನ್ನು ಕೊನೆಯದಾಗಿ ವಚನ ಸಾಹಿತ್ಯದ ಮಹಾರಕ್ಷಣೆಯ ಮಹಾಯೋಗಿ ಈ ವಿಜ್ಞಾನ ಮಹಾಮಂತ್ರಿ ಮಧುವರಸ ಸಮಗಾರ ಹಳೆಯನ್ನವರು ಅವರು ಎರಡೂ ಕುಟುಂಬಗಳು ಇಲ್ಲಿ ಇಷ್ಟಲಿಂಗ ದೀಕ್ಷೆ ಪಡೆದು ಲಿಂಗಾಂಗಿಗಳಾಗ್ತಾರೆ. ಮಧುವರಸರ ಮಗಳು ಲಾವಣ್ಯವತಿ ಮತ್ತು ಹಳೆಯನವರ ಮಗ ಶೀಲವಂತರ ವಿವಾಹವನ್ನು ಅನುಭವ ಮಂಟಪದಲ್ಲಿ ಜರುಗಿಸುತ್ತಾರೆ. ಇದನ್ನ ಸಂಪ್ರದಾಯವಾದಿಗಳು ಇದನ್ನು ದೊಡ್ಡ ಅಪರಾಧವೆಂದು ಬಿಂಬಿಸ್ತಾರೆ. ಬಿಜ್ಜಳನಿಗೆ ಇದು ಅಂತರ್ಜಾತೀಯ ಒಂದು ಅವನ ತಲೆಯನ್ನ ಕೆಡಿಸುತ್ತಾರೆ. ಆಗ ಬಸವಣ್ಣನವರಿಗೆ ಅನಿವಾರ್ಯವಾಗಿ ಗಡಿಪಾರು ಶಿಕ್ಷೆ ಆಗುತ್ತೆ. ಬಸವಣ್ಣನವರು ಏನಾಗ್ತೈತೆ ಅಂದ್ರೆ ಅವರು ಈ ಗಡಿಪಾರು ಶಿಕ್ಷೆಯನ್ನು ಅನುಭವಿಸ್ಲಿಕ್ಕೆ ಕಲ್ಯಾಣವನ್ನು ಬಿಟ್ಟು ಹೊರಡುವಾಗ ಮಾಚಿದೇವರನ್ನ, ಅಕ್ಕನಾಗಮ್ಮನವ್ರನ್ನ, ಎಲ್ಲ ಬಸವಾದಿ ಶರಣರನ್ನ ಕರೆದು ನಮ್ಮ ಪ್ರಾಣಕ್ಕಿಂತಲೂ ವಚನ ಸಾಹಿತ್ಯ ರಕ್ಷಣೆಯ ಹೊಣೆಯನ್ನು ನೀವೆಲ್ಲರೂ ಹೊರಬೇಕು. ವಚನ ಸಾಹಿತ್ಯವೇ ನಮ್ಮ ಪ್ರಾಣ, ಇದು ಭವಿಷ್ಯದ ಜನಾಂಗಕ್ಕೆ ಮಾರ್ಗದರ್ಶಿ ಆಗಿರುವಂತಹದ್ದು, ಇದನ್ನು ನೀವು ರಕ್ಷಣೆ ಮಾಡಬೇಕು ಅನ್ನುವಂತಹ ಒಂದು ಅಪ್ಪಣೆಯನ್ನ ಕೊಡ್ತಾರೆ. ಆಗ ಮಾಚಿದೇವರ ದಂಡನಾಯಕತ್ವದಲ್ಲಿ ಅಕ್ಕನಾಗಮ್ಮನವರ ಶರಣೆ ದಂಡನಾಯಕಿಯಾಗಿ ಅನೇಕ ಕಿನ್ನರಿ ಬ್ರಹ್ಮಯ್ಯ, ಅಂಬಿಗರ ಚೌಡಯ್ಯ, ಎಲ್ಲ ಅನೇಕ ಶರಣರು ಎಲ್ಲರೂ ಚನ್ನಬಸವಣ್ಣವರು ಸೇರಿಕೊಂಡು ಧೀರತನದಿಂದ ಆದಿಯುದ್ದಕ್ಕೂ ಅವನ ವಚನ ಸಾಹಿತ್ಯವನ್ನು ಬೆನ್ನಿಗೆ ಕಟ್ಟಿಕೊಂಡು ಕಲ್ಯಾಣ, ಕಕ್ಕೇರಿ, ಮುರುಗೋಡ ಮುಂತಾದ ಸ್ಥಳಗಳಲ್ಲಿ ಹೋರಾಟವನ್ನು ಬಿಜ್ಜಾಣ ಸೈನ್ಯದಲ್ಲಿ ಹೋರಾಟ ಮಾಡಿ ಕೊನೆಗೂ ಯಶಸ್ವಿ ಆಗ್ತಾರೆ. ಸ್ವತಃ ರಕ್ತದ ಕೋಡಿ ಹರಿದರೂ ಕೂಡ ವಚನಗಳ ರಕ್ಷಣೆಯೇ ಒಂದೇ ಗುರಿಯನ್ನ ಇಟ್ಟುಕೊಂಡು ಶತ್ರುಗಳ ಪಾಲಾಗದಂತೆ ಕಾಪಾಡಿಕೊಂಡು ಕಾಡಿನ ಹಾದಿಯ ಅನೇಕ ಸವಾಲುಗಳನ್ನ ಎದುರಿಸಿಕೊಂಡು ಅವರು ಸುರಕ್ಷಿತವಾಗಿ ಉಳಿವಿಗೆ ವಚನ ಸಾಹಿತ್ಯವನ್ನ ತಲುಪಿಸ್ತಾರೆ. ಇವತ್ತಿಗೆ ನಮಗೆ ವಚನ ಸಾಹಿತ್ಯ ಏನಾದರೂ ಸಿಕ್ಕಿದೆ ಎಂದರೆ ಅದಕ್ಕೆ ಮಾಚಿದೇವರ ತ್ಯಾಗವೇ ಕಾರಣ ಅನ್ನುವಂತಹದ್ದನ್ನ ನಾವು ಕಂಡುಕೊಳ್ಬೇಕಾಗುತ್ತೆ. ಜಗತ್ತಿನ ಇತಿಹಾಸದಲ್ಲಿ ಅತ್ಯಂತ ದೊಡ್ಡ ಸಾಹಿತ್ಯ ರಕ್ಷಣಾ ಕಾರ್ಯವನ್ನು ಮಾಡಿದ ಕೀರ್ತಿ ಮಾಚಿದೇವರಿಗೆ ಸಲ್ಲತೈತಿ ಅನ್ನುವಂಥ ಮಾತನ್ನ ಹೇಳ್ತಾ ಕೊನೆಯದಾಗಿ ಮಡಿವಾಳ ಮಾಚಿದೇವರು ಶರಣ ಧರ್ಮದ ಸದಮಲ ಕಾಯಕ ವೀರ ಅಂತ ಹೇಳಿ ಅವರನ್ನ ಇಡೀ ಶರಣ ಸಂಕುಲ ಮತ್ತು ಇಡೀ ಶರಣ ಕ್ಷೇತ್ರ ಅವರನ್ನ ಕರೀತಾ ಇದೆ. ಕಾಯಕದ ಮೂಲಕ ಕಾಯಕ ದಾಸೋಹ ತತ್ವವನ್ನ ಅವರು ರಕ್ಷಿಸಿದರೆ, ಹೋರಾಟದ ಮೂಲಕ ಧರ್ಮವನ್ನ, ವಚನ ಸಾಹಿತ್ಯವನ್ನ, ಶರಣೆಯರನ್ನ ರಕ್ಷಿಸಿದಂತಹ, ಸಾಧಿಸಿ ತೋರಿಸಿದಂತಹ ಧೀಮಂತ ಒಬ್ಬ ಮಹಾಶರಣ, ವೀರಶರಣ, ಗಣಾಚಾರ ಸಂಪನ್ನ ಅನ್ನುವಂಥ ಮಾತನ್ನು ಹೇಳ್ತಾ ನನಗೆ ಇದುವರೆಗೆ ಈ ಒಂದು ವಿಷಯವನ್ನ ಮಂಡಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದಕ್ಕೆ ಈ ನಮ್ಮ ಎಲ್ಲ ವೇದಿಕೆಗಳಿಗೆ ಮತ್ತು ಮಾನ್ಯ ಡಾಕ್ಟರ್ ಶಶಿಕಾಂತ್ ಪಟ್ಟಣ ಅವರಿಗೆ ಮತ್ತು ಈ ದತ್ತಿ ಉಪನ್ಯಾಸನ ಸಂಯೋಜನೆ ಮಾಡುವಂತಹ ಸರ್ವರಿಗೂ, ದತ್ತಿ ಉಪನ್ಯಾಸ ದಾಸೋಹಿಗಳಿಗೂ ನಾನು ಅನಂತ ಶರಣಾರ್ಥಿಗಳನ್ನ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಶರಣಾರ್ಥಿಗಳು. ಒಂದು ಅತ್ಯಂತ ಸುದೀರ್ಘವಾದಂಥ ಸಂಶೋಧನಾತ್ಮಕವಾದಂಥ ಉಪನ್ಯಾಸವನ್ನ ಅವರು ಒಂದು ಪ್ರಬಲವಾಗಿ ವಿಷಯಗಳನ್ನು ಮಂಡಿಸ್ತಾ ಮಾಡ್ತಾ ಅವರ ಕಲಿಕಾ ಯೋಗ, ಬಾಲ್ಯ ಯೋಗ, ಕಲಿಕಾ ಯೋಗ, ವೃತ್ತಿಪರ ಯೋಗ ಅಂತಕ್ಕಂಥದ್ದು ಹಲವಾರು ಯೋಗ ಅಂತಕ್ಕಂಥದ್ದನ್ನು ಕೊಟ್ಟರು. ಕಾಯಕ ಯೋಗ ಅಂತಂದ್ರೆ ಶರಣರು ನೀ ಕನ್ನಿಯ ಮಾಡಬಲ್ಲರೆ
ನಿನಗೆ ಚಂದೇಶ್ವರ ಲಿಂಗ ಅಂತೀನಿ ಅಂತ. ತಮ್ಮ ಕಾಯಕದೊಳಗೆ ಯೋಗವನ್ನು ಕಂಡ್ರು. ಯೋಗ ಅಂತಂತಂದ್ರೆ ಅವರು ಗಡ್ಡ ಬಿಟ್ಟು ಗುಡ್ಡಕ್ಕೆ ಹೋಗಲಿಲ್ಲ. ಅವರು ಈ ಬದುಕಿನೊಳಗೆ ಆ ಪರಮಾತ್ಮನನ್ನು ಕಾಣ್ತಕ್ಕಂಥದ್ದು. ಅಂದ್ರೆ ಕಾಯಕದೊಳಗೆ ಆ ಶ್ರಮದೊಳಗೆ ಶ್ರಮ ಸಂಸ್ಕೃತಿಯೇ ಪೂಜೆ ಅಂತ ತಿಳ್ಕೊಂಡ್ರು. ಅಂಥ ಒಂದು ವಿಚಾರಧಾರೆಯನ್ನು ಅವ್ರು ಹೇಳಿದರು. ಅವರ ಬಿಟ್ಟು ಹೋದಂಥ ಕೆಲ ವಿಚಾರಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದರಲ್ಲಿ ಮಡಿವಾಳ ಮಾಚಿದೇವರು ನಮ್ಮ ತಾಲೂಕಿನ ರಾಮದುರ್ಗ ತಾಲೂಕಿನ ಗೊಡಚಿ ಒಳಗೆ ಐಕ್ಯ ಆದರು. ಅಲ್ಲಿ ಮುದುವೀರಣ್ಣ ಅಂತ ಒಂದು ಗುಡಿ ಐತಿ. ರಣಬಾಜಿ ಅಂತಕ್ಕಂಥದ್ದು ಯುದ್ಧ ಮಾಡ್ತಕ್ಕಂಥ ಕಡಕೋಳ, ಕಡೆಯ ಕಾಳಗ ಅಂತಕ್ಕಂಥದ್ದು. ಆಮೇಲೆ ಮುರುಗೋಡದೊಳಗೆ ಖಡ್ಗವನ್ನು ತೊಳೆದ್ರು ಅಂತ ತಿಳ್ಕೊಂಡು ಕೆಂಗೇರಿ, ತಲೆಯನ್ನು ಉಳಿಸಿದ ಊರು ತಲ್ಲೂರು ಅಂತಕ್ಕಂಥದ್ದು. ಈ ಎಲ್ಲ ಪ್ರದೇಶ ಯುದ್ಧ ಮಾಡಿ 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 ಇವತ್ತೇನಾದರೂ ನಾವು ಹಳಕಟ್ಟಿಯವ್ರಿಗೆ ವಚನ ಪಿತಾಮಹ ಅಂತೀವಿ. ನಿಜ ಅರ್ಥದೊಳಗೆ ವಚನ ಪಿತಾಮಹ ಮೊದಲಿಗೆ ಅಂತಂದ್ರೆ ಅದು ಮಡಿವಾಳ ಮಾಚಿದೇವರು. ಅವ್ರು ಇಲ್ಲಂದ್ರೆ ವಚನಗಳು ಉಳಿತಿರ್ಲಿಲ್ಲ. ಅವರು ಪ್ರತಾಪರುದ್ರ ಕಾಕತೀಯ ಮಹಾರಸನೊಳಗೆ ದಂಡಾಧಿಪತಿಯಾಗಿ ಬಂದು ಈ ಚಾಲುಕ್ಯರ ಮತ್ತು ಕಳಚೂರ್ಯರ ಒಳಗೆ ಬಸವಣ್ಣನ ಆಪ್ತವಾಗಿ ಬಸವಣ್ಣನ ಬಗ್ಗೆ ಪ್ರೀತಿ ಮಾಡ್ತಕ್ಕಂಥ ಮಡಿವಾಳ ಮಾಚಿದೇವನ ವಚನ ನೋಡಿದ್ರೆ, ಬಸವಣ್ಣನ ನೆನೆಯದವರ ಬಸವಣ್ಣನವರ ಹೊಗಳದವರ ಮುಖವ ನೋಡಲಾಗದು ಕಲಿದೇವರ ದೇವ ಅಂತ. ಎತ್ತ ನೋಡಿದ್ರತ್ತ ಲಿಂಗವೆಂಬ ಬಳ್ಳಿ, ಎತ್ತಿ ನೋಡಿದರೆ ಲಿಂಗವೆಂಬ ಕಾಯಿ, ಒತ್ತಿ ಹಿಂಡಿದರೆ ಭಕ್ತಿ ಎಂಬ ರಸ, ಆಯತವು ಬಸವಣ್ಣ, ಸ್ವಾಯತವು ಬಸವಣ್ಣ, ಸನ್ನಿಹಿತವು ಬಸವಣ್ಣ. ಒಂದು ಗಟ್ಟಿಮುಟ್ಟಾದ ಸಿದ್ಧಾಂತಕ್ಕೆ ಚೌಕಟ್ಟನ್ನು ಹಾಕಿದ್ರೆ ಅದು ಬಂಗಾರದ ಚೌಕಟ್ಟು, ವಜ್ರದ ಚೌಕಟ್ಟು, ಕವಚವನ್ನು ಹಾಕಿದ್ರೆ ಅದು ಮಡಿವಾಳ ಮಾಚಿದೇವರು ಮತ್ತು ಅಂಬಿಗರ ಚೌಡಯ್ಯನವರು. ಇವರಿಬ್ಬರು ಏನಾದರೂ ಖಡ್ಗವನ್ನು ಎತ್ತಲಿಲ್ಲ ಅಂದ್ರೆ ಆಗ ಅಥವಾ ತಮ್ಮ ಶರಣರಿಗೆ ಅನಿವಾರ್ಯವಾಗಿ ಪ್ರತಿಭಟನೆ ಮಾಡಬೇಕು, ನಾವು ಹೋರಾಟ ಮಾಡಿ ನಮ್ಮ ವಚನವನ್ನು ಉಳಿಸ್ಬೇಕು ಅಂತ ಅಂದಿದ್ರೆ ಬಹುಶಃ ವಚನ ಸಾಹಿತ್ಯ ವೈದಿಕರ ದಳ್ಳೂರಿಗೆ ಎಂದೋ ಸುಟ್ಟು ಹೊಕ್ಕಿದ್ದು. ಯಾಕಂದ್ರೆ ಇಲ್ಲಿ ರಾಜ ಆಶ್ರಯ ಇರಲಿಲ್ಲ ಮತ್ತು ಇಡೀ ವ್ಯವಸ್ಥೆ ವಿರುದ್ಧ ಬಂಡದಂಥ ಚಳವಳಿ ಇದು. ಹೀಗಾಗಿ ಮಡಿವಾಳ ಮಾಚಿದೇವ ಅವರ ಆಪ್ತಚರ ಮಲ್ಲಿಕಾರ್ಜುನ ಇವರು ಹುಟ್ಟಿದಂಥ ಕಲಹಾಳದೊಳಗೆ ಏನು ಮಲ್ಲಿಕಾರ್ಜುನ ಮಠ ಅಂತೇನೈತಲ್ಲ, ಅದು ನನ್ನ 15-20 ವರ್ಷದ ಸಂಶೋಧನೆಗೆ ಆಪ್ತಚರ ಮಲ್ಲಿಕಾರ್ಜುನ ಅಂತಕ್ಕಂಥವ್ರು ಅಲ್ಲೇಕಾದ್ರು. ಮುನಿಯನಕೊಪ್ಪ ಅಂತ ರಾಮದುರ್ಗ ತಾಲೂಕಿನ ಇನ್ನೊಂದು ಊರು ಮುನಿಯನಕೊಪ್ಪ ಅಂತಕ್ಕಂಥದ್ದು. ಮುನಿಗುಮ್ಮಟ ದೇವ ಅಂತಕ್ಕಂಥ ವಚನಕಾರ. ಆತ ಅರವಟ್ಟಿಗೆಯನ್ನ ಊಟ ಕುಂತವ್ರಿಗೆ ನೀರು ಕೊಡ್ತಕ್ಕಂಥ ಕೆಲಸ ಮಾಡ್ತದೆ. ಜೈನ ಮೂಲದವ. ಅಲ್ಲೇ ಬೆಳ್ಳೇರಿ ಅಂತ ಐತಿ. ಕಲಹಾಳದಿಂದ ಒಂದು 2 ಕಿಲೋಮೀಟರ್ 1 ಕಿಲೋಮೀಟರ್ ಬೆಳ್ಳೇರಿ ಅಂತ ಇದೆ. ಅಲ್ಲಿ ಬೆಳ್ಳಾಲ ಲಿಂಗ ಅಂತಕ್ಕಂಥ ಜೈನ. ಈ ರಾಜ ಮಹಾರಾಜರು ಎಲ್ಲರೂ ಅಲ್ಲೇ ತಿಳ್ಕೊಂಡ್ರು. ಅಂದ್ರೆ ಕಲಹಾಳದೊಳಗೆ ಆಪ್ತಚರ ಮಲ್ಲಿಕಾರ್ಜುನ ಐಕ್ಯ ಅದ. ಆ ರಣಕಲ ಕೊಪ್ಪು ಅಂತ ಬರ್ತದೆ. ಅಲ್ಲಿ ಊರಿಗೆ ಹೋಗ್ಬೇಕಾದ್ರೆ ಒಂದು ಕಲ್ಲನ್ನು ಊರಿ ಇದು ರಣಕಾಳಿಯನ್ನು ಉಯ್ತಕ್ಕಂಥ ಕಲ್ಲು, ಜನರಿಗೆ ದಾರಿಗೆ ಹಿಂದೆ ಬರ್ತಕ್ಕಂಥ ಶರಣರಿಗೆ ಗೊತ್ತಾಗ್ಲಿ ಅಂತಕೊಂಡು ಮಾರ್ಕ್ ಮಾಡಿಸತಕ್ಕಂಥದ್ದು. ಇವರೆಲ್ಲರೂ ಕೂಡ ಇಲ್ಲಿ ಸವದತ್ತಿ, ಮುನವಳ್ಳಿ ಆ ಭಾಗದೊಳಗೆ ಹೋರಾಟ ಮಾಡಿದ್ರು. ಒಂದು ಕಲ್ಯಾಣ ಕ್ರಾಂತಿಗೆ ಒಂದು ಬಸವೋತ್ತರ ಕಾಲ ಅಂದ್ರೆ ಬಸವಣ್ಣ ಬಿಟ್ಟು ಹೋದ್ಮೇಲೆ ಅದನ್ನ ಗಟ್ಟಿಯಾಗಿ ಉಳಿಸಿ ತಮ್ಮ ಜೀವವನ್ನು ಕೊಟ್ಟು ಅದನ್ನ ವಚನಗಳನ್ನು ಉಳಿಸಿದ್ರು. ಇವ್ರ ಜೊತೆಗೆ ಅಂಬಿಗರ ಚೌಡಯ್ಯನ ಮಗನಾದಂಥ ಪುರವಂತ, ಬಹಳ ಜನರಿಗೆ ಅದು ಗೊತ್ತಿಲ್ಲ. ನಾವು ಗುಗ್ಗಳ ಆಡ್ಬೇಕಾದ್ರೆ ಪುರವಂತರು ಅವನ ಜೊತೆಗಿದ್ದವರು ಪುರವಂತರು. ಅಲ್ಲಿ ಗಿಡಕ್ಕೆ ಕೆರಳಿಗೆ ಕುಂದಿರ್ತಾನ, ಹಳ್ಳದಾಗ ನೀರು ತಂದು ಪುರವಂತ ನೀರು ಕೊಡ್ಬೇಕು ನೋಡಿದ್ರೆ ಜೀವ ಹಾರಿ ಹೋಗಿರ್ತೈತಿ. ಅಲ್ಲಿ ರಣಭಾಜಿ ಅಂತಕ್ಕಂಥದ್ದು ಈಗಲೂ ಕೂಡ ಕಡಕೋಳ ಮತ್ತು ಗೊಡಚಿಯ ಭಾಗದೊಳಗೆ ನಡೆದಂಥ ಯುದ್ಧದ ಪ್ರದೇಶವನ್ನ ರಣಭಾಜಿ ಅಂತ ಅಂತಾರ. ಹೀಗಾಗಿ ಮಡಿವಾಳ ಮಾಚಿದೇವರ ಬಗ್ಗೆ ಎಷ್ಟು ಓದಿದ್ರು ಎಷ್ಟು ತಿಳ್ಕೊಂಡ್ರು ಕಡಿಮೆ. ಬಸವಣ್ಣನ ಬಗ್ಗೆ ಹಾಡಿ ಹೊಗಳಿ ಬಸವಣ್ಣನನ್ನು ಸ್ತುತಿ ಮಾಡ್ತಕ್ಕಂಥ ಒಬ್ಬ ದಿಟ್ಟ ಶರಣ ಅಂದ್ರೆ ಅದು ಮಡಿವಾಳ ಮಾಚಿದೇವ. ಬಹಳಷ್ಟು ಒಳ್ಳೆಯ ಸಂಶಯಾತ್ಮಕವನ್ನ ಹೇಳಿದರು. ಅಲ್ಲಲ್ಲಿ ಕೆಲ ಪೌರಾಣಿಕ ಅಂದ್ರೆ ಶೂನ್ಯ ಸಂಪಾದನೆ ಭಾಗವಾದಂಥ ಆನೆಯನ್ನ ಕಡದ ಅಂತಕ್ಕಂಥದ್ದು ಅವು ಬರ್ತಾವು. ಅವೆಲ್ಲ ಪವಾಡ ಕಥೆಗಳೊಳಗೆ ಬಂದೇ ಬರ್ತಾವು. ಆದ್ರೆ ಒಬ್ಬ ದಿಟ್ಟ ಶರಣ, ಒಬ್ಬ ಸೇನಾಧಿಪತಿ ಇಡೀ ವಚನ ಚಳುವಳಿಯನ್ನ ಜೀವಂತವಾಗಿಡಿಸಿ ತಾವು ಪಾಪ ಭಾಳ ಪೆಟ್ಟದೈತಿ. ಅಲ್ಲಿ ಮುರುಗೋಡದೊಳಗೆ ಪೆಟ್ಟದೈತಿ, ಕಡಕೋಳದಾಗ ಪೆಟ್ಟದೈತಿ. ಕಡಕೋಳದಿಂದ ಗೊಡಚಿವರೆಗೆ ಸುಮಾರು 8-10 ಕಿಲೋಮೀಟರ್ ಅವ್ರು ತೆವಳಿಗೊಂತ ಬಂದ್ರು. ಅವ್ರ ಜೊತೆಗೆ ಕೈ ಭಾಳ ಮೈ ತುಂಬ ಗಾಯ ಆಗಿರ್ತೈತಿ. ಆ ಜನಪದ ಸಾಹಿತ್ಯ ನೋಡ್ಬೇಕು ಎಷ್ಟು ತೊಂದರೆ ಅಂತಂದ್ರೆ ಬಹುಶಃ ಅದ್ರ ಓದ್ಯಾಗ ಕಣ್ಣೀರು ಬರ್ತೈತಿ. ಅಷ್ಟೇ ಅಲ್ಲ, ಅವ್ರದ್ದು ಇನ್ನೊಂದು ಚಂದ ಮಾತು ಹೇಳಿದ್ರು. ಮೇದಾರ ಕೇತಯ್ಯ ಲಿಂಗೈಕ್ಯ ಆದಾಗ ಆ ಇಡೀ ಕಲ್ಯಾಣಕ್ಕೆ ವೀರಗಂಟಿ ಬಾರಿಸಿ ಹೇಳಿದ್ರು. ಬಸವಣ್ಣ ಅದಕ್ಕೆ ಮೂರ್ಛೆ ಹೋಗಿ ಬೀಳ್ತಾನಂತ. ಇವರಿಬ್ರು ಜೀವ ಹೋಯ್ತು ಅಂತ ಅಂದಾಗ ವೀರಗಂಟೆ ಬಾರಿಸಿ ಶಿವ ಸಮಾಧಿಯನ್ನು ಭಗ್ನಗೊಳಿಸಿ ಶಿವ ಸ್ವತಃ ಬಂದು ಇವರಿಗೆ ಪ್ರಾಣವನ್ನು ಕರುಣಿಸಿದ ಅಂತಕ್ಕಂಥ ಒಂದು ಪುರಾಣ ಅಥವಾ ಜನಪದ ಕಾವ್ಯ ನಾವು ಕಾಣ್ತೀವಿ. ನಮಗೆ
ಡಾಕ್ಟರ್ ಸಂಗಮೇಶ್ ಕಲ್ಹಾಳ್ ಅವರ ಒಂದು ಮಾರ್ಗದರ್ಶನ, ಒಂದು ಶಬ್ದ ಹೆಚ್ಚಲ್ಲ, ಒಂದು ಶಬ್ದ ಕಡಿಮೆ ಅಲ್ಲ, ಆ ರೀತಿಯಾಗಿ ಇನ್ನೂ ಅವ್ರು ಮಾತಾಡ್ಬೋದು. ನಾವು ಟೈಮ್ ಕೊಟ್ಟಿದ್ದಿಲ್ಲ. ಅವ್ರ ಪಾಪ 45 ನಿಮಿಷ ಅಂತಂದ್ರೆ 45 ನಿಮಿಷಕ್ಕೆ ಮಾತಾಡಿದ್ದಾರೆ. ಧನ್ಯವಾದಗಳು. ಈಗ ದತ್ತಿ ದಾಸೋಹಿ ಡಾಕ್ಟರ್ ಸರಸ್ವತಿ ಪಾಟೀಲ್ ಮೇಡಮ್ ಅವರು ತಮ್ಮ ಅಭಿಪ್ರಾಯಗಳನ್ನ, ಅನಿಸಿಕೆಗಳನ್ನ ಹೇಳಿ ಅಂತ ಅವ್ರಲ್ಲಿ ಕೇಳ್ಕೊಂತ ಇದ್ದೀವಿ. ಶರಣಾರ್ಥಿಗಳು. ಅತ್ಯಂತ ಜ್ಞಾನವನ್ನು ಹೊಂದಿದ ನಮ್ಮ ವೇದಿಕೆಯ ಮಾರ್ಗದರ್ಶಕರಾದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಮತ್ತೆ ಅಷ್ಟೇ ಜ್ಞಾನವನ್ನು ಹೊಂದಿದಂಥ ಡಾಕ್ಟರ್ ಸಂಗಮೇಶ್ ಕಲ್ಹಾಳ್ ಅವರು ಮಾತಾಡಿದ ಮೇಲೆ ನಾನು ಏನು ಮಾತಾಡಬೇಕು ಅಂತ ಅನ್ನೋದು ಒಂದು ನಿಜವಾಗಿಯೂ ಗೂಢ ಆಗಿದೆ ಅಂತ ಹೇಳ್ಬಹುದು. ಇಲ್ಲಿ ನಾನು ಒಂದು ಮಡಿವಾಳ ಮಾಚದೇವರ ವಚನವನ್ನ ಹೇಳ್ತೀನಿ. ಸಿಂಹದ ಮುಂದೆ ಜಿಂಕೆಯ ಜಿಗಿದಾಟವೇ, ಪ್ರಳಯಾಗ್ನಿಯ ಮುಂದೆ ಪತಂಗ ದಾಟವೇ, ಸೂರ್ಯನ ಮುಂದೆ ಕೀಟ ದಾಟವೇ, ನಿಮ್ಮ ಮುಂದೆ ಎನ್ನಾಟವೇ ಕಲಿದೇವರ ದೇವ ಅಂತ ಮಡಿವಾಳ ಮಾಚಯ್ಯನವ್ರು ಹೇಳ್ತಾರೆ. ಹಂಗ ಈಗ ಶಶಿಕಾಂತ್ ಪಟ್ಟಣ್ ಸರು ಮತ್ತೆ ಸಂಗಮೇಶ್ ಕಲ್ಹಾಳ್ ಸರು ಮತ್ತೆ ನಮ್ಮ ವೇದಿಕೆಯ ಎಲ್ಲಾ ಸದಸ್ಯರು ಅಷ್ಟೇ ಜ್ಞಾನವನ್ನ ಹೊಂದಿದ್ದಾರೆ. ಅಂಥವ್ರ ಮುಂದೆ ನಾನು ಮಾತಾಡೋದು ನಿಜವಾಗ್ಲೂ ಒಂದು ದೊಡ್ಡ ಪ್ರಯಾಸ ಅಂತ ನಾನು ಹೇಳ್ಬಹುದು. ಇವತ್ತಿನ ಉಪನ್ಯಾಸ ಅತ್ಯಂತ ಅದ್ಭುತವಾಗಿತ್ತು, ಮತ್ತೆ ಅಷ್ಟೇ ಅದು ಪ್ರೌಢ ಉಪನ್ಯಾಸ ಅಂತ ನಾನು ಹೇಳ್ತೇನೆ. ಯಾಕಂದ್ರೆ ಮಡಿವಾಳ ಮಾಚಯ್ಯನವರ ಬಗ್ಗೆ ಅಷ್ಟೇ ಸಮಾಧಾನವಾಗಿ ಎಷ್ಟೊಂದು ವಿಷಯಗಳನ್ನ ಅವರು ನಮ್ಮ ಮುಂದೆ ತೆರೆದಿಟ್ರು. ಅದಕ್ಕೆ ನಾನು ಕಲ್ಹಾಳ್ ಸರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಶಶಿಕಾಂತ್ ಪಟ್ಟಣ್ ಸರ್ ನಮ್ಮನ್ನ ಯಾವ ರೀತಿಯಾಗಿ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಅಂದ್ರೆ, ಶರಣ ಸಾಹಿತ್ಯದಲ್ಲಿ ಏನೂ ತಿಳಿಯದಂತ ನನ್ನಂತವರು ಈ ವೇದಿಕೆಗೆ ಬಂದು ಬಹಳಷ್ಟು ತಿಳ್ಕೊಂಡಿವೆ. ನಾನು ಎಷ್ಟೋ ಸಲ ನಮ್ಮೂರು ಇಂಗ್ಲೇಶ್ವರ, ವಿಜಯಪುರದಿಂದ ಇಂಗ್ಲೇಶ್ವರಕ್ಕೆ ಹೋಗ್ತಿದ್ದೆ. ಈ ಮಾರ್ಗ ಮಸಬಿನಾಳ್ ಮುಖಾಂತರ ಹೋಗ್ತದೆ. ಮಸಬಿನಾಳ ಅಂತ ಅನ್ನೋದು ಒಂದು ಬರೀ ಹಳ್ಳಿ ಅಲ್ಲ, ಅದು ಬಹಳ ಮಹತ್ವದ್ದು ಅಂತ ನನಗೆ ಇತ್ತೀಚೆಗೆ ತಿಳಿಯಿತು. ನನಗೆ ಸರ್ ಹಡಪದ ಅಪ್ಪಣ್ಣ ಮತ್ತೆ ಲಿಂಗಮ್ಮನವರ ಬಗ್ಗೆ ಮಾತಾಡ್ಲಿಕ್ಕೆ ಹೇಳಿದ್ರು. ಆವಾಗ ನಾನು ವಿಷಯವನ್ನ ಸಂಗ್ರಹಿಸುತ್ತಿರುವಾಗ ಗೊತ್ತಾಯ್ತು, ಅದು ಮಸಬಿನಾಳ ಅನ್ನೋದು ಇವರು ಹಡಪದ ಅಪ್ಪಣ್ಣನವರು ಹುಟ್ಟಿದ ಊರು. ಅಲ್ಲೇ 3-4 ಕಿಲೋಮೀಟರ್ ಮೇಲೆ ರೆಬಿನಾಳ ಅಂತ ಊರದ, ಅದು ಲಿಂಗಮ್ಮನವರು ಹುಟ್ಟಿದ ಊರು ಅಂತ. ಮತ್ತೆ ಅದೇ ರೀತಿ ಇಂಗ್ಲೇಷರಂತೂ ಎಲ್ಲರಿಗೂ ಗೊತ್ತದ, ಅದು ಬಸವ ಜನ್ಮಭೂಮಿ. ಇಂಥ ಊರಿನಲ್ಲೆಲ್ಲ ನಾನು ಈಗ ಸುತ್ತಾಡ್ತೀನಿ. ಮೊದ್ಲು ಬರೀ ಸುತ್ತಾಡ್ತಿದ್ದೆ, ಆದ್ರೆ ಈಗ ನಾನು ಬಹಳ ಹೆಮ್ಮೆಯಿಂದ ಈ ಊರುಗಳಿಗೆ ಅಡ್ಡಾಡ್ತೀನಿ. ಅದೇ ರೀತಿ ವಿಜಯಪುರದಿಂದ ಗುಲ್ಬರ್ಗಕ್ಕೆ ನಾ ಏನಿಲ್ಲ ಅಂತಂದ್ರೆ 100 ಸಲ ಆದ್ರೂ ಅಡ್ಡಾಡಿರ್ಬೇಕು. ಅದು ಶಿವಣಿಗೆ ಮತ್ತೆ ದೇವರ ಹೆಪ್ಪರಿಗೆ ಸಿಂದಗಿ ಮುಖಾಂತರ ಹೋಗ್ತದ. ಅದು ನಾವು ಹೋಗ್ಬೇಕಾದ್ರೆ ಇನ್ನ ಶಿವಣಿಗೆ ಹೋದ್ಕೊಳ್ಳೆ ಈಗ 20 ಕಿಲೋಮೀಟರ್ ಕ್ರಮಿಸಿದ್ವಿ, ಇನ್ನ 140 ಕಿಲೋಮೀಟರ್ ಅದ ಗುಲ್ಬರ್ಗ. ಸಿಂದಗಿಗೆ ಹೋದ್ಕೊಳ್ಳೆ 60 ಕಿಲೋಮೀಟರ್ ಬಂದ್ವಿ, ಇನ್ ಬರೀ 100 ಕಿಲೋಮೀಟರ್ ಅದ ಗುಲ್ಬರ್ಗ ಅಂತ ಈ ರೀತಿ ವಿಚಾರ ಮಾಡ್ತಿದ್ವಿ. ಆದ್ರೆ ಈಗ ಶಿವಣಿಗೆ ಬಂದ್ಕೊಳ್ಳಿ ನನಗೆ ನೆನಪಾಗೋದು ನುಲಿಯ ಚಂದಯ್ಯನವರು. ಅದೇ ರೀತಿ ದೇವರ ಹಿಪ್ಪರಿಗೆ ಬಂದ್ಮೇಲೆ ನನಗೆ ನೆನಪಾಗೋದು ಮಡಿವಾಳ ಮಾಚಯ್ಯನವರು. ಸಿಂದಗಿಗೆ ಬಂದ್ಕೊಳ್ಳಿ ಅಲ್ಲಿಂದ 20 ಕಿಲೋಮೀಟರ್ ದೂರ ಇರುವಂತ ಗೋಲ್ಗೇರಿ ಅಂತ ಊರು, ಅದು ಗೊಲ್ಲಾಳೇಶ್ವರ ಶರಣ ಗೊಲ್ಲಾಳನ ಊರು. ಇವನ್ನೆಲ್ಲ ನಾನು ನೆನಪಿಸ್ಕೋತೀನಿ. ಮತ್ತೆ ನನ್ನ ಸಂಗಡಿಯರಿಗೆ ಹೆಮ್ಮೆಯಿಂದ ಹೇಳ್ತೇನೆ, ಇಲ್ಲೆಲ್ಲ ಇಂಥ ಶರಣರು ಹುಟ್ಟಿ ಬೆಳೆದಾರ, ಎಷ್ಟೊಂದು ವಚನಗಳನ್ನ ಬರ್ದಾರ ಅಂತ. ಅವರಿಗೂ ನನಗೆ ಇದ್ದಂತ ಕೆಲವೊಂದು ವಿಷಯದ ಬಗ್ಗೆ ನಾ ಏನು ತಿಳ್ಕೊಂಡೇನಿ, ಕೆಲವೊಂದು ವಿಷಯಗಳನ್ನ ಅದನ್ನ ಹೇಳಿಕ್ಕೆ ಪ್ರಯತ್ನವನ್ನ ಮಾಡ್ತೀನಿ. ಇದ್ರ ಬಗ್ಗೆ ಎಲ್ಲ ನಮ್ಗ ಒಂದು ಅವೇರ್ನೆಸ್ ಅಂದ್ರೆ ಅರಿವನ್ನು ತಂದು ಕೊಟ್ಟಂತ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ನಾನು ಋಣಿಯಾಗಿದ್ದೇನೆ. ನಾನು ಕಲ್ಹಾಳ್ ಸರ್ ಬಗ್ಗೆ ಇನ್ನೊಂದು ಮಾತು ಹೇಳ್ಬೇಕಂದ್ರೆ, ಒಂದ್ಸಲ ನಂಗೆ ದಾನಮ್ನವ್ರು ಮಾತಾಡ್ತಾ ಹೇಳಿದ್ರು, ಅವ್ರು ಬಹಳ ನಾಲೆಜಬಲ್ ಇದ್ದಾರ, ಅವ್ರ ಮನೆಯೊಳಗೆ ಎಂಟರ್ ಆದ ಕೂಡಲೇ ಒಂದು ಸಣ್ಣ ಲೈಬ್ರರಿನೇ ಕಾಣಿಸ್ತದ ಅಂತ. ನಾವು ಮನೆಗೆ ಯಾವುದೇ ಒಂದು ಪುಸ್ತಕವನ್ನು ಕೊಂಡು ತರ್ಬೇಕಾದ್ರೆ ಸುಮ್ಮನೆ ತರೋದಿಲ್ಲ, ಅದನ್ನ ಬೇಡಿ ಬಯಸಿ ರೊಕ್ಕ ಕೊಟ್ಟು ತಗೊಂಡ್ ಬರ್ತೀವಿ. ತಂದ್ಮೇಲೆ ಅದನ್ನ ಓದಿ ಅರಗಿಸ್ಕೊಳ್ತೀವಿ. ಅಂದ್ರ ಅಷ್ಟೊಂದು ಪುಸ್ತಕಗಳನ್ನ ಅವರು ಓದಿ ಅರಗಿಸಿಕೊಂಡಾರ ಅಂದ್ರ ಅವರ ಜ್ಞಾನ ಭಂಡಾರ ಎಷ್ಟೊಂದು ಇರಬಹುದು ಅಂತ ಇವತ್ತಿನ ಉಪನ್ಯಾಸದ ಮುಖಾಂತರ ನಮಗೆ ಗೊತ್ತಾಯ್ತು. ಇವತ್ತಿಂದು ಒಂದು ದತ್ತಿ ಉಪನ್ಯಾಸ. ನಾನು ನನ್ನ ಪತಿ ಲಿಂಗೈಕ್ಯ ಡಾಕ್ಟರ್ BR ಪಾಟೀಲ್ರ ನೆನಪಿನವಾಗಿ ಅವರ ಸ್ಮರಣೆಗಾಗಿ ಇಟ್ಟಂತ ಒಂದು ದತ್ತಿ. ಈ ರೀತಿ ನಮಗೆ ಬೇಕಾದವರನ್ನ ಸ್ಮರಿಸಿಕೊಂಡು ಅವರ ಸ್ಮರಣೆಗಾಗಿ ಒಂದು
ಉಪನ್ಯಾಸವನ್ನ ಏರ್ಪಡಿಸುವಂತ ಸುಯೋಗವನ್ನ ಈ ವೇದಿಕೆ ಅದರೊಳಗ ಸ್ಪೆಷಲಿ ಸಹೋದರ ಶಶಿಕಾಂತ್ ಪಟ್ಟಣ್ ಸರ್ ನಮ್ಗೆ ಒದಗಿಸಿ ಕೊಟ್ಟಾರ. ಅದಕ್ಕೆ ನಾನು ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ನನ್ನ ಪತಿ ಅಕಾಲಿಕದ ಲಿಂಗೈಕ್ಯರಾದ್ರು. ಅದು ನನಗೆ ಅನಿಸ್ತದ, ಬಸವಣ್ಣವರು ಒಂದು ವಚನ ಹೇಳಿದ್ದಾರೆ, ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವನ್ನು ಅಂಕುರಿಸಿ ಲಿಂಗವೆಂಬ ಎಲೆಯಾಗಿತ್ತು, ಲಿಂಗವೆಂಬ ಎಲೆಯ ಮೇಲೆ ವಿಚಾರವೆಂಬ ಹೂವಾಗಿತ್ತು, ಆಚಾರವೆಂಬ ಕಾಯಾಗಿತ್ತು, ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಬಿಟ್ಟು ಕಳಚಿ ಬೀಳುವಲ್ಲಿ ಕೂಡಲ ಸಂಗಮ ದೇವ ತನಗೆ ಬೇಕೆಂದು ಎತ್ತಿಕೊಂಡ ಅಂತ. ಅದಕ್ಕೆ ಇವರು ತಮ್ಮ ಪೂರ್ಣ ಜೀವನವನ್ನ ಮುಗಿಸುವಷ್ಟಕ್ಕೆ ಅರ್ಧ ಜೀವನವನ್ನ ಮಾಡುವಷ್ಟೊತ್ತಿಗೆ ಕೂಡಲ ಸಂಗಮ ದೇವನ ಕಡೆಗೆ ಅವರಿಗೆ ಹೋಗುವಂತ ಅವಕಾಶ ಅಂತ ಹೇಳ್ಬೇಕಾಗ್ತದ ನಾನೀಗ. ಅವಾಗ ಬೇಕಾದಷ್ಟು ಕಷ್ಟ ಆಯ್ತು, ಆದ್ರೆ ಒಂದು ಒಳ್ಳೆಯ ರೀತಿಯಿಂದ ಅವರು ಯಾವುದೇ ಕಷ್ಟವಿಲ್ಲದೆ ಹೋದ್ರು. ಅವರು ಒಂದು ಹುಟ್ಟಿದ ಕುಟುಂಬನೇ ಒಂದು ಪ್ರತಿಷ್ಠಿತ ಕುಟುಂಬ. ಅವ್ರು ಯಾವುದೇ ಕಷ್ಟವಿಲ್ದೇನೆ ಬೆಳೆದ್ರು. ಇಂಗ್ಲಿಷ್ ಅವ್ರಿಗೆ ಗೌಡ್ರು ಅವರ ಅಜ್ಜ ಅವರೇ ಫರ್ಗ್ಯೂಸನ್ ಕಾಲೇಜ್ದಾಗ ಡಿಗ್ರಿ ತಗೊಂಡಂಥವ್ರು. ಅವರ ತಂದೆನೂ ಗ್ರಾಜುಯೇಟ್ಸ್ ಆ ದಿವಸಗಳಲ್ಲಿ. ತಮ್ಮ ಮಕ್ಕಳನ್ನೆಲ್ಲ ಒಳ್ಳೆ ವಿದ್ಯಾವಂತರನ್ನಾಗಿ ಮಾಡಿದ್ರು. ಇವರು ತಮ್ಮ ಸಂಶೋಧನೆ ಮತ್ತ ಶಿಕ್ಷಕರಾಗಿದ್ದು ಒಳ್ಳೆಯ ಶಿಕ್ಷಣವನ್ನ ತಮ್ಮ ವಿದ್ಯಾರ್ಥಿಗಳಿಗೆ ಕೊಡ್ತಾನೆ ಅವರಿಗೆ ಬಹಳ ಸಹಾಯವನ್ನ ಮಾಡ್ತಿದ್ರು. ಅವರು ಸಮಾಜಮುಖಿಯಾದ ವ್ಯಕ್ತಿತ್ವವನ್ನ ಹೊಂದಿದಂತವರಿದ್ದರು. ತಮ್ಮ ವಿದ್ಯಾರ್ಥಿಗಳಿಗೆ PhD ಅಥವಾ MPhil ಥೀಸಿಸ್ ಸಬ್ಮಿಟ್ ಮಾಡ್ಬೇಕಾದ್ರೆ ಮನೆಯಲ್ಲೇ ಟೈಪಿಸ್ಟ್ ಕರ್ಕೊಂಡು ಬಂದು ಆ ವಿದ್ಯಾರ್ಥಿಯನ್ನು ತಮ್ಮ ಜೊತೆನೆ ಕೂಡಿಸ್ಕೊಂಡು ರಾತ್ರಿ ಹಗಲು ಆ ಟೈಪ್ ಮಾಡಿಸ್ತಿದ್ರು ಮನೆಯಲ್ಲಿ. ಅದಕ್ಕೆ ಅವರಿಗೆಲ್ಲ ನಾನು ಸರಿಯಾದ ಟೈಮ್ಗೆ ಊಟೋಪಚಾರಗಳನ್ನ ಮಾಡ್ತಿದ್ದೆ. ಅದು ಖುಷಿ ಖುಷಿಯಾಗಿನೇ ನನಗ ಮಾಡ್ತಿದ್ದೆ. ಯಾಕಂದ್ರೆ ನನಗ ಸಂಶೋಧನೆ ಶಿಕ್ಷಣ ಅಂತಂದ್ರೆ ಬಹಳ ಇಷ್ಟವಾದಂತ ವಿಷಯ. ಆಮೇಲೆ ಅವರು ಯಾವಾಗ್ಲೂ ಸಮಾಜಮುಖಿಯಾಗಿ ಕೆಲಸ ಮಾಡ್ತಿದ್ರು ಅಂತ ಹೇಳಿದ್ನಲ್ಲ. ನಾವು 9:00 ಯೂನಿವರ್ಸಿಟಿಗೆ ಹೋಗ್ಲಿಕ್ಕೆ ರೆಡಿ ಆಗ್ತಿದ್ವಿ. ಅಷ್ಟೊತ್ತಿಗೆ 2 ಸಲ ಹೋಗಿ ಯಾರ್ಯಾರ್ದೋ ಕೆಲಸವನ್ನ ಇಟ್ಕೊಂಡು ಕೆಲಸವನ್ನ ಮುಗಿಸಿ ಬರ್ತಿದ್ರು. ಮನೆಗೆ ಬಂದ್ಕೊಳ್ಳೆ ಫೋನ್ ಮಾಡಿ ಕೇಳ್ತಿದ್ರು, ಆಯ್ತಾ ಸರ್ ಕೆಲಸ, ಥ್ಯಾಂಕ್ ಯು ಅಂತ ಹೇಳ್ತಿದ್ರು. ನಾ ಅಂತಿದ್ದೆ ಇಷ್ಟು ಬೇಗ ಕೆಲಸ ಆತೇನೋ ಅಂತ. ಅವ್ರ ಅದೇ ತರ ತಮಾಷೆಗೆ ಹೇಳೋರು, ನನ್ನಂದ್ರೆ ಏನ್ ತಿಳ್ಕೊಂಡಿ, ನನ್ನ ಪೊಸಿಷನ್ ಡೌನ್ ಇರೋದು ಇಲ್ಲೇ ಅಂತ ನನ್ನ ಕಡೆ ಬೆರಳು ಮಾಡಿ ತೋರಿಸ್ತಿದ್ರು. ಆ ರೀತಿ ಹಾಸ್ಯ ಪ್ರವೃತ್ತಿಯವರು ಅವರಾಗಿದ್ರು. ಅವರು ಮಾಡಿದ 2 ಮುಖ್ಯ ಕೆಲಸಗಳನ್ನ ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. 1992-93 ಸಮಯ ಕಿಲಾರಿ ಅಂತ ಗುಲ್ಬರ್ಗ ಸಮೀಪ ಒಂದು ಹಳ್ಳಿ, ಅದೊಂದು ಭೂಕಂಪದ ಎಪಿಸೆಂಟರ್ ಆಗಿತ್ತು. ಬಹಳಷ್ಟು ಲಾಸ್ ಅಲ್ಲಿ ಆಗಿತ್ತು. ಅಲ್ಲಿ ಹಗಲು ರಾತ್ರಿ ಲಯನ್ಸ್ ಕ್ಲಬ್ ಸೆಕ್ರೆಟರಿ ಆಗಿದ್ರು. ಹಗಲು ರಾತ್ರಿನೂ ಕೆಲಸ ಮಾಡಿ ಅಲ್ಲಿ ಪರಿಹಾರವನ್ನು ಒದಗಿಸುವಲ್ಲಿ ಬಹಳ ಪ್ರಯತ್ನಪೂರ್ವಕವಾಗಿ ಕೆಲಸ ಮಾಡಿದ್ರು. ಮತ್ತೆ ಅಷ್ಟೇ ಅವರಿಗೆ ಯಶಸ್ಸು ಸಿಕ್ತು, ಜನರ ಸಹಕಾರನೂ ಸಿಕ್ತು. ಅವರು ಲಯನ್ಸ್ ಕ್ಲಬ್ ಪ್ರೆಸಿಡೆಂಟ್ ಆದಾಗ ಒಂದು ಮೋದಿ ಐ ಕ್ಯಾಂಪ್ ಮಾಡಿದ್ರು. ಡಾಕ್ಟರ್ MC ಮೋದಿ ಅವರ ಬಗ್ಗೆ ಕೇಳಿದವರು ಯಾರು? ಅದೊಂದು ಅಪೂರ್ವ ವ್ಯಕ್ತಿತ್ವ. ಅವ್ರು ಎಷ್ಟು ಬೇಗ ಕ್ಯಾಟ್ರಾಕ್ಟ್ ಆಪರೇಷನ್ ಮಾಡ್ತಿದ್ರು ಅಂತ ಅನ್ನೋದನ್ನ ಬಹಳಷ್ಟು ಜನ ನೀವು ಕೇಳಿನೇ ಇದ್ದೀರಿ. ಈ ನಮ್ಮ ಬಸ್ ಸ್ಟ್ಯಾಂಡ್ ಹತ್ರ ಅಂದ್ರೆ ಗುಲ್ಬರ್ಗದೊಳಗ ಬಸ್ ಸ್ಟ್ಯಾಂಡ್ ಹತ್ರ ಸಂಗಮೇಶ್ವರ ಹಾಸ್ಪಿಟಲ್ ಅಂತ ಒಂದು ದೊಡ್ಡ ಹಾಸ್ಪಿಟಲ್ ಅದ. ಅವರಿಗೆ ರಿಕ್ವೆಸ್ಟ್ ಮಾಡಿ ಇಡೀ ಹಾಸ್ಪಿಟಲ್ ವೆಕೆಟ್ ಮಾಡಿಸಿ ಅಲ್ಲಿ ಐ ಕ್ಯಾಂಪ್ ಮಾಡಿದ್ರು. ಅದು ಫ್ರೀ ಐ ಕ್ಯಾಂಪ್. ಇಷ್ಟು ಜನ ಬಂದಿದ್ರು. ಕಾಂಪೌಂಡ್ ನೋವು ಸಹಿತ ಮೇಲೆ ಟೆಂಟ್ ಹಾಕಿ ಪೇಷಂಟ್ಸ್ ಅಡ್ಮಿಟ್ ಮಾಡಿ ಅವರು ಐ ಆಪರೇಷನ್ ಮಾಡಿದ್ರು. ಇವೆರಡು ಕೆಲಸ ಅವರು ಮಾಡಿದ್ದಕ್ಕೆ ಅವರಿಗೆ ಸಾಕಷ್ಟು ಪ್ರಸಿದ್ಧಿ ಸಿಕ್ತು. ಮತ್ತೆ ಈ ದುಡ್ಡಿನ ಏನು ಬೆಳೀತು ಅದೇನೆ ಅವರೇನು ಚಾರ್ಜ್ ಮಾಡ್ತಿರ್ಲಿಲ್ಲ. ಅದು ಡೊನೇಷನ್ ಇಂದ ದುಡ್ಡು ಕೂಡಿತ್ತು. ಆ ದುಡ್ಡಿನಿಂದ ಲಯನ್ಸ್ ಕ್ಲಬ್ಗೆ ಒಂದು ಸ್ವತಂತ್ರ ಬಿಲ್ಡಿಂಗ್ ಇತ್ತು, ಆದ್ರೆ ಅದಕ್ಕೆ ಕಾಂಪೌಂಡ್ ಇರ್ಲಿಲ್ಲ. ಅದಕ್ಕೆ ಕಾಂಪೌಂಡ್ ಹಾಕ್ಸಿಕೊಟ್ರು. ಈ ರೀತಿ ಅವರು ಯಾವಾಗ್ಲೂ ಸಮಾಜಮುಖಿಯಾಗಿ ಕೆಲಸ ಮಾಡೋರು. ನಾವು ಹಳ್ಳಿಯಿಂದ ಬಂದವರು, ಎಲ್ಲರೂ ಹಳ್ಳಿಯಿಂದನೇ ಬಂದವರು ಇದ್ದೀವಿ. ನಮ್ಮ ಏಜಿನವರು. ನಮ್ಮ ಅತ್ತೆ ಮನೆ ಇಂಗ್ಲಿಷರ, ನನ್ನ ತಾಯಿ ಮನೆ ಅಲ್ಲೇ ಸಮೀಪ ಉಕ್ಲಿ ಅಂತ ಅನ್ನೋ ಗ್ರಾಮ. ನಮ್ಮ ತಂದೆಯವರು ಅದೇ ತರ ಒಂದು ಸಮಾಜಮುಖಿಯಾಗಿ ಕೆಲಸ ಮಾಡುವಂತವ್ರು. ಅವಾಗ ಗುಲ್ಬರ್ಗ ಯೂನಿವರ್ಸಿಟಿ ಅನ್ನೋದು ಇಂಡಿಪೆಂಡೆಂಟ್ ಯೂನಿವರ್ಸಿಟಿ ಇರ್ಲಿಲ್ಲ. ನಾವು ನೌಕರಿ ಶುರು ಮಾಡಿದಾಗ ಅದೊಂದು PG ಸೆಂಟರ್ ಆಗಿತ್ತು ಕರ್ನಾಟಕ ಯೂನಿವರ್ಸಿಟಿದು. ಹಂಗಾಗಿ ಅಲ್ಲಿ ಇಂಜಿನಿಯರಿಂಗ್ ಮೆಡಿಕಲ್ ಅಥವಾ ನಮ್ಮ ಯೂನಿವರ್ಸಿಟಿ ಒಳಗ ಸ್ನಾತಕೋತ್ತರ ಪದವಿಗಳಿಗೆ ಅಡ್ಮಿಷನ್ ತಗೊಳ್ಳೋರು ಬರ್ತಿದ್ರು. ಬಂದಾಗೆಲ್ಲ ಅವ್ರನ್ನ ನಾವು ಮನೆಯೊಳಗೆ ಇಟ್ಕೋಬೇಕಾಗ್ತಿತ್ತು. ಯಾಕಂದ್ರೆ ಅಡ್ಮಿಷನ್ ಸರ್ಚ್ ಮಾಡಿ ಬರ್ತಿದ್ರು, ಹಳ್ಳಿಯಿಂದ ಬಂದಿರ್ತಿದ್ರು. ಅವ್ರನ್ನ 2-3 ದಿನ ಹಳ್ಳಿಯೊಳಗೆ ಮನೆಯಲ್ಲಿ ಇಟ್ಕೊಂಡು ಅವ್ರಿಗೆ ಅಡ್ಮಿಷನ್ ವ್ಯವಸ್ಥೆ ಮಾಡಿ ಕಳಿಸ್ಕೊಡ್ತಿದ್ರು. ಇಂಥ ಒಂದು ಅವರು ಪರೋಪಕಾರಿಗಳಾಗಿದ್ರು. ಮತ್ತೆ ಒಂದೇ ಸಮಯದಲ್ಲಿ ಅವ್ರು ಎಷ್ಟೊಂದು ಕ್ಲಬ್ಗಳಿಗೆ ಜಾಯ್ನ್ ಆಗಿ ಕೆಲಸ ಮಾಡ್ತಿದ್ರು ಅಂತಂದ್ರೆ, ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ಗೆ ಲೈಸನ್ ಮೆಂಬರ್ ಆಗಿ ಅನೇಕ ವರ್ಷ ಕೆಲಸ ಮಾಡಿದ್ರು.
ಐವನ್ ಶಾಹಿ ಫ್ಯಾಮಿಲಿ ಕ್ಲಬ್ನೊಳಗ ಕೆಲಸ ಮಾಡ್ತಿದ್ರು. ಗುಲ್ಬರ್ಗ ಕ್ಲಬ್ನಲ್ಲಿ ಇದ್ರು, ಲಯನ್ಸ್ ಕ್ಲಬ್ನಲ್ಲಿ ಕೆಲಸ ಮಾಡ್ತಿದ್ರು. ಈ ರೀತಿ ಇಡೀ ಗುಲ್ಬರ್ಗಕ್ಕೆ ಅವರು ಬೇಕಾದವರಾಗಿದ್ರು. ಅಂಥವ್ರನ್ನ ನಾನು ಅವರ ಆಯುಷ್ಯ ಮುಗಿಯುವಷ್ಟೊತ್ತಿಗೆ ಕಳ್ಕೊಂಡ್ಬಿಟ್ಟೆ. ಅದಕ್ಕೆ ಕೂಡಲ ಸಂಗಮ ದೇವ ಅವರನ್ನ ಆ ಟೈಮಿಗೆ ಬೇಕು ಅಂತಂದು ಎತ್ತಿಕೊಂಡ ಅಂತ ನನಗನ್ನಿಸ್ತದೆ. ಏನೇ ಆಗ್ಲಿ, ಇಂಥ ನಮ್ಗೆ ಬೇಕಾದ ವ್ಯಕ್ತಿಗಳನ್ನ ಒಂದು ದತ್ತಿ ಇಡುವುದರ ಮುಖಾಂತರ ಅವರನ್ನ ನೆನಪಿಸಿಕೊಂಡು ಎಲ್ಲರಿಗೂ ಪರಿಚಯಿಸುವಂತ ಒಂದು ಸದಾವಕಾಶವನ್ನ ನಮ್ಮ ಮಾರ್ಗದರ್ಶಕರಾದ ಸಹೋದರರಾದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಮಾಡಿಕೊಡ್ತಾ ಇದ್ದಾರೆ. ಅವರಿಗೂ ವೇದಿಕೆಯ ಎಲ್ಲಾ ಸದಸ್ಯರಿಗೂ ಮತ್ತು ಇವತ್ತು ಅತ್ಯಂತ ಪ್ರಬುದ್ಧ ಉಪನ್ಯಾಸವನ್ನ ನೀಡಿದಂತ ಸಂಗಮೇಶ್ ಕಲ್ಲಾಳ್ ಸರ್ ಅವರಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸಿ ನನಗೆ ಸದಾವಕಾಶವನ್ನ ಕೊಟ್ಟಿದ್ದಕ್ಕೆ ಇನ್ನೊಂದ್ಸಲ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಧನ್ಯವಾದಗಳು ಅಕ್ಕವರೇ. ಪ್ರೊಫೆಸರ್ ಶಾರದಾ ಪಾಟೀಲ್ ಮೇಡಮ್ ಅವರು. ಎಲ್ಲರಿಗೂ ಶರಣಾರ್ಥಿಗಳು. ಇದೀಗ ನನ್ನ ಸ್ನೇಹಿತೆ ಡಾಕ್ಟರ್ ಸರಸ್ವತಿ ಪಾಟೀಲ್ ಅವರು ಬಹಳ ಭಾವುಕರಾಗಿ ತಮ್ಮ ಪತಿಯನ್ನ ನೆನೆದ್ರು. ನಿಜವಾಗಿಯೂ ಅವ್ರು ಹೇಳಿದ ಯಾವ ಒಂದು ಮಾತು ಕೂಡ ಎಕ್ಸಾಜರೇಟ್ ಇರ್ಲಿಲ್ಲ, ಅತಿಶಯೋಕ್ತಿ ಅಂತ ಅನಿಸುವಂಗ ಇರ್ಲಿಲ್ಲ. ಯಾಕಂದ್ರ ನನಗೂ ಗೊತ್ತಿದೆ, ಡಾಕ್ಟರ್ BR ಪಾಟೀಲ್ರು ರಸಾಯನಶಾಸ್ತ್ರದ ಪ್ರಾಧ್ಯಾಪಕರಾಗಿದ್ರು. ಅವರು ನಮ್ಮೊಂದಿಗೆನೆ MSc ಓದಿದ್ರು. ಆದ್ರೆ ಡಿಪಾರ್ಟ್ಮೆಂಟ್ ಬೇರೆ ಆಗಿತ್ತು ಅಷ್ಟೇ. ಆಮೇಲೆ ಅವರು ವಿದ್ಯಾರ್ಥಿ ದಿಸೆಯಿಂದಲೂ ಬಹಳ ಸಮಾಜಮುಖಿಯಾಗಿದ್ರು, ಬಹಳಷ್ಟು ಪಾಪ್ಯುಲರ್ ಆಗಿದ್ರು. BR ಅಂತ ಹೇಳಿ ರಸಾಯನಶಾಸ್ತ್ರ ಮತ್ತೆ ಸಸ್ಯಶಾಸ್ತ್ರ ಎಲ್ಲಾ ವಿಭಾಗಗಳಿಗೂ ಅವ್ರು ಬೇಕಾಗಿದ್ರು. ಎಲ್ಲಾ ವಿಭಾಗಗಳಲ್ಲಿಯೂ ಅವ್ರಿಗೆ ಇರ್ತಿದ್ರು. ಅದಕ್ಕೆ ಎಲ್ಲಾ ವಿಭಾಗಗಳು ಪ್ರಾಕ್ಟಿಕಲ್ ಟೈಮ್ನಾಗ ಅಥವಾ ತಮಗೆ ಸಮಯ ದೊರೆತಾಗ ಎಲ್ಲಾರನ್ನೂ ಭೇಟಿ ಆಗ್ಲಿಕ್ಕೆ ಬೇರೆ ಬೇರೆ ಡಿಪಾರ್ಟ್ಮೆಂಟಿಗೆ ಹೋಗಿ ಬರ್ತಿದ್ರು. ಹಂಗ ನಮ್ಮ ಡಿಪಾರ್ಟ್ಮೆಂಟಿಗೂ ಕೂಡ ಬರ್ತಿದ್ರು. ಹಾಗೆ ಅವರು ಎಲ್ಲರಿಗೂ ತಮ್ಗೆ ಕೈಲಾದಷ್ಟು ಸಹಾಯ ಮಾಡ್ತಿದ್ರು. ಮತ್ತ ಉಳಿದಿದ್ದು ಅವರ ಸ್ನೇಹಿತರ ಗುಂಪಿನೊಳಗ ಬಹಳ ಜನಪ್ರಿಯರಾಗಿದ್ರು ಅಂತ ಹೇಳಿದ್ನಿ. ಮತ್ತೆ ಅವರ ಅಕಾಲಿಕ ಮರಣ, ವ್ಯಾಲ್ಯೂಯೇಷನ್ ಹೋಗಿದ್ರು ಅವರು ಶಿವಮೊಗ್ಗಕ್ಕ. ಅಲ್ಲೇ ಅವರು ನಿಧನ ಆದ್ರು. ಮಕ್ಕಳು ಇನ್ನೂ ಸಣ್ಣವರಿದ್ರು, ಯಾರು ಇನ್ನೂ ನೆಲೆ ಕಂಡಿರ್ಲಿಲ್ಲ. ಮತ್ತೆ ಡಾಕ್ಟರ್ ಸರಸ್ವತಿ ಅವ್ರಿಗೂ ಬಹಳಷ್ಟು ಪ್ರಪಂಚದ ಹೊರಗಿನ ಜ್ಞಾನ ಇರ್ಲಿಲ್ಲ. ಯಾಕಂದ್ರೆ ಅವರೇ ಎಲ್ಲಾ ಮಾಡ್ಬಿಡ್ತಿದ್ರು. BR ಪಾಟೀಲ್ರು ತಮ್ಮ ಮಡದಿಗೆ ಏನು ಹೇಳಲಾರ್ದೆ ಎಲ್ಲಾ ಕೆಲಸಗಳನ್ನ ಹೊರಗಿನ ಕೆಲಸಗಳನ್ನೆಲ್ಲ ನಿಭಾಯಿಸ್ತಿದ್ರು. ಹೀಗಾಗಿ ಕುಟುಂಬ ಬಹಳಷ್ಟು ತೊಂದರೆಯಲ್ಲಿ ಸಿಕ್ತು. ಆದ್ರೆ ನಮ್ಮ ಸ್ನೇಹಿತೆ ಡಾಕ್ಟರ್ ಸರಸ್ವತಿ ಪಾಟೀಲ್ ಅವರು ತಮ್ಮ ಆತ್ಮವಿಶ್ವಾಸ, ಆತ್ಮಶಕ್ತಿ ಬೆಳೆಸ್ಕೊಂಡ್ರು. ಆ ಟೈಮ್ನೊಳಗ ತಮ್ಮ ದುಃಖವನ್ನ ಮರೆತರು, ಮಕ್ಕಳಿಗೆ ಬೆಂಗಾವಲಾಗಿ ಒಳ್ಳೆ ತಾಯಿಯಾಗಿ ನಿಂತರು ಅಂತ ಹೇಳ್ತಾ, ಇವತ್ತಿನ ಉಪನ್ಯಾಸ ಡಾಕ್ಟರ್ ಸಂಗಮೇಶ್ ಕಲ್ಹಾಳ್ ಅವರದ್ದು ಉಪನ್ಯಾಸ ಬಹಳ ಅಮೋಘವಾಗಿತ್ತು. ನಾವು ಶರಣರ ಚಿಂತನೆಗಳನ್ನ ಎಷ್ಟು ಸಲ ಮಾಡಿದ್ರೂ ಕಡಿಮೆನೆ. ಯಾಕಂದ್ರೆ ಬೇರೆ ಬೇರೆ ಹೊಳಹುಗಳು ನಮ್ಗ ಚಿಂತನೆಯಲ್ಲಿ ಸಿಗ್ತಾವ. ಅವರು ಶರಣರ ಚಿಂತನೆಗಳನ್ನ ಮರು ಓದು, ಮರು ವಿಮರ್ಶೆ, ಮರು ಚಿಂತನೆ ಮಾಡಿದ್ರೆ ಹೆಚ್ಚು ನಮ್ಗ ಆ ವಚನಗಳನ್ನ ಅರ್ಥೈಸಲು ಹೆಚ್ಚು ನಮ್ಗೆ ಅಳವಡಿಸಿಕೊಳ್ಳಲು ನೆರವಾಗ್ತೈತಿ ಅಂತ ಹೇಳ್ತಾ, ಈ ಮಡಿವಾಳ ಮಾಚಿದೇವ್ರ ಒಂದು ವಚನ ಈಗಿನ ಪ್ರಸ್ತುತ ಕಾಲಕ್ಕೂ ಸಲ್ತತಿ, ಈ ಯುಗ ಧರ್ಮಕ್ಕೂ ಸಲ್ಲುವಂತಹ ವಚನ. ನಾವು ಸಾಮಾನ್ಯವಾಗಿ ನೋಡ್ತೀವಿ, ಬಹಳಷ್ಟು ಜನ ಲಿಂಗ ಕಟ್ಕೊಂಡಿರಂಗಿಲ್ಲ. ಲಿಂಗ ಕಟ್ಕೊಂಡಿಲ್ಲ, ಅವರು ಭವಿಗಳು, ಅವರು ನಾಸ್ತಿಕರು ಅಂತ ಹೇಳುವಂತಹದ್ದು ಇರ್ತದ. ಏನಪ್ಪಾ ದೇವ್ರ ದಿನ ಅನ್ನಂಗಿಲ್ಲ, ಅವರು ಪೂಜೆ ಪುನಸ್ಕಾರ ಮಾಡ್ಕೊಳಂಗಿಲ್ಲ ಏನೋ ಅಂತ ಹಿಂಗ ಅನಿಸ್ತದ ನಮಗ. ಆದ್ರ ಮಡಿವಾಳ ಮಾಚಿದೇವರು ಭವಿತನಕ್ಕೆ ಒಂದು ವಿಶೇಷ ವ್ಯಾಖ್ಯಾನ ಕೊಟ್ಟಾರ ತಮ್ಮ ವಚನದಲ್ಲಿ ಅಂತ. ಭವಿತನ ಅಂದ್ರೆ ಏನು ಅಂತ ಹೇಳ್ತಾರೆ ಅವರು. ತನಗನ್ಯವಾದುದ ನೋಡಿದಡೆ ಭವಿಸಂಗ. ತನಗೆ ನೋಡುವಂತಹ ದೃಷ್ಟಿ ಏನದ ಅದು ಸರಿಯಾಗಿರ್ಬೇಕು. ಅನ್ಯವಾದ ದೃಷ್ಟಿಯಿಂದ ನಾವು ನೋಡಿದ್ರೆ ಅದೇ ಅವನೇ ಭವಿ ಅಂತ. ಆಮೇಲೆ ಸತ್ಯರು ಒಪ್ಪಿದದೊಪ್ಪನಿದ್ದಡೆ ಭವಿಸಂಗ. ಸತ್ಯರು ಯಾವುದನ್ನ ಪರಾಮರ್ಶೆ ಮಾಡಿ ಸತ್ಯ ಅಂತ ಒಪ್ಕೊಂಡಿರ್ತಾರಲ್ಲ, ಅದನ್ನ ನಾವು ಅದನ್ನ ವಿವೇಚನೆ ಮಾಡಿ ನಮ್ಮ ಅಲ್ಪಮತಿಗೆ ಒಳಪಡಿಸಿ ಅದು ಸತ್ಯ ಅಲ್ಲ, ಇದು ಹಿಂಗದ ಅಂತ ಹೇಳ್ತೀವಲ್ಲ, ಅದು ಕೂಡ ಭವಿ
ಹೇಳುವಂತಹದ್ದು. ಅವನ ಒಂದು ಸಂಘ ಏನದ ಅದು ಭವಿಸಂಘ ಅಂತ ಹೇಳ್ತಾರೆ. ಹಂಗೆ ಮಾಡಿಕೊಂಡ ವೃತವ ಮೀರಿದರೆ ಅದೇ ಭವಿಸಂಘ. ನಾವು ಕಟ್ಟಳೆ ಹಾಕೊಂಡಿರ್ತೀವಿ, ನಮ್ಮ ಒಂದು ಬದ್ಧತೆ ಇರ್ತತೆ ನಮಗ. ಆ ಬದ್ಧತೆಯನ್ನ ಮೀರಿ ನಾವು ಏನ್ ನಡಿತೀವಲ್ಲ, ಒಂದು ಮನುಷ್ಯ ಧರ್ಮ ಅಂತ ಒಂದಿರ್ತೈತಿ. ಆ ಮನುಷ್ಯ ಧರ್ಮದ ಒಂದು ಕಟ್ಟಳೆಗಳಿರ್ತಾವ, ಅದಕ್ಕೆ ಒಂದು ಕೋಡ್ ಆಫ್ ಕಾಂಡಕ್ಟ್ ಇರ್ತೈತಿ. ಅದನ್ನ ಮೀರಿ ನಾವು ನಡ್ಕೊಂಡಿವಿ ಅಂದ್ರ ಅದೇ ಅವನೇ ಭವಿ ಆಗ್ತಾನ. ತಾ ಮಾಡಿದ ಭಕ್ತಿಯ ನಾಡಿಕೊಂಡಲ್ಲಿ ಭವಿಸಂಗ. ತಾ ಮಾಡಿದ ಭಕ್ತಿ ಏನಿರ್ತತಿ ಅದು ದೃಢವಾದ ಭಕ್ತಿ. ಅದರಲ್ಲೇ ಸಂಶಯ ಪಟ್ಟುಕೊಂಡು ಸಂಶಯ ಮಾಡ್ಕೊಂಡ್ರೆ, ಅಥವಾ ನಮ್ಮ ವಿಶ್ವಾಸ ಏನದ ಅದು ಒಂದು ತಳಬುಡ ಇಲ್ಲದೆ ಚಲಿಸ್ತದಂದ್ರ, ವಿಶ್ವಾಸವನ್ನ ಕಳ್ಕೊಂಡಿವಿ ಅಂತಂದ್ರ ಅದೇ ಭವಿಸಂಗ ಆಗ್ತದ. ಇಂತಿವ ನರಿದಡೆ ಸದ್ಭಕ್ತಿ ಕಲಿದೇವರ ದೇವ. ಇವನ್ನ ಅರಿತ್ರ ಒಂದು ಸದ್ಭಕ್ತಿ ಕಲಿದೇವರ ದೇವ ಅನ್ನುವಂಥದ್ದನ್ನ ಹೇಳ್ತಾರ. ಇದು ಎಲ್ಲಾ ಯುಗಕ್ಕೂ ಸಲ್ಲುವಂತಹ ಒಂದು ವಚನ. ಆಮೇಲೆ ಮಡಿವಾಳ ಮಾಚಿದೇವರ ವಚನಗಳು ಸುಮಾರು 140 ವಚನಗಳು ಅಂತ ಹೇಳಿದ್ರು ಸರ್. ಅದರಲ್ಲಿ ಒಂದು ವಚನ ಬಹಳಷ್ಟು ಸಾಹಿತ್ಯದ ಮೀಮಾಂಸೆಗೆ ಒಳಪಡ್ತದ. ಆ ವಚನ ಸ್ವಲ್ಪ ಇಲ್ಲೇ ಚಿಂತನೆ ಮಾಡ್ಲಿಕ್ಕೆ ವೇಳೆ ಇದ್ರೆ ಮಾಡಬಹುದು. ಆ ಘನ ಮಹಾಪ್ರಭು ಒಬ್ಬನೇ ಉಂಡ ನೆನಬೇಡ, ಆತನ ದಂತಗಳೆಲ್ಲವೂ ಪಂಥಿಗಾರರು, ಆತನೊಳಗಿರುವ ಕಾಂತಿ ರೂಪನೇ ನೀನೇ ಕಲಿದೇವರ ದೇವ ಅನ್ನುವಂಥದ್ದು ವಚನ. ಇದು ಸ್ವಲ್ಪ ಚಿಂತನೆ ಆಗ್ಬೇಕು. ಯಾಕಂದ್ರೆ ಕಾವ್ಯ ಮೀಮಾಂಸೆಯ ಒಂದು ಒಂದು ಉತ್ಕೃಷ್ಟ ಒಂದು ಉದಾಹರಣೆ ಆಗ್ತೈತಿ. ಅದಕ್ಕೆ ಇದನ್ನ ಮಾಡ್ಬೇಕು. ಆಮೇಲೆ ದೇವರ ಹಿಪ್ಪರಿಗೆಗೆ ನಾವು ಬಹಳ ಸಲ ಗುಲ್ಬರ್ಗಕ್ಕೆ ಹೋಗೋ ಮುಂದೆ ಅದೆಲ್ಲ ದೇವರ ಹಿಪ್ಪರಿಗೆಗೆ ಹೋಗ್ತೀವಿ. ಇವಾಗ ಬಹಳಷ್ಟು ಪ್ರಾಧಿಕಾರ ಅಲ್ಲಿ ಕೆಲಸ ಮಾಡಿದೆ. ಆದ್ರೆ ಅಲ್ಲಿ ಮಲ್ಲಿಕಾರ್ಜುನ ಗುಡಿ ಇದೆ, ಆದ್ರೆ ಕಲ್ಲಿನಾಥನ ಗುಡಿ ಇದೆಯೋ ಇಲ್ವೋ ಗೊತ್ತಿಲ್ಲ ನನಗೆ. ಪಟ್ಟಣ ಸರ್ ಏನಾರ ಕಡೆ ಹೋದಾಗ ಆ ಕಲ್ಲಿನಾಥನ ಗುಡಿಯನ್ನ ಅವರು ನೋಡಿರ್ತಾರೋ ಏನೋ ನನಗೆ ಗೊತ್ತಿಲ್ಲ. ಅವರು ಇಲ್ಲಿ ಈ ವಿಷಯವನ್ನ ಈ ವಿಷಯಕ್ಕೆ ಒಂದು ಚಿಂತನೆ ಆಗ್ಬೇಕು ಅನ್ನುವಂಥ ದೃಷ್ಟಿಯಿಂದ, ಒಂದು ಸಂವಾದ ಆಗ್ಲಿ ಅನ್ನುವಂಥ ದೃಷ್ಟಿಯಿಂದ ಈ ಪ್ರಶ್ನೆಗಳನ್ನ ಎತ್ತಿದ್ದೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಎಲ್ಲರಿಗೂ ಶರಣಾರ್ಥಿಗಳು. ಧನ್ಯವಾದಗಳು. ಪ್ರೊಫೆಸರ್ BR ಪೊಲೀಸ್ ಪಾಟೀಲ್ ಸರ್. ಎಲ್ಲರಿಗೂ ಶರಣಾರ್ಥಿ. ಮಡಿವಾಳ ಮಾಚಿದೇವರ ವ್ಯಕ್ತಿತ್ವ ಘನ ವ್ಯಕ್ತಿತ್ವ. ಅದು ಬಸವಾದಿ ಶಿವಶರಣರ ಎಲ್ಲರಲ್ಲೂ ತೂಕದ ವ್ಯಕ್ತಿತ್ವ ಅಂದ್ರೆ ಮಡಿವಾಳ ಮಾಚಿದೇವರದು ಅಂತ ಹೇಳಲಾಗ್ತದೆ. ಹಾಗೆ ಒಂದು ಊರಿಗೆ ಪಂಚರು ಅಂತ ಇರ್ತಿದ್ರಲ್ಲ, ಹಾಗೆ ಈ ಶರಣ ಸಮುದಾಯದಲ್ಲಿ ಪಂಚರ ಸ್ಥಾನವನ್ನು ನಿಭಾಯಿಸ್ತಾ ಇದ್ದಂಥ ಮಡಿವಾಳ ಮಾಚಿದೇವರು. ಸಂಗಮೇಶ್ ಕರಾಳ ಗುರುಗಳು ಹೇಳಿದರು, ಅವರು ಕೇವಲ ಬಹಿರಂಗದ ಕೊಳೆಯನ್ನ ತೊಳೆಯುವಂಥ ಮಡಿವಾಳ ಆಗಿರಲಿಲ್ಲ, ಅಂತರಂಗದ ಕೊಳೆಯನ್ನು ತೊಳೆಯುವಂಥವರಾಗಿದ್ದರು. ಹಾಗೆ ಏನು ಕ್ಲೇಶಗಳಿರ್ತಿದ್ವು, ತಲ್ಲಣಗಳಿರ್ತಿದ್ವು, ಅವೆಲ್ಲವನ್ನ ಕಳೆಯುವಂಥ ಒಂದು ಧೀಮಂತ ವ್ಯಕ್ತಿತ್ವ ಅವ್ರದ್ದಾಗಿತ್ತು ಅನ್ನೋದಕ್ಕೆ ಅನೇಕ ಕಾರಣಗಳು ಸಿಗ್ತವೆ. ಅದಕ್ಕೆ ಪ್ರಸಂಗವನ್ನ ಹೇಳಿದ್ರು. ಚಂದಯ್ಯ ಮತ್ತು ಲಿಂಗಯ್ಯ ನಡುವಿನ ಆ ಪ್ರಸಂಗವನ್ನ ಅದು ಪುರಾಣದಲ್ಲಿ ಬಂದರೂ ಕೂಡ ಮಡಿವಾಳ ಮಾಚಿದೇವರ ವ್ಯಕ್ತಿತ್ವಕ್ಕೆ ಒಂದು ಕಳೆ ಕಟ್ಟುವಂಥ ಪ್ರಸಂಗ ಅದು. ಹಾಗೆ ಅವರ ಕಲಿತನದ ಬಗ್ಗೆ ಕೂಡ ಅನೇಕ ವಚನಗಳಲ್ಲಿ ನಮಗೆ ನಿದರ್ಶನ ಸಿಗ್ತದೆ. ಬಾದಾಮಿಯ ಒಂದು ಶಾಸನದಲ್ಲಿ ಹೇಳ್ತಾರಲ್ಲ, ಕನ್ನಡಿಗರು ಹೇಗೆ ಅನ್ನೋದು. ಹಾಗೆ ಅಪ್ಪಟ ಕನ್ನಡಿಗರ ಆ ಎಲ್ಲ ಗುಣಲಕ್ಷಣಗಳನ್ನು ಅವರು ಹೊಂದಿದ್ರು. ಹೇಳ್ತಾರಲ್ಲ, ಸಾಧುಂಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯ, ಬಾಧಿಪ್ಪ ಕಲಿಯುಗ ವಿಪರೀತನ್,
ಮಾಧವನೀತನ್ ಪೆರನಲ್ಲ ಅನ್ನುವಂಥದ್ದು. ಹಾಗೆ ಅವರು ಸಂಭಾವಿತರಿಗೆ ಸಂಭಾವಿತರೂ ಆಗಿದ್ದರು, ಕಲಿಗಳಿಗೆ ಕಲಿಗಳೂ ಆಗಿದ್ದರು ಅನ್ನುವಂಥದ್ದು. ಮತ್ತು ಶರಣರು ರಚನೆ ಮಾಡಿದಂಥ ವಚನಗಳ ಬಗ್ಗೆ ನಾನು ಪಟ್ಟಣ ಸರ್ ಅನೇಕ ಸಾರಿ ಅದನ್ನು ಚರ್ಚೆ ಮಾಡಿದ್ದೀವಿ. 280 ಕೋಟಿ ವಚನಗಳು ಅಂಥೇಳಿ. ಆದ್ರೆ ನಮಗೆ ಈಗ ಸಿಕ್ಕಿರೋದು 23-24 ಸಾವಿರ ವಚನಗಳು ಅಷ್ಟೇ ಸಿಕ್ಕದಾವೆ. ಇನ್ನು ಉಳಿದೆಲ್ಲ ವಚನಗಳು ಎಲ್ಲಿ ಹೋದವು ಅಂದರೆ, ಇಡೀ ಒಂದು ಸಾಮ್ರಾಜ್ಯ, ಆ ಅಂದ್ರೆ ಒಂದು ರಾಜ್ಯದ ಸೇನೆಯೇ ಇದನ್ನ ನಿರ್ನಾಮ ಮಾಡಬೇಕು ಅಂತ ಹೊರಟಾಗ ಅಷ್ಟೆಲ್ಲವನ್ನು ಅವರು ಸುಟ್ಟು ಹಾಕಿರೋದ್ರಲ್ಲಿ ಸಂಶಯ ಇಲ್ಲ. ಲಿಟ್ರಲಿ ಅಂದರೆ ಅಕ್ಷರಶಃ 280 ಕೋಟಿ ಅಂದರೆ 160 ಕೋಟಿ ವಚನಗಳನ್ನು ಅವರು ಬರೆದಿದ್ರ ಅನ್ನುವಂಥ ಮಾತನ್ನು ಅನೇಕ ಮಂದಿ ಕೇಳ್ತಾರೆ. ಇರ್ಲಿಕ್ಕಿಲ್ಲ, ನಾವು ಅದನ್ನು ಯಾರೂ ಎಣಿಸ್ಲಿಕ್ಕೆ ಆಗಿಲ್ಲ. ಆದರೆ ಅವರು ಬರೆದಿಲ್ಲ ಅಂತ ಹೇಳಲಿಕ್ಕೂ ಆಗೋದಿಲ್ಲ. ಕಾರಣ ಏನು ಅಂತಂದರೆ, ಲಕ್ಷದ ಮೇಲೆ 96,000 ಜನ ಅಲ್ಲಿ ಇರ್ತಿದ್ರು. ಅವರ ಚಿಂತನದ ಮೂಸೆಯಲ್ಲಿ ಹೊರಬಂದಿರುವಂಥ ವಚನಗಳು ಅಸಂಖ್ಯ ಅನ್ನೋದನ್ನು ನಾವಿಲ್ಲಿ ತಗೊಂಡದ್ದಾದರೆ, ನನ್ನ ಒಂದು ತ್ರಿಪದಿಯಲ್ಲಿ ನಾನು ಅದು ಬರೆದೀನಿ. ಅಳಿದದ್ದು ಮುಕ್ಕೋಟಿ, ಉಳಿದದ್ದು ಒಕ್ಕೋಟಿ, ಉಳಿದದ್ದು ಉಳಿಸಾಕ ಹೈರಾಣ, ಉಳಿದದ್ದು ಉಳಿಸಾಕ ಹೈರಾಣ ಹಳಕಟ್ಟಿ, ಹಿತಚಿಂತಕ ಕಳೆದು ಉಳಿಸ್ಯಾನ ಅಂತ. ಹೆಸರು ಫಕೀರ, ಹಾನತ ಕುಬೇರ, ನಿಮಗಿಂತ ಸಿರಿವಂತರ್ಯಾರಿಲ್ಲ, ಜಗದಾಗ ವಚನದ ಗುಮ್ಮಟ ಬ್ಯಾರಿಲ್ಲ ಅಂತ. ಹಾಗೆ ಈ ಅಳೆದು ಹೋಗಬಹುದಾದಂಥ ವಚನ ಸಂಪತ್ತನ್ನು ನಮಗೆ ದಕ್ಕಿಸಿ ಕೊಟ್ಟಂಥ ಫಗು ಹೊಳಕಟ್ಟಿಯವರನ್ನು ಕೂಡ ಈ ಸಂದರ್ಭದಲ್ಲಿ ನೆನೆಯಬೇಕು. ಮಡಿವಾಳ ಮಾಚಿದೇವರ ಆ ಧೀಮಂತ ವ್ಯಕ್ತಿತ್ವವನ್ನು ನೆನೆಯೋದ್ರ ಜೊತೆಗೇನೆ ಹಳಕಟ್ಟಿಯವರನ್ನು ನಾವು ನೆನೆಯೋಣ. ಮತ್ತೆ ಇವತ್ತಿನ ಉಪನ್ಯಾಸ ತುಂಬ ಅರ್ಥಪ್ರದವಾಗಿತ್ತು ಅಂತೇಳಿ ಹೇಳ್ತಾ, ಸಂಗಮೇಶ್ ಕಲ್ಹಾಳ್ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಅಕ್ಕನ ಅರಿವು ಬಸವ ತಿಳುವಳಿಕೆ ಕೇಂದ್ರ ಮಾಡ್ತಾ ಇರುವಂಥ ಈ ಜ್ಞಾನದಾಸೋಹದ ಕಾರ್ಯಕ್ಕೆ ಕೈಗೂಡಿಸಿದಂಥ ನಮ್ಮ ಸರಸ್ವತಿ ಪಾಟೀಲ್ ಮೇಡಮ್ ಆಗ್ಬೋದು, ಶಾರದಾ ಮೇಡಮ್ ಅವರಾಗ್ಬೋದು, ಅನೇಕ ಜನ ಕಲ್ಕೇರಿ ಅವರಾಗ್ಬೋದು, ಎಲ್ಲರೂ ಈ ದತ್ತಿ ಉಪನ್ಯಾಸಗಳ ಮೂಲಕ ಜ್ಞಾನದಾಸೋಹವನ್ನು ನಿರಂತರವಾಗಿ ಮಾಡ್ತಾ ಇರೋದು ಸಂತೋಷದ ಸಂಗತಿ. ಅವರಿಗೆಲ್ಲರಿಗೂ ನಾನು ಪೂರ್ವಕವಾದಂಥ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಹೇಳ್ತಾ ಶರಣಾರ್ಥಿ. ಶರಣಾರ್ಥಿ ಸರ್. ಭಾಳಷ್ಟು ಇವತ್ತು ಪ್ರೊಫೆಸರ್ ಬಿ ಆರ್ ಪೊಲೀಸ್ ಪಾಟೀಲ್ರು 52ನೇ ಮದುವೆ ವಾರ್ಷಿಕೋತ್ಸವ, ಭಾಳ ಖುಷಿ ಆಗುತ್ತೆ. ಅವರನ್ನು ಮತ್ತೊಮ್ಮೆ ಅಭಿನಂದಿಸ್ತಾ, ಇವತ್ತು ನಮ್ಮ ಈ ವೇದಿಕೆಗೆ ಒಂದು ಇನ್ನೊಬ್ಬ ದಂಡನಾಯಕರು ಯಾವಾಗ ಕರೆದ್ರೂ ಬರ್ತಾರೆ. ಇತ್ತೀಚೆಗೆ ತಮಗೆಲ್ಲ ಗೊತ್ತಿದ್ದ ಹಾಗೆ ಅಕ್ಕನಾಗಮ್ಮ ಬಸವಣ್ಣನ ತಂಗಿ ಅಂತೇಳಿ ಎಲ್ಲ ಸಂಶೋಧಕರು ಮಾಡಿದಾಗ ನನ್ನ ಮತಿಗೆ, ನನ್ನ ಪದಕ್ಕೆ, ನನ್ನ ಹೋರಾಟಕ್ಕೆ ಮೊಟ್ಟ ಮೊದಲು ಮುಂದೆ ಬಂದು ಒಂದು ಸಹಾಯ ಮಾಡಿದಂಥವ್ರು ಅಥವಾ ನನ್ನ ಜೊತೆಗೆ ಬೆಂಬಲ ನಿಂತವರು ಪ್ರೊಫೆಸರ್ ಬಿ ಆರ್ ಪೊಲೀಸ್ ಪಾಟೀಲ್, ಅವ್ರಿಗೆ ಧನ್ಯವಾದಗಳು. ಈಗ ಸರಸ್ವತಿ ಪಾಟೀಲ್ ಮೇಡಮ್ ಹ್ಯಾಂಡ್ ಮಾಡಿದ್ದಾರೆ. ಸರಸ್ವತಿ ಪಾಟೀಲ್ ಮೇಡಮ್ ಹ್ಯಾಂಡ್ ಮಾಡಿದ್ರು. ಸರ್, ಒಂದೇ ಒಂದು ವಿಷಯ ನನ್ನ ಹೇಳಕ್ಕೆ ಬಯಸ್ತೀನಿ. ಇದೇ ಈಗ ನನ್ನ ಸ್ನೇಹಿತೆ ಶಾರದಾ ಹೇಳಿದ್ಲು, ಅದು ಆ ಮಲ್ಲಿಕಾರ್ಜುನನ ಗುಡಿ ನಾವು ನೋಡ್ತೀವಿ ಹಿಪ್ಪರಿಗೆ ಒಳಗ, ಅದು ಮೇನ್ ರೋಡ್ ಮೇಲೇನೆ ಅದ. ಆದ್ರೆ ಕಲ್ಲಯ್ಯನ ಬಗ್ಗೆ ನಮ್ಗೇನೋ ಗೊತ್ತಿಲ್ಲ ಅಂತ. ಆದ್ರೆ ಆ ಮಲ್ಲಿಕಾರ್ಜುನ ಗುಡಿಗೆ ಹೋಗಕ್ಕಿಂತ ಮೊದ್ಲೇ ಇನ್ನೊಂದು ಗುಡಿ ಹತ್ತದ, ಅದು ಮೇನ್ ರೋಡ್ ಮೇಲೆ ಅದ. ಅದು ಕಲ್ಲಯ್ಯನ ಗುಡಿನೇ ಸರ್. ಗುಡಿ ಒಳಗ್ ಹೋಗೇನಿ, ಮದ್ವಿ ಸಹಿತ ಆಗ್ತಾವಲ್ಲೇ. ಹೌದ್ರಿ ಅಕ್ಕ, ಹೌದ್ರಿ. ನಾನು ಹೇಳೋದು ಧನ್ಯವಾದ. ಪಟ್ಟಣ ಸರ್, ಹಾ ಹೇಳ್ರಿ ಸರ್. ಒಂದು ಏನಂದ್ರೆ, ಈಗ ಮೂಲ ಸ್ಥಾನ ಪ್ರಳಯ ಕಟ್ಟಿ ವೀರಣ್ಣ ಅಂತ ಹೇಳಿ ಸಂಶೋಧನೆ ಆಗಿದೆ 1986-87. ಅಂದ್ರೆ ಮಾಚಿದೇವರ ಇರುವಂತ ಊರಲ್ಲಿರುವಂತಹ ಗದ್ದಿಗೆ ಮಠ ಅದು ಮೂಲ ಸ್ಥಾನ ಅಲ್ಲ. ಆದ್ರೆ ಅಲ್ಲಿಯ ಸ್ವಾಮಿಗಳು ಏನ್ ಮಾಡ್ತಾರೆ ಅಂದ್ರೆ ಅದನ್ನು ಮಾಚಿದೇವರು ಜನ್ಮಸ್ಥಳ ಅಂತ ಹೇಳ್ಕೊಳ್ತಾ ಇದ್ದಾರೆ. ಆದ್ರೆ ನಿಜವಾದ ಪಂಡಿತ ನಂಜುಂಡಯ್ಯನವ್ರು ಅಂತ ಹೇಳಿ ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ಕುರಂಕೋಟೆ ಅವರು ಕನ್ನಡ ಪಂಡಿತರು ಮತ್ತು ಒಳ್ಳೆಯ ಸಂಶೋಧಕರಾಗಿದ್ರು ಅವರು.
ಅವರ ಸಂಶೋಧನೆ ಪ್ರಕಾರ ಪ್ರಳಯ ಕಟ್ಟಿ ವೀರಣ್ಣನೇ ನಿಜವಾದ ಮಾಚಿದೇವರ ಮೂಲ ಸ್ಥಾನ ಅಂತ ಅವಾಗಲೇ ಕಂಡಿದ್ರು. ಬಟ್ ಅದ್ರ ಯಾವುದೇ ರೀತಿ ಸಂಶೋಧನಾ ಪ್ರಗತಿ ಆಗಲಿಲ್ಲ ಮುಂದೆ. ಅದಕ್ಕೆ ತಮಗೆ ಏನಾದ್ರು ಮಾಹಿತಿ ಇದ್ರೆ ಸ್ವಲ್ಪ ಹೇಳ್ತೀರಾ? ಇಲ್ಲ, ತಮ್ಮ ಮಾತಿಗೆ ಹೇಳ್ತಾ ಅದ್ರ ಜೊತೆಗೆ ಬಹುಶಃ ಇದು ಸಂಘಟನೆ ಅಂದ್ರೆ ಯಾಕೆ ಅನಿವಾರ್ಯ ಆಯ್ತು ಅಂದ್ರೆ ಶರಣರ ಸಂಘಟನೆ ವೈದಿಕರ ದಿನ ಅವ್ರಿಗೆ ಅಸಹನೆ ಹೆಚ್ಚಾಗಿತ್ತು. ಹೆಂಗಾದ್ರು ಮಾಡಿ ಹೇಳಿದ್ರಲ್ಲ 280 ಕೋಟಿ ಒಳಗೆ ನಮ್ಗೆ ಸಿಕ್ಕಿದ್ 14,500, 20,000 ಅಂದ್ರೆ ಎಲ್ಲರೂ ಕೂಡ. ಸೊ ಬಸವಣ್ಣನವರ ಮಡಿವಾಳ ಮಾಚಿದ ಸಿಂಗ್ಟಾಲೂರ ಮುಳುಗುಂದದೊಳಗ ಈ ಆನೆಯನ್ನ ಕೊಂದಂತ ಒಂದು ಕೆತ್ತನೆ ಮುಳುಗುಂದೊಳಗ ಅತ್ಯಂತ ವಿರಳ. ಅದು ಮಡಿವಾಳ ಮಾಚಿದೇವನ ಮೂರ್ತಿಯನ್ನ ನಾವು ಅವರ ಕುರುಹುಗಳನ್ನ ನಾವು ಅಲ್ಲಿ ಕಾಣ್ತೀವಿ. ಆಮೇಲೆ ತಮ್ಮ ಹೇಳಿಕೆ ಅತ್ಯಂತ ಸತ್ಯವಾಗಿದೆ. ಇದ್ರ ಬಗ್ಗೆ ವಿಸ್ತಾರದಂತ ಆಗ್ಬೇಕಾಗಿದೆ. ಏನಾಗಿದೆ ಅಂದ್ರೆ ಅವನ ಸ್ಥಳದ ಬಗ್ಗೆನೆ ಸಹಮತ ಇಲ್ಲ, ಬೇರೆ ಕಡೆ ಅಂತ ಹೇಳ್ತಾ ಹೋಗ್ತಾರ. ಆದ್ರ ಗೊಡಚಿಯೊಳಗಿರ್ತಕ್ಕಂಥ ಹಿಂದೆ ಮುದುಬೀರಣ್ಣನ ಗುಡಿ ಈಗಿಂದ ಅದ್ರ ಎದೆ ಅದು ಮೂರ್ತಿ ಅಂದ್ರೆ ವೀರಭದ್ರನ ಕೊರಳಾಗ ಇಷ್ಟಲಿಂಗ ಇರಂಗಿಲ್ಲ, ಇಷ್ಟಲಿಂಗ ಐತಿ. ಮತ್ತೆ ಅಲ್ಲಿ ನಡೀತಕ್ಕಂಥ ಎಲ್ಲ ಏನು ಪರ್ವಂತರ ಗುಗ್ಗಳದೊಳಗ ಮಡಿವಾಳ ಮಾಚಿದೇವನ ವಚನಗಳನ್ನು ಹಾಡ್ತಾರ. ಅಂಬಿಗರ ಚೌಡಯ್ಯ, ಮಡಿವಾಳ ಮಾಚಿದೇವ. ಮತ್ತೆ ಸ್ಥಳೀಯ ಸಮೀಕ್ಷೆ ಮಾಡಿದಾಗ ಅದು ಮಡಿವಾಳ ಮಾಚಿದೇವರ ಗದ್ದಿಗೆ ಅಂತಕ್ಕಂಥದ್ದು. ಯಾಕಂದ್ರೆ ಕಡ್ಕೋಳ ಅಲ್ಲಿ ಬಂದಂತ ರೂಟ್ಸ್ ಅದನ್ನ ಮಾಡಿದ್ರು. ಅದಕ್ಕೆ ತಮ್ಮ ಹೇಳ್ದಂಗೆ ಅದನ್ನ ಒಂದು ಅಧ್ಯಯನವನ್ನ ನಾವು ಇಟ್ಕೊಳ್ಳೋಣ ಅಂತ. ಈಗ ಯಾಕಂದ್ರೆ ನಮ್ಗೆ ಮೊನ್ನೆ ನನಗೆ ಶಾರದಾ ಪಾಟೀಲ್ ಮೇಡಮ್ ಅವರು ಬಾದಾಮಿಗೆ ಹೋದಾಗ ಅಲ್ಲಿ ಸಾಕಷ್ಟು ಐತಿಹಾಸಿಕ ಕುರುಗಳನ್ನು ತೋರಿಸಿದ್ರು. ನಮ್ಮೊಳಗೆ ಸಾಕಷ್ಟು ಇತಿಹಾಸ ತಜ್ಞರಿದಾರ. ಅವ್ರನ್ನ ಕರ್ಕೊಂಡು ಒಂದು 2 ತಿಂಗಳಿಗೆ 3 ತಿಂಗಳಿಗೆ ಅಲ್ಲಿ ಪ್ರದೇಶಕ್ಕೆ ಹೋಗಿ ಅಲ್ಲಿ ಸ್ಥಳೀಯ ಸಮೀಕ್ಷೆಗಳನ್ನು ಮಾಡೋಣ. ತಮ್ಮ ಇದಕ್ಕೆ ಅನಂತ ಧನ್ಯವಾದಗಳು. ಈಗ ಪ್ರೊಫೆಸರ್ RS ಬೇರಾದಾರ್ ಸರ್ ಸಂಕ್ಷಿಪ್ತವಾಗಿ ಮಾತಾಡಿ ಸರ್. ಎಸ್. ಓಂ ಗುರು ಶ್ರೀ ಬಸವಲಿಂಗಾಯ ನಮ. ಎಲ್ಲರಿಗೂ ಶರಣ ಅಂತ ಹೇಳ್ತಾ, ಇಂದು ಡಾಕ್ಟರ್ ಸಂಗಮೇಶ್ ಕಲ್ಹಾಳ್ ಅವರು ಬಹಳ ಮಹತ್ವದಂಥ ವೈಚಾರಿಕವಾಗಿ, ವೈಜ್ಞಾನಿಕವಾಗಿ ಮತ್ತು ಸಂಶೋಧನಾತ್ಮಕವಾದಂತಹ ಒಂದು ಉಪನ್ಯಾಸವನ್ನು ಈ ಮಾಚಿದೇವರ ಮೇಲೆ ನೀಡಿದ್ದು ನನಗೆ ಬಹಳ ತುಂಬಾ ಸಂತೋಷವಾಗಿದೆ. ಆ ಮಾಚಿದೇವರ ಒಂದು ಬಾಲ್ಯ ಜೀವನ, ಅವರು ಕಾಯಕದ ಮೇಲಿಟ್ಟಂತ ನಿಷ್ಠೆ, ಶರಣರ ಮೇಲೆ ಮತ್ತು ವಚನ ಸಾಹಿತ್ಯದ ಮೇಲಿಟ್ಟಂತ ನಿಷ್ಠೆ, ಇವೆಲ್ಲವೂ ಮೈ ನಡುಗು ಹಾಗೆ ಅವ್ರ ವ್ಯಕ್ತಿತ್ವ ಹೇಗಿತ್ತು ಹಾಗೇನೆ ಕಲ್ಹಾಳ್ ಸರ್ ಪ್ರತಿಬಿಂಬಿಸಿದರು. ಮಾಚಿದೇವರು ಸಾಮಾನ್ಯವಾಗಿ ಎಲ್ಲರೂ ಒಂದೊಂದರಲ್ಲಿ ಒಂದೊಂದು ಶಕ್ತಿ ಹೊಂದಿರ್ತಾರೆ. ಒಂದು ಜ್ಞಾನರೇ ಇರ್ತದೆ ಹೆಚ್ಚಾಗಿ, ಇಲ್ಲ ಅಂದ್ರೆ ಶಕ್ತಿ ಇರುತ್ತೆ. ಆದ್ರೆ ಮಾಚಿದೇವರು ಎರಡೂ ಹೊಂದಿದ್ರು ಅನ್ನೋದನ್ನ ಅವ್ರ ವ್ಯಕ್ತಿತ್ವದಿಂದ, ಅವ್ರ ಬರಹಗಳಿಂದ ನಮಗೆ ಸ್ಪಷ್ಟವಾಗ್ತದೆ. ಅವರ ಶಾರೀರಿಕ ಲಕ್ಷಣ ಮತ್ತು ವ್ಯಕ್ತಿತ್ವ ಬರಹದನ್ನು ನೋಡಿದಾಗ ಆ ಜ್ಞಾನ ಮತ್ತು ಶಕ್ತಿ ಎರಡೂ ಹೊಂದಿದ್ರು ಅನ್ನೋದನ್ನ ಇಲ್ಲಿ ನಮಗೆ ಸ್ಪಷ್ಟವಾಗ್ತದೆ. ಜೊತೆಗೆ ಬಸವಣ್ಣವರು ಒಂದು ವಚನ ಕೂಡ ಹೇಳಿದ್ರು, ಜೋಳವಾಳಿಯನಲ್ಲ ವೇಳೆವಾಳಿಯವ ನಾನಯ್ಯ, ಹಾಳುಗಟ್ಟೊಡವ ಆಳು ನಾನಲ್ಲವಯ್ಯ, ಕೇಳು ಕೂಡಲ ಸಂಗಮ ದೇವ ಮರಣವೇ ಮಹಾನವಮಿ ಅನ್ನುವಂಥದ್ದು. ಬಹುಶಃ ಬಸವಣ್ಣವರು ಇಂಥ ಒಂದು ವಚನ ಬಾಯಿಂದ ಹೊರಗೆ ಬರ್ಬೇಕಂತಂದ್ರೆ ಆ ಒಂದು ಸಂದರ್ಭಕ್ಕೆ ಇವರು ವ್ಯಕ್ತಿತ್ವ ಮೂಡಿರಬೇಕು ಬಸವಣ್ಣವರಲ್ಲಿ ಅನ್ನುವಂಥದ್ದು ನಮಗೆ ಸ್ಪಷ್ಟವಾಗ್ತದೆ. ಸೊ ಇಲ್ಲಿ ಜೋಳವಾಳಿ ಅಂತಂದ್ರ ತನ್ನ ಒಡೆಯನ ಸೇವೆ ಸಲ್ಲಿಸಿ ದುಡ್ಡ ಪಡೆಯುವಂಥದ್ದು. ಎರಡನೇದ್ದು ಇಲ್ಲಿ ವೇಳೆವಾಡಿ ಅಂದ್ರೆ ಸಮಯ ಸಂದರ್ಭ ಸಂಕಷ್ಟಗಳನ್ನು ಮಾಲೀಕನಿಗೆ ಒದಗಿ ಬಂದಾಗ ಆತನ ರಕ್ಷಣೆಗಾಗಿ ತನ್ನ ಪ್ರಾಣವನ್ನೇ ಒತ್ತೆ ಇಟ್ಟು ಹೋರಾಟ ಮಾಡುವಂತಹ ಧೀಮಂತ ವ್ಯಕ್ತಿತ್ವ ಈ ಮಾಚಿದೇವನ್ನ ಆಗಿತ್ತು ಅನ್ನೋದನ್ನ ನಮಗೆ ಇಲ್ಲಿ ಸ್ಪಷ್ಟವಾಗ್ತದೆ. ಈ ವಚನದಿಂದಲೂ ಸ್ಪಷ್ಟವಾಗ್ತದ, ಸರ್ ಹೇಳುವುದರಿಂದಲೂ ಸ್ಪಷ್ಟವಾಗ್ತದ. ಹಾಗಾಗಿ ಎಂತೆಂಥ ಘಟಾನುಘಟಿ ಶರಣರು ಆಗಿ ಹೋದ್ರು ಈ ವಿಶ್ವದಲ್ಲಿ ಅನ್ನುವಂಥದ್ದು ಸ್ಪಷ್ಟವಾಗ್ತದೆ. ಸೊ ಹೀಗೆ ಅವರ ಒಂದು ವ್ಯಕ್ತಿತ್ವ ಇಡೀ ಮನುಕುಲಕ್ಕೆ ಮಾದರಿಯಾದಂಥ ವ್ಯಕ್ತಿತ್ವ ಯಾರ್ದು? ಈ ಮಾಚಿದೇವರು ಅನ್ನುವಂಥದ್ದನ್ನ ನಮಗಿಲ್ಲಿ ಸ್ಪಷ್ಟವಾಗ್ತದೆ. ನಮ್ಮೆಲ್ಲರ ಮೇಲೆ ಇಂಥ ಒಂದು ಉಪನ್ಯಾಸ, ಹೃದಯ ತಟ್ಟುವಂತೆ ಉಪನ್ಯಾಸ ಮಾಡಿದಂಥ ಈ ಕಲ್ಹಾಳ್ ಸರ್ಗೆ ಮತ್ತು ಇಂಥ ಒಂದು ವಿಷಯವನ್ನು ಆಯ್ಕೆ ಮಾಡಿಕೊಟ್ಟಂತಹ ನಮ್ಮ ಪಟ್ಟಣ ಸರ್ರಿಗೂ ಮತ್ತು ಎಲ್ಲ ಬಸವಾದಿ ಭಕ್ತರಿಗೂ ನನ್ನ ಶರಣಾರ್ಥಿಗಳು, ಶರಣಾರ್ಥಿ. ಧನ್ಯವಾದ. ಗಂಗಾಧರ್ ಸಾಲಕ್ಕೆ ಸರ್. ಎಲ್ಲರಿಗೂ ಶರಣಾರ್ಥಿಗಳು. ಮಡಿವಾಳ ಮಾಚಯ್ಯನ ಜನ್ಮಭೂಮಿ ದೇವರಿಬ್ಬರಿಗಿಂದನೂ ಬಂದವನು ನಾನು. ಬಹಳ ಅದ್ಭುತವಾದ ಸಂಗಮೇಶ್ ಕಲ್ಹಾಳ್. ಅದರಲ್ಲಿ ಮಲ್ಲಿಕಾರ್ಜುನ ಗುರುಗಳು ಅಂತಂದ್ರೆ ನನ್ನ ತಿಳ ಅಲ್ಲಿ ಕಲ್ಮೇಶ್ವರ ಗುಡಿ ಚಾಲುಕ್ಯ ಕಾಲದಿಂದ
ಚಾಲುಕ್ಯ ಅರಸರು ಭಕ್ತರಿಗಾಗಿ ಕಾಶಿಯಿಂದ ತಂದ ಒಂದು ಕಲ್ಲಿ ಒಂದು ಲಿಂಗವನ್ನು ಪ್ರಸ್ತಾಪ ಅಲ್ಲಿ ಮಾಡಿದ್ರು. ಅಲ್ಲಿ ಆ ಕಲ್ಮೇಶ್ವರ ಗುಡಿ, ಊರ ಮಧ್ಯದ ಗುಡಿ, ಅದು ಗ್ರಾಮ ದೇವತೆ. ಅಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಗಳು ಇರ್ತಿದ್ರು. ಅವರ ಇವರು ನಮ್ಮ ಮಡಿವಾಳ ಮಾಚಯ್ಯನ ಗುರುಗಳು ಮಲ್ಲಿಕಾರ್ಜುನ ಆಗಿದ್ದರು ಅನ್ನೋಂತ ಒಂದು ಇತಿಹಾಸ ಇದೆ. ಅದರಲ್ಲಿ ಯಾರೋ ಒಬ್ರು ಹೇಳಿದ್ರು ಮಲ್ಲಯ್ಯ, ಅದು ಈ ಕಡೆ ಅದು ಸರ್ದಾರ, ಈ ಕಡೆ ರಾವತರಾಯ ಮಲ್ಲಯ್ಯ, ಅದೊಂದು ಬೇರೆ ಇತಿಹಾಸ, ಅದು ಒಂದು ಮುಚ್ಚಂಡಿ, ಅದೊಂದು ಇತಿಹಾಸ ಬೇರೆ. ಆದ್ರೆ ಶರಣರ ಮಲ್ಲಿಕಾರ್ಜುನ ಅಲ್ಲಿ ಪೊರುತಯ್ಯ ಮತ್ತು ಜ್ಞಾನದೇವಿ ಅವರ ಮಗನಾಗಿ ಮಡಿವಾಳ ಮಾಚದೇವರು ಹುಟ್ಟಿದ್ರು. ಸಂಗಮೇಶ್ವರ 3 ಹಂತವಾಗಿ ಮುಟ್ಟಿದ್ರು. ಅವರ ಬಾಲ್ಯ ಮತ್ತು ಅವರ ಕಾಯಕ ಮತ್ತು ಒಂದು ವಚನಗಟ್ಟುಗಳನ್ನು ಉಳಿಸುವಲ್ಲಿ ಅಂತ 3 ಇದುವಾಗಿ ಮಾಡಿದ್ರು. ಬಹಳ ಒಳ್ಳೆಯ ಮಾತುಗಳನ್ನು. ಬಹಳ ಏನಾಗ್ತದ, ಇದು ಬಹುಶಃ ಕಾಲ್ಪನಿಕವಾಗಿ, ವೈಜ್ಞಾನಿಕವಾಗಿರ್ಲಿಕ್ಕೆಲ್ಲ ಕಾಲ್ಪನಿಕವಾಗಿರ್ಬೋದು. ಮಡಿವಾಳ ಮಾಚಯ್ಯ ವೀರಭದ್ರನ ಅವತಾರಿ ಅನ್ನೋಂತ ಒಂದು ಮಾತು, ಜನರ ಭಾವ, ಭಕ್ತರ ಶರಣರ ಭಾವ ಒಂದಿತ್ತು. ಅದರಲ್ಲಿ ಗಂಟು ಮಡಿಯ ರಜತ್ ಮನದ ಮೈಲಿಗೆಯನ್ನು ಕಳೆಯುವ ಮಡಿವಾಳ ಮಾಚಿದೇವರಂತ ಶರಣರು ಹೇಳ್ತಿರ್ತಾರೆ. ಅವಾಗ ಉಳಿದವ್ರು ಯಾರನ್ನೂ ಮಡಿ ಮಾಡ್ತಿರ್ಲಿಲ್ಲ. ಅವು ಗಂಟು ಬಂದಾಗ ಮ್ಯಾಲ್ ಹೋಯ್ತು, ಅದು ಒಂದು ಇರ್ಬೋದು, ಅಥವಾ ಆನೆ ಸೊಂಡಿಲ, ಇವೆಲ್ಲ ಕಾಲ್ಪನಿಕವಾಗಿ ಇರ್ಬೋದು. ಆದ್ರೆ ಜನರ ಭಾವ ಮಡಿವಾಳ ಮಾಚಯ್ಯನ ಬಗ್ಗೆ ಭಾವ ಹಂಗಿತ್ತು ಅನ್ನೋದು ದೊಡ್ಡ ಉದ್ದೇಶ. ಇನ್ನೊಂದಂದ್ರೆ ಉಡಿಯ ಲಿಂಗವು ಬಿಟ್ಟು ಗುಡಿಯ ಲಿಂಗಕ್ಕೆ ಕೈ ಮುಗಿಯುವ ಮತಿಭ್ರಷ್ಟರು ಏನೆಂಬೆ ಕಲಿದೇವರ ದೇವ, ಇಂಥ ಸ್ಪಷ್ಟವಾದ ಮಾತನ್ನು ಹೇಳಿದಂತ ದೊಡ್ಡ ವೀರ ಗಂಟೆಯ ಮಡಿವಾಳ ಮಾಚಿದೇವನ ಬಗ್ಗೆ ಬಹಳ ವಿಶ್ವಾಸ. ಇತ್ತೀಚೆಗೆ ಸಿದ್ದೇಶ್ವರ ಸ್ವಾಮಿಗಳು ಆ ಕಡೆ ಹೋಗಾಗ ಆ ಒಂದು ಮಡಿವಾಳ ಮಾಚಿದೇವ್ರಿಗೆ ಅದು ಗುಡಿಯ ಬಹಳ ಸುತ್ತ ಸ್ಮಶಾನ ಎಲ್ಲ ಆಗಿತ್ತು. ಅವು ಕರೆದು ಹೇಳಿದ್ರು ನಮಗೆ, ನೀವು ಹಿಂಗೆ ಮಾಡಬೇಡ್ರಿ ಅಂತ. ಅವಾಗ ನಾವೊಂದು ನಮ್ಮೊಂದು ಸಂಘಟನೆ ಮಾಡಿ ಅದರ ಮುಖಾಂತರ ಸರ್ಕಾರದಿಂದ 3 ಕೋಟಿ ದುಡ್ಡನ್ನು ನಾವು ತಗೊಂಡು ಅದನ್ನ ಒಂದು ಪರಿಸರವನ್ನು ಬಹಳ ಒಳ್ಳೆಯ ಒಂದು ಪರಿಸರವನ್ನು ಆಗಿ ಒಳ್ಳೆಯ ಮೂರ್ತಿ ಕೊಟ್ಟು ಅಲ್ಲೇ ಮಾಡಾಕಿತ್ತು. ಅದರಲ್ಲಿ ಗೋರು ಚನ್ನಬಸಪ್ಪರು ನಮ್ಗೆ ಕೊಡಬಹುದು. ಅಶೋಕ್ ದಮ್ಮಲೂರು, ಗೋರು ಚನ್ನಬಸಪ್ಪರು ಬಂದಾಗ ನಂಜುಂಡ ಸ್ವಾಮಿಯವರು ಪ್ರಸ್ತಾಪ ಸಂಗಮೇಶ್ ಮಾಡುವಾಗ ನಾನು ಅಲ್ಲಿದ್ದೆ. ನಂಜುಂಡ ಸ್ವಾಮಿಗಳು ಮೇಲೆ ಬರ್ತಿದ್ರು. ಅವಾಗ ಊರನ್ನ ಮಟ್ಟದ ಒಂದು ತಾಡೋಲಿಗಳನ್ನು ಅವ್ರು ತಗೊಂಡು ಹೋಗಿದ್ದು ನಾವು ಬಹುಶಃ 20-22 ವಯಸ್ಸು, ಅವಾಗ ಸುದ್ದಿ ನಮಗೆ ಗುರ್ತದ. ಈ ನೆಲೆಯಲ್ಲಿ ಆ ಒಂದು ಬಹಳ ಇನ್ನೂ ಅದ್ರ ಬಗ್ಗೆ ಸಾಕಷ್ಟು ಇನ್ನೊಂದು ಪ್ರಳಯ ಕಟ್ಟಿ ಮಾಚಯ್ಯ, ಪ್ರಳಯ ಕಟ್ಟಿ ವೀರಭದ್ರನ ಗುಡಿ, ಅಲ್ಲಿನೂ ಅದು ಒಂದು ಐತಿ. ಹಳ್ಳದ ಈ ಕಡೆ ಕಲ್ಮೇಶ್ವರ ಗುಡಿ, ಅಲ್ಲಿ ಮಡಿವಾಳ ಮಾಚದೇವ್ರ. ಹಳ್ಳದ ಆ ಕಡೆ ಒಂದು ಪ್ರಳಯ ಕಟ್ಟಿ ಒಂದು ವೀರಣ್ಣನ ಗುಡಿ ಐತಿ. ಅಲ್ಲಿನೂ ಅವ್ರು ಸ್ವಲ್ಪ ದಿವಸ ಜ್ಞಾನಾರ್ಜನೆ ಮಾಡುವಂತ ಮಾತನ್ನು ನಮ್ಮ ಹಿರಿಯರು ಹೇಳ್ತಿರ್ತಾರೆ. ಈ ನೆಲೆಯಲ್ಲಿ ಏನಾದ್ರೂ ಇನ್ನೂ ಸಾಕಷ್ಟು 140 ವಚನಗಳು ಬರೆದ, ಅದ್ರ ಬಗ್ಗೆ ಸಾಕಷ್ಟು ಒಂದು ಸಂಶೋಧನೆ ಆಗಬೇಕಾಗಿದೆ. ಆ ನೆಲೆಯಲ್ಲಿ ಇವತ್ತಿನ ಒಂದು ಒಳ್ಳೆಯ ಉಪನ್ಯಾಸಕ್ಕೆ ಅದು ನಾನು ಮಡಿವಾಳ ಮಾಚಿದೇವರ ಜನ್ಮಭೂಮಿಗೆ ನನ್ನ ಕೃತಜ್ಞತೆಗಳು. ಇನ್ನೊಂದು ದತ್ತಿದಾಸಿಗಳು BR ಪಾಟೀಲ್ರು ನನ್ನ ಸ್ನೇಹಿತರು. ಅವ್ರು ನಮ್ಗಿಂತ ಸೀನಿಯರ್ ಇದ್ರು. ಅವರು 60-70ನೇ ವಯಸ್ಸಿಗೆ ಅವರು ಬಿಜಾಪುರ, ಅವ್ರ ಊರು ಇಂಗ್ಲೀಷರ, ಇವ್ಲಿ ಉಕ್ಕಲಿ ಹೆಗಡ್ಯಾಳ ಎಲ್ಲ ಇತ್ತು, ದೊಡ್ಡ ಜಮೀನ್ದಾರರು. ಅವರು ಅಲ್ಲಿ ಗುಲ್ಬರ್ಗ ಹೋಗಾಗ ಅವರು ಶನಿವಾರ ನಾವು ಕೂಡ ನಾ ದೇವರಿಪುರಿಗೆ ಇತ್ತಿದ್ದೆ, ಅವರು ಬಿಜಾಪುರಕ್ಕೆ ಬಂದು ಅವ್ರ ಊರು ಇಂಗ್ಲೀಷರು ಅಲ್ಲಿ ಹೋಗ್ತಿದ್ರು. ಹೋಗಾಗ ಮತ್ತೆ ನಾವು ಕೂಡ ಹೋಗ್ತಿದ್ವಿ. ಬಹಳ ಚಂದ ಮಾತಾಡೋರು, ಒಳ್ಳೆ ಜನ, ಭಾರಿ ಪರ್ಸನಾಲಿಟಿ. ಈ ನೆಲೆಯಲ್ಲಿ ನಮ್ಮ BR ಪಾಟೀಲ್ ಸಾವ್ರನ್ನ ನೋಡಿ ವಿಚಿತ್ರ. ಅವರು ಕೆಮಿಸ್ಟ್ರಿ, ಅಕ್ಕ ಸರಸ್ವತಿ ಮೇಡಮ್ ಅವರು ಬಯಾಲಜಿ, ಎಲ್ಲರೂ ಶರಣ ತತ್ವ ಕಡೆ ಹೋಗಿದ್ದು ಒಂದು ದೊಡ್ಡ ಶರಣರ ಒಂದು ಸಂಪ್ರದಾಯನೇ ಆಗಿರ್ಬಹುದು ಅನ್ನುವಂತ ಮಾತುಗಳೊಂದಿಗೆ ಇವರ ತಂದೆ ನಮ್ಮ ಸರಸ್ವತಿ ಪಾಟೀಲ್ ಮೇಡಮ್ ಅವ್ರ ತಂದೆ ಸಿಂದಗಿ ಸಾಹೇಬ್ರ ಅವ್ರು ಗೆಸ್ಟೆಡ್ ಆಫೀಸರ್ ಇದ್ರು. ಎಷ್ಟೋ ದಿವಸ ಬಹಳ ಸೈಕಲ್ ಬಿಟ್ಟು TVS 50 ಮೇಲೆ ತಿರುಗಾಡಿದ್ರು. ಇಲ್ಲೋ ಪುಣಾದಲ್ಲಿ ಅಗ್ರಿಕಲ್ಚರ್ ಮುಗಿಸಿದವರು. ಈ ನೆಲೆಯಲ್ಲಿ BR ಪಾಟೀಲ್ ಒಂದು ಸ್ಮರಣೆಯನ್ನು ನಾವು ಕಲಬುರಗಿಯಲ್ಲಿ ದೊಡ್ಡ ಹೆಸರು ಅವರು. ಆ ನೆಲೆಯಲ್ಲಿ ಮತ್ತೊಮ್ಮೆ ಎಲ್ಲರಿಗೂ ನನ್ನ ಈ ಒಂದು ಕಲಾವಿದರಿಗೆ ಶಶಿಕಾಂತ್ ಇವತ್ತು ಬೆಳಗ್ಗೆನೆ ನಾವು 5:15 ನೋಡಾಕ್ತೀವಿ ಬಸವಣ್ಣವ್ರ ಬಗ್ಗೆ. ಕ್ಯಾಲಿಫೋರ್ನಿಯಾದಲ್ಲಿ ಬಸವಣ್ಣ ಒಬ್ಬರೇ ಅಲ್ಲ, ದೇವನೆಲ್ಲ ಬಸವನಾಗಬೇಕು ಅಂತ ಒಳ್ಳೆಯ ಉಪನ್ಯಾಸವನ್ನು ಇವತ್ತು ಕ್ಯಾಲಿಫೋರ್ನಿಯಾದಲ್ಲಿ ನಾವೆಲ್ಲ ಕೇಳಿದ್ವಿ. ಬೆಳಿಗ್ಗೆ 6 ಗಂಟೆಯಿಂದ 1 ಗಂಟೆ ಬಹಳ ಒಳ್ಳೆಯ ಉಪನ್ಯಾಸ, ಎಲ್ಲಾ ಶರಣರನ್ನು ತಗೊಂಡ್ರು. ಆ ನೆಲೆಯಲ್ಲಿ ನಮ್ಮ ವೇದಿಕೆಗಳು ಇವತ್ತು ಪಾಶ್ಚಾತ್ಯದಲ್ಲಿನೂ ಹೋಗಿವೆ, ಅಲ್ಲಿನೂ ಜನ ಆಗ್ತಿದೆ ಅನ್ನುವಂತಹದ್ದು ಬಹಳ ಹೆಮ್ಮೆಯ ವಿಷಯ. ಮತ್ತೊಮ್ಮೆ ಎಲ್ಲರಿಗೂ ಶರಣ.
ಧನ್ಯವಾದಗಳು. ಪ್ರೊಫೆಸರ್ ಸಾವಿತ್ರಿ ಕಮಲಾಪುರ ಅವರು ಒಂದು ಪ್ರಶ್ನೆ ಎತ್ತಿದ್ದಾರೆ. ಕಾರಿಮನಿ ಒಳಗ ಮಡಿವಾಳ ಮಾಚಿದೇವರ ಗದ್ದಿಗೆ ಅಂತಕ್ಕಂಥದ್ದು ಅಲ್ಲಿ ಅದಲ್ಲ. ಅಲ್ಲಿ ಮಡಿವಾಳ ಅಂತಂದ್ರೆ ಗರಗ ಮಡಿವಾಳೇಶ್ವರ ಮಠಗಳ ಒಬ್ಬ ಸ್ವಾಮಿಗಳು. ನಾನು ಅಲ್ಲಿ ಮಡಿವಾಳ ಆ ಗದ್ದಿಗೆನೂ ಕೂಡ ನೋಡ್ಕೊಂಡ್ ಬಂದಿನಿ. ಇವರಿಗೆ ಗರಗ ಮಡಿವಾಳೇಶ್ವರ ಮಠದ ಒಬ್ಬರ ಮುಂದೆ ಬಂದಂತ ಒಬ್ಬ ಸ್ವಾಮಿಗಳು, ಅವರ ಸಮಾಧಿ ಐತಿ. ಆದ್ರ ಗೊಡಚಿಯೊಳಗ ಅವರ ಸಮಾಧಿ ಐತಿ. ಮತ್ತು ಅವ್ರ ಕಡ್ಕೋಳ, ಚಂದ್ರಗಿ ಈ ಭಾಗದೊಳಗ ಹೋದಂತ ಕುರುಹುಗಳು ಅದಾವು. ಇವತ್ತಿನ ಉಪನ್ಯಾಸ ನಿಜಕ್ಕೂ ಅರ್ಥಪೂರ್ಣ. ನಾನು ಮೊದಲಿಗೆ ಹಿರಿಯರಾದಂಥ ಸಂಗಮೇಶ್ ಕಲಾಳ ಅವರಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಹೇಳ್ತಾ ಇದ್ದೇನೆ. ದತ್ತಿದಾಸ ಸಹೋದರಿ ಡಾಕ್ಟರ್ ಸರಸ್ವತಿ ಪಾಟೀಲ್ ಮೇಡಮ್ ಅವರು, ತಮ್ಮ ಪತಿ, ಅವ್ರ ಕೊನೆಗೆ ಬಹಳ ಭಾವುಕರಾದ್ರು. ಅವ್ರು ಹೇಳಿದ್ರು, ಬಹಳ ಹೇಳ್ತಾ ಈ ಕೂಡಲ ಸಂಗಮನ ಅವ್ರು ಕರ್ಕೊಂಡು ನಾನು ಕೂಡಲ ಸಂಗಮ ಪರಿಸರದ ಶರಣ ಬಳಗಕ್ಕೆ ಸೇರ್ಕೊಂಡೆ ಅಂತಕ್ಕಂಥದ್ದು. ಅವರೊಳಗೆ ಬಹಳಷ್ಟು ಚೈತನ್ಯ, ಪ್ರೂಫ್ ರೀಡಿಂಗ್ ಅಂದ್ರೆ ಓದುದು, ಬರವಣಿಗೆ ಬಹಳಷ್ಟು ಐತೆ. ಅವರಿಂದ ಕಲ್ತಿದ್ದು ನಾವು ಬಹಳ. ಮತ್ತು ವಿಜಾಪುರ ಘಟಕವನ್ನ ಅತ್ಯಂತ ಗಟ್ಟಿಯಾಗಿ ಭದ್ರದ ಮಾಡಿದವರು ಎಲ್ಲರನ್ನ ಕರ್ಕೊಂಡು. ಹೀಗಾಗಿ ಅವರಿಗೆ ನಾನು, ಅವರ ಕುಟುಂಬದ ಸದಸ್ಯರಿಗೆ ನಾನು ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಹೇಳ್ತೇನೆ. ಆಮೇಲೆ ಈ ಸಂವಾದದೊಳಗೆ ಪಾಲ್ಗೊಂಡಂತ ಪ್ರೊಫೆಸರ್ BR ಪೊಲೀಸ್ ಪಾಟೀಲ್ರು, ಆಮೇಲೆ ಪ್ರೊಫೆಸರ್ ಶಾರದಾ ಪಾಟೀಲ್ ಮೇಡಮ್ ಅವರು, ಆಮೇಲೆ ಗಂಗಾಧರ್ ಸಾಲಕ್ಕಿ, RS ಬಿರಾದರ್ ಅವರು, ಎಲ್ಲರಿಗೆ ನಾನು ಅನಂತ ಶರಣಾರ್ಥಿಗಳನ್ನ ಹೇಳ್ತಾ ಕೊನೆಗೆ ವಿದ್ಯಾ ಮಗ್ದುಮ್ ಅವರು ವಚನ ಮಂಗಲ ಮಾಡ್ಲಿ ಅಂತ ಅವ್ರು ಕೇಳ್ತಾರೆ. ಸರ್ವರಿಗೂ ಶರಣಾರ್ಥಿಗಳು. ಕೇಳಿಸ್ತದ್ರಿ? ಕೇಳಿಸ್ತದರಿ? ಅದ ಅಜ್ಞಾನವೆಂಬ ತೊಟ್ಟಿಲೊಳಗೆ ಜ್ಞಾನವೆಂಬ ಶಿಶುವ ಮಲಗಿಸಿ, ಅಜ್ಞಾನವೆಂಬ ತೊಟ್ಟಿಲೊಳಗೆ ಜ್ಞಾನವೆಂಬ ಶಿಶುವ ಮಲಗಿಸಿ, ಸಕಲ ವೇದ ಶಾಸ್ತ್ರವೆಂಬ ಸಕಲ ವೇದ ಶಾಸ್ತ್ರವೆಂಬ ನೇಣ ಕಟ್ಟಿ ಹಿಡಿದು ತೂಗಿ, ನೇಣ ಕಟ್ಟಿ ಹಿಡಿದು ತೂಗಿ ಜೋಗುಳ ಹೊಂದುತ್ತಿದ್ದ ಭ್ರಾಂತಿಯಂ ತಾಯಿ, ಅಜ್ಞಾನವೆಂಬ ತೊಟ್ಟಿಲೊಳಗೆ ಜ್ಞಾನವೆಂಬ ಶಿಶುವ ಮಲಗಿಸಿ, ತೊಟ್ಟಿಲು ಮುರಿದು ನೇಣು ಹರಿದು, ತೊಟ್ಟಿಲು ಮುರಿದು ನೇಣು ಹರಿದು ಜೋಗುಳನಿಂದ, ತೊಟ್ಟಿಲು ಮುರಿದು ನೇಣು ಹರಿದು ಜೋಗುಳನಿಂದಲ್ಲದೆ ಗುಹೇಶ್ವರನೆಂಬ ಲಿಂಗವ ಕಾಣಬಾರದು, ಗುಹೇಶ್ವರನೆಂಬ ಲಿಂಗವ ಕಾಣಬಾರದು. ಅಜ್ಞಾನವೆಂಬ ತೊಟ್ಟಿಲೊಳಗೆ ಜ್ಞಾನವೆಂಬ ಶಿಶುವ ಮಲಗಿಸಿ, ಸಕಲ ವೇದ ಶಾಸ್ತ್ರವೆಂಬ ಸಕಲ ವೇದ ಶಾಸ್ತ್ರವೆಂಬ ನೇಣ ಕಟ್ಟಿ ಹಿಡಿದು ತೂಗಿ ಜೋಗುಳ ಹೊಂದುತ್ತಿದ್ದ ಭ್ರಾಂತಿಯೆಂಬ ತಾಯಿ, ಅಜ್ಞಾನವೆಂಬ ತೊಟ್ಟಿಲೊಳಗೆ ಜ್ಞಾನವೆಂಬ ಶಿಶುವ ಮಲಗಿಸಿ. ಸರ್ವರಿಗೂ ಅನಂತ ಶರಣಾರ್ಥಿಗಳು. ಸರ್ವರಿಗೂ ಭಕ್ತಿಪೂರ್ವಕ ಶರಣಾರ್ಥಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.
ಅಪ್ಪ ಬಸವಣ್ಣವ್ರ ಪಾದಕ್ಕೆ ಶರಣು ಶರಣಾರ್ಥಿ ಸಲ್ಲಿಸುತ್ತಾ ಮಾತಾಜಿ ಅಪ್ಪಾಜಿ ಪಾದಕ್ಕೆ ಶರಣ ಎಲ್ಲರಿಗೂ ಅನಂತ ಧನ್ಯವಾದಗಳು. ಪ್ರತಿ ಶನಿವಾರ ಸಾಯಂಕಾಲ ಶರಣರಿಗೆ ಶರಣು ಶರಣಾರ್ಥಿ ಸಲ್ಲಿಸ್ತೀನಿ. ನಾವು ಇವತ್ತು ಜಾಯಿನ್ ಆಗಿವಿ ಅಪ್ಪಾಜಿ. ಇವತ್ತು ಈಗ ಜಾಯಿನ್ ಆದಿವಿ. ಅಪ್ಪರು ಕಲ್ಲಳ್ಳಿ ಡಾಕ್ಟರ್ ಸಂಗಮೇಶ್ ಕಲ್ಲಳ್ಳಿ ಈಗ ನಮ್ಗೆ ಲಿಂಕ್ ಕೊಟ್ಟಾರ, ಈಗ ಜಾಯಿನ್ ಮಾಡಿದ್ರು ನಮ್ಗೆ. ಅದಕ್ಕೆ ಒಂದೆರಡು ಮಾತುಗಳು ಹಂಚ್ಕೊಂಬನ ಅಂತ. ನಮ್ ಗಂಗಾವತಿ ಕೊಪ್ಪಳ ಡಿಸ್ಟಿಕ್. ಮಾತಾಡ್ರಿ. ನಾವು ಇಲ್ಲಿ ಗುಲ್ಬರ್ಗದಾಗ ಇದೀವ್ರಿ ಈಗ ಸದ್ಯ. ನಮ್ಮ ಮಗಳು ಗುಲ್ಬರ್ಗ ಕೊಟ್ಟಿವ್ರಿ ಅಪ್ಪಾಜಿ. ಇಲ್ಲಿ ಬಸ್ಸು ಮಂಟಪ ಬಸ್ಸದ ಗುಲ್ಬರ್ಗ ಬಗ್ಗೆ ಭಾಳ ಹೇಳಿದ್ರಿ. ನಮ್ಮ ಮಗಳಿಗೆ ಇಲ್ಲಿಗೆ ಕೊಟ್ಟಿವಿ, ಸ್ವಲ್ಪ ಹೋಗಿ ಬರ್ಬೇಕಂತ ಸಾಯಂಕಾಲ. ಇವರಿಗೆ ನಾನು ಕಲಾಸರಿಗೆ ನಂಬರ್ ಕೊಡ್ತೀನಿ, ಅವ್ರು ನಿಮ್ಗೆ ಕೊಡ್ತಾರೆ. ಕೊಡ್ರಿ ಅಪ್ಪಾಜಿ. ನೀವ್ ಯಾವ ಊರವ್ರ ಅಪ್ಪಾಜಿ? ನಾವು ಪುಣಾದಾಗ ಇರ್ತೀವ್ರಿ. ಪುಣಾಗ ಇರ್ತೀರಿ. ಇಲ್ಲಿ ಯಾರು ಇರ್ತಾರ್ರಿ? ಗುಲ್ಬರ್ಗ ಯಾರು ಇರ್ತಾರ್ರಿ? ಅಲ್ಲಿ ಕಳ್ಸಿಕೊಡ್ತೇನೆ, ನಂಬರ್ ಕಳ್ಸಿಕೊಡ್ತೀನಿ. ಕಳ್ಸಿಕೊಡ್ತೀರಾ ಅಪ್ಪಾಜಿ? ಅಮ್ಮ ರತ್ನಮ್ಮ, ನಾನು ನಂಬರ್ ತಗೊಂಡು ಕಳ್ಸ್ತೇನೆ ತಗೋ. ಕಳಿಸ್ತೀರಾ ಅಪ್ಪಾಜಿ? ಶರಣ ಶರಣಾರ್ಥಿ ಅಪ್ಪಾಜಿ. ತುಂಬಾ ಖುಷಿ ಆಯ್ತು ನಿಮ್ ದನಿ, ಎಲ್ಲಾರು ದನಿ ಕೇಳಿ. ನಿಮ್ದು ಇದು ಉಪನ್ಯಾಸ ಇತ್ತಲ್ಲ, ಬಹಳ ಚೆನ್ನಾಗಿ ನೆರವೇರಿಸ್ಕೊಟ್ರಿ. ಬಹಳ ಖುಷಿ ಆಯ್ತು ಅಪ್ಪಾಜಿ. ಯಾಕಂದ್ರ ಶರಣರ ಬಗ್ಗೆ ನಾವ್ ಏನು ತಿಳ್ಕೊಂಡಿಲ್ಲ. ಸುಮ್ನೆ ಹೋಗ್ತಿವಿ, ಪ್ರಾರ್ಥನೆ ಮಾಡ್ತೀವಿ, ವಚನೆ ಓದ್ತಿವಿ, ಎಲ್ಲಾರ ಏನಾನ ಕಾರ್ಯಕ್ರಮ ಇದ್ರ ಭಾಗವಹಿಸ್ತೀವಿ ಅಷ್ಟೇ. ಈಗ ನೋಡಿ ಎಲ್ಲಾ ಶರಣರ ಬಗ್ಗೆ ಇನ್ಮೇಲೆ ಈ ಬಳಗದ ಶೇರ್ ಕೊಡ್ರಿ. ಶನಿವಾರ ರವಿವಾರ ಇರ್ತೈತಿ. ನಾ ಲಿಂಕ್ ಕಳಿಸ್ತೀನಿ, ಜಾಯಿನ್ ಆಗ್ರಮ್ಮ. ಲಿಂಕ್ನಾಗ ಜಾಯಿನ್ ಮಾಡಿರಿ. ಒಂದ್ ಗ್ರೂಪಿಗೆ ಒಂದ್ ಜಾಯಿನ್ ಮಾಡ್ರಿ. ನನ್ಗೆ ಲಿಂಕ್ನಾಗ ಜಾಯಿನ್ ಮಾಡಿರಲ್ಲ, ಈಗ ಬಂದಿನಿ ನಾನು. ಆಯ್ತಾಡ್ರಿ, ಆಮೇಲೆ ಮಾಡ್ತೇವೆ, ಹೇಳ್ತೇವೆ, ಆಮೇಲೆ ಮಾತಾಡೋಣ. ಇಲ್ಲಿ ಮುಕ್ತಾಯ ಮಾತಾಡ್ರಿ. ನಮ್ಗ ಇಲ್ಲಿ ಗುಲ್ಬರ್ದಾಗ ಇದೀನ್ರಿ, ನಮ್ಮ ಮಗಳಿಗೆ ಇಲ್ಲೇ ಕೊಟ್ಟಿವಿ. ಆಗ್ಲಿ ಆಮೇಲೆ ಮಾತಾಡೋಣ. ಇಲ್ಲೇ ಯಾರ್ದಾರ ಒಂದ್ ಸ್ವಲ್ಪ ಕಾಂಟ್ಯಾಕ್ಟ್ ಕೊಡ್ರಿ, ಸ್ವಲ್ಪ ಬೆಟ್ಟಾಗಿ ಬರ್ತೀವಿ. ಆಗ್ಲಿ ಅಮ್ಮ, ಆಗ್ಲಿ. ಶರಣಾರ್ಥಿ ಅಪ್ಪಾಜಿ. ಶರಣಾರ್ಥಿ. ಶರಣ ವಂದನ ಆಯ್ತೇನ್ರಿ ಅಪ್ಪಾಜಿ? ಸರ್ ರೆಕಾರ್ಡಿಂಗ್ ಸ್ಟಾಪ್ ಮಾಡ್ಲಾ? ಮಾಡ್ಬಿಡ್ರಿ. ರೆಕಾರ್ಡಿಂಗ್ ಸ್ಟಾಪ್ ಮಾಡ್ರಿ. ಮತ್ತೇನ್ರ ವಂದನಾರ್ಪಣೆ ಏನಾರ ಮಾಡ್ತಾ ಇದಾರೋ ಏನೋ ಗೊತ್ತಾಗ್ತಾ ಇಲ್ಲ, ಕೇಳ್ತಾ ಇಲ್ಲ.